ಹೊತ್ತಿಗೆ ಇವತ್ತು ಉಪನ್ಯಾಸ ಆರಂಭ ಆಗ್ತಾ ಇದೆ. ಮಹಾಕಾಲ ಅಂತ ರುದ್ರದೇವರಿಗೆ ಹೆಸರು. ಕಾಲಕ್ಕೆ ಸಂಬಂಧಪಟ್ಟ ಶಕ್ತಿ, ಯಾವ ಕಾಲದಲ್ಲಿ ಏನು ನಡಿಬೇಕು ಅನ್ನುವುದನ್ನು ನಿಯಂತ್ರಿಸುವಂತಹ ಆ ದೈವ ಸಂಕಲ್ಪಕ್ಕೆ ಅನುಗುಣ ಆಗಿ ಇವತ್ತು ಸ್ವಲ್ಪ ವಿಳಂಬವಾಗಿ ಆದರೂ ಒಂದು ಕುರ್ಚಿಯೂ ಖಾಲಿ ಇಲ್ಲದೆ ಇರುವ ಹಾಗೆ ಕುಳಿತ ನಿಮಗೆ ಮೊದಲ ನನ್ನ ವಂದನೆ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಕ್ಷೇತ್ರಸ್ವಾಮಿಯನ್ನು ಭಕ್ತಿಯಿಂದ ನಮಿಸಿ, ಹಿರಿಯರಾದ ಈಶ್ವರ ಭಟ್ಟರು ದಂಪತಿಗಳು, ಇಡೀ ಕುಟುಂಬ ವರ್ಗ, ಅವರ ಈ ಜ್ಞಾನ ಕಾರ್ಯ ಸಾಂಸ್ಕೃತಿಕ ಕಾರ್ಯವನ್ನು ಪ್ರೋತ್ಸಾಹಿಸ್ತಾ ಬಂದಂತಹ ಎಲ್ಲ ಶ್ರೋತೃವೃಂದಕ್ಕೆ ನನ್ನ ನಮನಗಳನ್ನು ಹೇಳಿ, ನಾವು ನೇರವಾಗಿ ಮಹಾಭಾರತದ ದೂತಯಾನ ಪರ್ವ, ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣ ದೂತನಾಗಿ ಹೊರಟಂತಹ ಕೃಷ್ಣ ಸಂಧಾನ ಅನ್ನುವ ಪ್ರಕ್ರಿಯೆಯ ಮುಂದಿನ ಭಾಗದಲ್ಲಿ ಪ್ರವೇಶ ಮಾಡೋಣ. ಕಳೆದ ಬಾರಿ ಎಲ್ಲಿಯ ತನಕ ಆಯಿತು ಅನ್ನುವುದನ್ನು ಈಗ ತಾನೇ ನಿರೂಪಕರು ಹೇಳಿದರು. ಊಟದ ಬಗ್ಗೆ ವಿಷಯ ಮುಗಿದಿದೆ ಅಂತ. ಹಾಗಾದರೆ ಫಲಾಹಾರದ ವಿಷಯ ಈಗ ಶುರು ಮಾಡಿದರೆ ಸರಿ. ವಿದುರನ ಮನೆಯಲ್ಲಿ ಭೋಜನದ ಕಥೆ. ಕೃಷ್ಣನ ಮೇಲೆ ಕೆಲವರ ಆಕ್ಷೇಪ ಇದೆ. ಕೃಷ್ಣ ಅನ್ನುವ ಅವತಾರ ಎತ್ತಿ ಬಂದದ್ದೇ ದೇವರು ಬುದ್ಧಿವಂತರಿಗೆ ಸುಗ್ರಾಸ ಕೊಡುವುದಕ್ಕೋಸ್ಕರ. ಏನೇನು ದೇವರ ಮೇಲೆ ಆಕ್ಷೇಪ ಮಾಡಬಹುದು, ಬುದ್ಧಿಯನ್ನು ಯಾವ ರೀತಿಯಲ್ಲಿ ತಾರ್ಕಿಕವಾಗಿ ವಿವೇಚಿಸಬಹುದು, ಅಂಥದ್ದಕ್ಕೆಲ್ಲ ಅವಕಾಶವನ್ನು ಕೊಡುವ ಒಂದು ಅವತಾರ ಶ್ರೀಕೃಷ್ಣನದ್ದು. ಅವರ ಮೇಲೆ ಆಕ್ಷೇಪ ಏನು ಅಂತೇಳಿದರೆ, ಸಂಧಾನಕ್ಕೋಸ್ಕರ ಬಂದಂತಹ ಕೃಷ್ಣ ಭೇದಕ್ಕೋಸ್ಕರ ಪ್ರಯತ್ನಿಸಿದ. ಸಂಧಾನ ಅಂತೇಳಿದರೆ ಸೇರಿಸುವುದು, ಸಂಧಾನ ಸಂಧಿ ಅಂತ. ಉಪ ಇಂದ್ರ ಅಂತ ಹೇಳಿದರೆ ದೂರ ಆಯ್ತದು, ಅದು ಭೇದ. ಉಪೇಂದ್ರ ಅಂದರೆ ಸಂಧಾನ ಆಯಿತು, ಸಂಧಿ ಆಯಿತು ಅಂತ ಅರ್ಥ. ಅಂದರೆ ಸಂಧಾನ ಅಂದರೆ ಸೇರಿಸುವುದು ಅಂತ ಅರ್ಥ. ಭಗವಂತ ನೇರವಾಗಿ ದುರ್ಯೋಧನನ ಮನೆಗೆ ಬಂದು, ಭಾವ ಒಂದು ಸಂಧಾನ ಆಗಬೇಕು, ಗಲಾಟೆ ಬೇಡ ಅಂತ ಹೇಳಿದ್ದಿದ್ರೆ ಸರಿಯಾಗ್ತಿತ್ತು. ಆದರೆ ಕೃಷ್ಣ ಬೇಕು ಬೇಕು ಅಂತ ದುರ್ಯೋಧನನ ಮನೆಯಲ್ಲಿ ಊಟ ಮಾಡದೆ ವಿದುರನ ಮನೆಗೆ ಹೋಗಿ ದುರ್ಯೋಧನನ ಊಟ ಚೆನ್ನಾಗಿಲ್ಲ ಅಂತ ಹೇಳಿ ಪ್ರಚಾರ ಮಾಡಿ ಈ ಗಲಾಟೆಗೆ ಪ್ರೇರಣೆಯನ್ನೇ ಕೊಟ್ಟ ಅನ್ನೋ ಆಕ್ಷೇಪ ಇದೆ. ಆದರೆ ಕೃಷ್ಣ ಯುದ್ಧ ನಿಲ್ಲಿಸುವುದಕ್ಕೆ ತಾನೆಷ್ಟರ ಮಟ್ಟಿಗೆ ಪ್ರಯತ್ನಿಸಿದ್ದಾನೆ ಅನ್ನುವುದು ಈಗ ನಾವು ನೋಡ್ತಕ್ಕಂಥ ಭಾಗ. ಆತ ವಿದುರನ ಮನೆಯಲ್ಲಿ ಭೋಜನ ಮಾಡಿದ ಅಂದರೆ ದುರ್ಯೋಧನನ ಮನೆಗೆ ಹೋಗಲಿಲ್ಲ ಅಂತಲ್ಲ. ನಾವು ಮಹಾಭಾರತದ ಬಗ್ಗೆ ಕೆಲವು ಸಲ ಇತಿಹಾಸವನ್ನು ತಪ್ಪಾಗಿ ತಿಳ್ಕೊಂಡಿರ್ತೇವೆ. ಅದಕ್ಕೆ ಕಾರಣ ಮಹಾಭಾರತದ ಬಗ್ಗೆ ಬಂದಿರುವ ಅನೇಕ ಗ್ರಂಥಗಳು. ಕುಮಾರವ್ಯಾಸ ಭಾರತ ಹೆಚ್ಚು ಚಾಲ್ತಿಯಲ್ಲಿರುವುದು ಕನ್ನಡದ ಜನತೆಗೆ. ಅತ್ಯಂತ ಸುಂದರವಾದ ಕಾವ್ಯ. ಮಹಾಭಾರತದ ಬಗ್ಗೆ ಬಂದಿರುವ ಒಂದು ಸುಂದರವಾದ ಭಾಮಿನಿ ಷಟ್ಪದಿಯ ಕಾವ್ಯ, ಅದು ಗದುಗಿನ ನಾರಣಪ್ಪ ರಚನೆ ಮಾಡಿರತಕ್ಕಂತಹ ಕರ್ನಾಟಕ ಭಾರತ ಕಥಾಮಂಜರಿ, ಕುಮಾರವ್ಯಾಸ ಭಾರತ ಅಂತ ಇವತ್ತು ಕರೀತೇವೆ. ಅದನ್ನು ಕಾವ್ಯ ಅಂತ ಕರೆದದ್ದು ಯಾಕೆ ಅಂದರೆ, ಅದು ಇತಿಹಾಸ ಗ್ರಂಥವನ್ನು ಕಾವ್ಯಾತ್ಮಕವಾಗಿ ವರ್ಣನೆ ಮಾಡಿರ್ತಕ್ಕಂಥದ್ದು. ಮಹಾಭಾರತ ಅನ್ನುವುದು ಇತಿಹಾಸ. ಇತಿಹಾಸ ಅಂದರೆ ಹೀಗೆ ನಡೆದೇ ಇದೆ. ಇತಿ ಅಂದರೆ ಈ ರೀತಿಯಾಗಿ, ಹ ನಿಶ್ಚಿತವಾಗಿಯೂ ಕೂಡ, ಆಸ ನಡೆದಿತ್ತು. ಇತಿಹಾಸ ಅನ್ನುವ ಶಬ್ದ ಸಂಸ್ಕೃತದ ಶಬ್ದ. ಇವತ್ತು ಕನ್ನಡ ಯೂನಿವರ್ಸಿಟಿಗೆ ಹೋಗಿ ಇತಿಹಾಸ ಅಂದರೆ ಏನು ಅಂತ ಕೇಳಿದರೆ, ಅವರು ಇದ್ದದ್ದನ್ನು ತಿದ್ದದೇ ಹಾಗೆಯೇ ಸಂರಕ್ಷಿಸುವುದು ಅನ್ನೋ ಆದ್ಯಕ್ಷರ ಸೇರಿಸಿ ಇತಿಹಾಸ ಆಯಿತು ಅಂತ ಹೇಳ್ತಾರೆ. ಅದು ಇತಿಹಾಸ ಅಂದರೆ ಹೀಗೆ ನಡೆದಿತ್ತು ಅಂತ, ನಡೆದಿದ್ದ ಘಟನೆಗಳನ್ನು ನಿರೂಪಿಸುವ ಗ್ರಂಥ, ಅದು ಮಹಾಭಾರತ. ಆ ಮಹಾಭಾರತ ಮತ್ತು ರಾಮಾಯಣ ಅನ್ನುವ ಇತಿಹಾಸದ ಮೇಲೆ ಕಾವ್ಯಾತ್ಮಕವಾಗಿ ಬಂದಂತಹ ಗ್ರಂಥಗಳು ಸಾವಿರ ಇದ್ದಾವೆ. ಅದರಲ್ಲಿ ಗದುಗಿನ ನಾರಣಪ್ಪ ಭಕ್ತಿ ಪ್ರಧಾನವಾಗಿ ಶಾಂತರಸವನ್ನೇ ಪ್ರಧಾನವಾಗಿ ಮುಂದಿಟ್ಟುಕೊಂಡು ಮಂತ್ರಿಗಳಿಗೂ ಕೂಡ ಬುದ್ಧಿಗುಣವನ್ನು ತುಂಬಿಸತಕ್ಕಂತಹ ಅದ್ಭುತ ಕಾವ್ಯವನ್ನು ರಚನೆ ಮಾಡಿದ. ಕವಿ ಇಂತಾದ ಕೂಡಲೇ ಇತಿಹಾಸವನ್ನು ವರ್ಣನೆ ಮಾಡುವಾಗ ಇತಿಹಾಸದ ಆಶಯಕ್ಕೆ ಧಕ್ಕೆ ಬರದೇ ಇರುವ ರೀತಿಯಲ್ಲಿ ಓದುವವನ ಒಂದು ರಸ, ನವರಸಗಳು ಉಂಟಲ್ವ, ರಸವನ್ನು ಸುರಿಸುವ ಹಾಗೆ, ರಸಾರ್ದ್ರೀಭಾವ ಉಂಟಾಗುವ ಹಾಗೆ ಕೆಲವು ವರ್ಣನೆಗಳನ್ನು ಕಲ್ಪನೆಗಳನ್ನು ಸೇರಿಸಿಕೊಳ್ತಾನೆ. ಉದಾಹರಣೆಗೆ ಅಭಿಜ್ಞಾನ ಶಾಕುಂತಲವನ್ನು ಕಾಳಿದಾಸ ರಚಿಸುವಾಗ ದುಷ್ಯಂತನ ಒಂದು ಧೀರೋದಾತ್ತ ವ್ಯಕ್ತಿತ್ವವನ್ನು ವರ್ಣಿಸುವುದಕ್ಕೋಸ್ಕರ ಕೆಲವು ಸಕಪೋಲ ಕಲ್ಪಿತವಾದಂತಹ ವಿಷಯಗಳನ್ನು, ಇತಿಹಾಸದಲ್ಲಿ ಇಲ್ಲದೇ ಇದ್ದಂತಹ ಒಂದು ಉಂಗುರ ಕಳೆದು ಹೋಯಿತು, ಆ ಕಾರಣದಿಂದ ಅವನಿಗೆ ಮರೆತು ಹೋಯಿತು ಅನ್ನುವ ಕಲ್ಪಿತವಾದ ವಿಷಯಗಳನ್ನು ಸೇರಿಸಿ ಅಭಿಜ್ಞಾನ ಶಾಕುಂತಲವನ್ನು ರಚಿಸಿದ. ಹಾಗೆ
ಈ ದುರ್ಯೋಧನನಿಗೆ ಮಾನಭಂಗ ಮಾಡಿದ ಕೃಷ್ಣ ಬಂದ ಕೂಡಲೇ ಅಂತ ಸ್ವಲ್ಪವೂ ಮಾಡಲಿಲ್ಲ. ಸಾಮಾನ್ಯ ಇವತ್ತು ಗದುಗಿನ ನಾರಣಪ್ಪ ಹೇಳುವ ಕಥೆಯ ಪ್ರಕಾರ ಕೃಷ್ಣ ಬಂದಾಗ ದುರ್ಯೋಧನ ಎದ್ದು ನಿಲ್ಲಿಲ್ಲ. ದುರ್ಯೋಧನ ಗಟ್ಟಿಯಾಗಿ ಕೂತಿದ್ದ, ತನ್ನ ಮೀಸೆಯನ್ನು ತಿರುವಿ ಮೇಲಕ್ಕೆ ಹಾಕಿಕೊಳ್ತಾ ಇದ್ದ. ಭೀಷ್ಮಾದಿಗಳೆಲ್ಲ ಹೋಗಿ ಗೌರವಿಸಿದರು. ಕೃಷ್ಣನ ಪಕ್ಕದಲ್ಲಿದ್ದ ವಿದುರ ನೋಡ್ತಾನೆ, ದುರ್ಯೋಧನ ಹೇಳ್ತಾ ಇಲ್ವಲ್ಲ ಕೃಷ್ಣ ಅಂತ ಕೃಷ್ಣನ ಕಡೆಗೆ ನೋಡ್ತಾನೆ. ಕೃಷ್ಣ ತನ್ನ ಪಾದಾಂಗುಟವನ್ನು ನೆಲಕ್ಕೆ ಒತ್ತಿದ. ಆವಾಗ ಅಲ್ಲಿ ಆಸನದ ಗೋಣು ಮುರಿಯಿತು. ಮುರಿದ ಆಸನದಿಂದ ಈತ ಬಿದ್ದದ್ದು ಎಲ್ಲಿಗೆ ಅಂದರೆ ಮಧ್ಯದಲ್ಲಿದ್ದ 4 ಜನರನ್ನು ಹಾರಿಕೊಂಡು ಬಂದು ಕೃಷ್ಣನ ಪಾದಕ್ಕೇ ತಲೆ ಸೋಂಕುವ ಹಾಗೆ ಬಿದ್ದ ಅಂತ. ಇದು ಗದುಗಿನ ನಾರಣಪ್ಪ ಕುಮಾರವ್ಯಾಸದಲ್ಲಿ ವರ್ಣಿಸಿದ ಒಂದು ಭಾಗ. ತಪ್ಪು ಅಂತ ನಾನು ಹೇಳುವುದಿಲ್ಲ. ಯಾಕೆಂತೇಳಿದರೆ ದುರ್ಯೋಧನನಲ್ಲಿ ಅಹಂಕಾರ ಇದ್ದದ್ದು ಹೌದು. ಆತನ ಅಹಂಕಾರವನ್ನು ಮುರಿಯುವುದಕ್ಕೆ ಎಲ್ಲ ಕಾಲದಲ್ಲೂ ಸಿದ್ಧವಾದ ವ್ಯಕ್ತಿತ್ವ ಭಗವಂತ ಶ್ರೀಕೃಷ್ಣನದ್ದು. ಹಾಗಾಗಿ ಆತನ ಆಸನ ಮುರಿದು ಕಾಲಿಗೆ ಬಿದ್ದ ಅಂದರೆ ಅಂಗೀಕಾರ್ಯ. ಆದರೆ ಹಾಗೆ ಇತಿಹಾಸದಲ್ಲಿ ಘಟಿಸಿಲ್ಲ. ಈ ಎಚ್ಚರ ನಮಗೆ ಬೇಕು. ಅದು ನಡೆದ ಕಥೆ ಅಲ್ಲ. ಕೆಲವೆಲ್ಲ ಕಥೆಗಳು ಅದರ ಸ್ಪಿರಿಟ್, ಅದರಿಂದ ಉಂಟಾಗತಕ್ಕಂತಹ ಭಾವ ಸ್ಥಿತಿ, ಆ ಭಾವಸ್ಥಿತಿಯಲ್ಲಿ ನಮ್ಮನ್ನು ತಂದು ನಿಲ್ಲಿಸುವುದಕ್ಕೋಸ್ಕರ ಕಥೆಗಳಿರ್ತವೆ. ಪಂಚತಂತ್ರದ ಕಥೆ ಯಾವುದು ಘಟಿಸಿದ್ದಲ್ಲ. ಆದರೆ ಪಂಚತಂತ್ರದ ಕಥೆಯನ್ನು ನಾವು ಶ್ರವಣ ಮಾಡ್ತಾ ಮಾಡ್ತಾ ಭಾರಿ ಬುದ್ಧಿವಂತರಾಗ್ತೇವೆ. ಆ ಒಂದು ವಿಶಿಷ್ಟವಾದ ಭಾವಸ್ಥಿತಿಯಲ್ಲಿ ನಿಲ್ತೇವೆ. ಆ ಭಾವಸ್ಥಿತಿ ಅನುಭವ ವಿಭಾವಗಳ ಮೂಲಕ ನಮ್ಮಲ್ಲಿ ವಿಶಿಷ್ಟವಾದ ಒಂದು ಬುದ್ಧಿಗುಣವನ್ನು ಉಂಟು ಮಾಡ್ತದೆ. ಅದು ನೀತಿಯಾಗಬಹುದು, ರಾಜನೀತಿ ಆಗ್ಬೋದು, ರಾಜಕೀಯ ಆಗ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ ಎಚ್ಚರ ಇರಬಹುದು. ಅನೇಕ ರೀತಿಯ ಭಾವಸ್ಥಿತಿಯನ್ನು ನಮ್ಮಲ್ಲಿ ಉಂಟು ಮಾಡುವುದಕ್ಕೋಸ್ಕರ ಕಪೋಲ ಕಲ್ಪಿತ ಕಥೆಗಳು ತಾನಾಗಿ ಕಾವ್ಯದಲ್ಲಿ ಸೇರಿಕೊಳ್ತವೆ. ಹಾಗೆ ನಡೆದ ಘಟನೆ ನಮ್ಮ ನಾರಣಪ್ಪ ನಿರೂಪಣೆ ಮಾಡಿದಂತಹ ಘಟನೆ. ಆದರೆ ಕೃಷ್ಣ ದುರ್ಯೋಧನನನ್ನು ಭಾವ ಅಂತ ಹೇಳಿ ಎಷ್ಟು ಗೌರವಿಸಿದ. ಸೀದ ಬಂದದ್ದು ಧೃತರಾಷ್ಟ್ರನ ಅರಮನೆಗೆ. ದಾರಿಯಲ್ಲಿ ಇಡೀ ಹಸ್ತಿನಪುರವೇ ನೆರೆದಿತ್ತು ಭಗವಂತ ಕೃಷ್ಣ ಬರ್ತಾನೆ ಅಂತ. ಭೀಷ್ಮಾದಿಗಳೆಲ್ಲ ಮಹಾದ್ವಾರದಿಂದ ಹೊರಭಾಗದಲ್ಲಿ 2 ಹರದಾರಿ ದೂರದಷ್ಟು, 2 ಗವ್ಯೂತಿ ಅಂದರೆ ಗೋವು ಅಂಬಾ ಅಂತ ಹೇಳಿದರೆ ಎಷ್ಟು ದೂರಕ್ಕೆ ಕೇಳಿಸುತ್ತೋ 2 ಗವ್ಯೂತಿಯಷ್ಟು ದೂರದಲ್ಲಿ ಹೋಗಿ ನಿಂತು ಕೃಷ್ಣನನ್ನು ಸ್ವಾಗತಿಸಿ, ಕೃಷ್ಣ ರಥದಿಂದ ಇಳಿದು ಭೀಷ್ಮಾದಿಗಳನ್ನೆಲ್ಲ ತಾನು ಕೈ ಹಿಡಿದು ಆಲಿಂಗಿಸಿಕೊಂಡು ನಡೆದಂತಹ ಘಟನೆ. ಆಮೇಲೆ ರಥವನ್ನು ಹತ್ತಿಕೊಂಡು ಎಲ್ಲರೂ ಒಂದು ಶೋಭಾಯಾತ್ರೆಯ ಮೂಲಕ ಕೃಷ್ಣನನ್ನು ಊರಿಗೆ ಕರೆತಂದ ಘಟನೆ ಇದೆಲ್ಲ ನಡೆಯಿತು. ಊರಿನವರೆಲ್ಲ ಕೃಷ್ಣನನ್ನು ಕಣ್ತುಂಬ ತುಂಬಿಸಿಕೊಂಡು ಅರಳುಗಣ್ಣಿನ ಕೃಷ್ಣನನ್ನು ಕಾಣ್ತಾ ಕಣ್ಣಿನಲ್ಲಿ ಭಾವೋದ್ರೇಕದ ಆನಂದ ಬಾಷ್ಪವನ್ನೆಲ್ಲ ಸುರಿಸಿದರು. ಇದೆಲ್ಲ ನಡೆಯಿತು ಘಟನೆ. ಆದರೆ ಕೃಷ್ಣ ಸೀದ ಬಂದದ್ದು ಊರಿನ ಜನರನ್ನೆಲ್ಲ ತನ್ನ ದೃಷ್ಟಿಯಿಂದ ನೋಡಿದ. ಕೃಷ್ಣನ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅನ್ನುವುದೇ ಅವರಿಗೆ ಒಂದು ವರ್ಷಧಾರೆಯಾದಾಗೆ ಆಯಿತು. ಅದು ಆಟಿಯಲ್ಲಿ ಬಿದ್ದ ಮಳೆ ಅಲ್ಲ, ಅದು ಬೇಸಿಗೆಯ ಸಂದರ್ಭದಲ್ಲಿ ಬಿದ್ದ ಮಳೆ. ಅಷ್ಟು ಖುಷಿಯಾಯಿತು, ಮೈಗೆ ಆನಂದ ಆಯಿತು. ಕೃಷ್ಣನ ದೃಷ್ಟಿ ಅನ್ನುವುದೇ ಒಂದು ತಂಪು ರಸದ ಸಿಂಚನ, ಅಮೃತ ರಸದ ಸೇಚನ ಅನ್ನುವ ಭಾವ ಎಲ್ಲರಲ್ಲೂ ಅಂಕುರಿಸಿತು. ಕೃಷ್ಣ ಅವರನ್ನೆಲ್ಲ ನೋಡಿದ್ದು ಮಾತ್ರ, ಯಾರ ಹತ್ರವೂ ಮಾತಾಡಲಿಲ್ಲ. ಭೀಷ್ಮರಲ್ಲೂ ಕೂಡ ಮಾತಾಡಲಿಲ್ಲ. ಭೀಷ್ಮರ ಜೊತೆಗೆ ಆ ಬ್ಯಾಂಡು ವಾದ್ಯ ವಾಲಗದ ಗಟ್ಟಿತನದಲ್ಲಿ ಮಾತಾಡಲಿಕ್ಕೆ ಹೋಗಲಿಲ್ಲ. ನಮ್ಮಲ್ಲೆಲ್ಲ ಭಾರೀ ವಾದ್ಯ ಆಗುವಾಗಲೇ ಪಟ್ಟಾಂಗ, ಇವರ ಕಂಠ ಆಮೇಲೆ ಹೋಗಿ ಕಪ್ಪು ಮೆಣಸಿನ ಕಷಾಯ ಕುಡಿಯುವ ಸ್ಥಿತಿಗೆ ಬರ್ತದೆ. ಭಾರೀ ಶಬ್ದಗದ್ದಲ ಇದ್ದಾಗ ಹೆಚ್ಚು ಮಾತಾಡುವುದಕ್ಕೆ ಹೋಗಬಾರ್ದು. ಕೃಷ್ಣ ಮಾತಾಡಲೇ ಇಲ್ಲ. ಬರೀ ನಗುವಿನಲ್ಲಿ, ಬರೀ ಹುಬ್ಬಿನಲ್ಲಿ, ಕಣ್ಣಿನಲ್ಲಿ ಮಾತಾಡ್ತಾ ಇದ್ದಾನೆ. ಒಳ ಪ್ರವೇಶ ಆಯಿತು. ಸೀದಾ ಧೃತರಾಷ್ಟ್ರನ ಅರಮನೆಗೆ ಬಂದ. ಧೃತರಾಷ್ಟ್ರನಿಗೆ ಕೃಷ್ಣನ ಪಾದ ಸಪ್ಪಳದ ಕಾರಣದಿಂದ, ಆ ಗದ್ದಲಗಳ ಕಾರಣದಿಂದ ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾಗಿ ಎದ್ದು ನಿಲ್ತಾನೆ. ಎದ್ದು ನಿಲ್ದು ಅಲ್ಲೇ ಕೈ ಮುಗಿತಾನೆ. ಕಣ್ಣಿಗೆ ಕಾಣಿಸುವುದಿಲ್ಲ. ಅಕ್ಕಪಕ್ಕದವರು ಏನು ಹೇಳ್ತಾರೆ ಹಾಗೆ ಕೃಷ್ಣ ಕೂತುಗೋ ಅಂತ ಹೇಳ್ತಾನೆ. ಕೃಷ್ಣ ಕೂತು ಧೃತರಾಷ್ಟ್ರನಲ್ಲಿ ಕೃಷ್ಣ ಮೊದಲು ಮಾಡಿದ್ದೇನೆಂದರೆ ಕ್ಷೇಮ ಸಮಾಚಾರ. ಎಲ್ಲ ಕ್ಷೇಮ ಸಮಾಚಾರ ನಡೆಯಿತು. ನಮ್ಮಲ್ಲಿ 5 ಪಾಂಡವರು ಹೇಗಿದ್ದಾರೆ, ಅದರಲ್ಲಿ ಭೀಮಸೇನ ಹೇಗಿದ್ದಾನೆ ಅಂತ ಸ್ವಲ್ಪ ವಿಶೇಷವಾಗಿ ಹೇಳ್ತಾನೆ. ಯಾಕಂದರೆ ಧೃತರಾಷ್ಟ್ರನಿಗೆ ಅದನ್ನು ಹೇಳಿದರೆ ಏನು ಭಾವ ಬರ್ತದೆ ಅಂತ ಗೊತ್ತವನಿಗೆ ಸ್ವಲ್ಪ ಜಾಸ್ತಿ ಹೇಳಿದ. ಹೇಳಿ ಅಭಿಮನ್ಯು ಹೇಗಿದ್ದಾನೆ ಅನ್ನುವುದನ್ನು ನಿರೂಪಣೆ ಮಾಡಿದ. ನಮ್ಮ ಕುಟುಂಬ ಎಲ್ಲ ಕ್ಷೇಮವಾಗಿದೆ, ತಮ್ಮಲ್ಲೆಲ್ಲ ಹೇಗಿದ್ದೀರಿ ಎಂದಲೂ ವಿಚಾರಿಸಿದ. ಧೃತರಾಷ್ಟ್ರ ಅದಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಹೇಳಿದ. ದೇಶದ ಕ್ಷೇಮವೂ ಕೂಡ ಹೀಗೀಗೆ ನಡೆಯುತ್ತೆ ಅಂತ ರಾಜಕೀಯದ ವಿಷಯವನ್ನೂ ಸೇರಿಸಿ ಹೇಳಿದ. ಇಷ್ಟ ಆದ ಕೂಡಲೇ ಕೃಷ್ಣ, ನಾನು ನಿಮ್ಮ ಮಗನ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟ. ಯಾಕಂದರೆ ಅಷ್ಟು ಜನ ಸಾತ್ವಿಕೆಯ ಜೊತೆಗೆ ಒಂದಷ್ಟು ಜನ ಬಂದು ಹೇಳಿದರು, ದುರ್ಯೋಧನನ ಮನೆಯಲ್ಲಿ ಭಾರೀ ಅಡಿಗೆಯಲ್ಲಾಗಿದೆ, ಆರೋಗಣೆಯ ವ್ಯವಸ್ಥೆ ಇದೆ, ನೀನು ಒಂದು ಸಲ ಅಲ್ಲಿ ಹೋಗದೆ ಹೋದರೆ ಅವನಿಗೆ ಬೇಸರ ಆಗ್ತದೆ ಅಂತ. ರಾಜಕೀಯ ವ್ಯಕ್ತಿಯಾಗಿ ಬಂದಂತಹ ದೂತ ಕೃಷ್ಣ
ದುರ್ಯೋಧನನ ಮನೆಗೆ ಹೋಗುವುದು ಅವನ ಕರ್ತವ್ಯ. ಅವ ಹೋದ, ದುರ್ಯೋಧನನ ಮನೆಗೆ ಹೋದ. ಅಲ್ಲೂ ಕೂಡ ಭಾನುಮತಿ ಸಮೇತನಾದಂತಹ ದುರ್ಯೋಧನ ಕೃಷ್ಣನನ್ನು ಬಹಳ ಚೆನ್ನಾಗಿ ಸ್ವಾಗತಿಸಿದ. ಏನೆಲ್ಲ ಇತ್ತು ಅನ್ನುವುದನ್ನು ಶ್ರೀ ಮಹಾಭಾರತ 3 ಪುಟದಲ್ಲಿ ಹೇಳ್ತದೆ. ಅವನಲ್ಲಿ ವ್ಯವಸ್ಥೆ ಏನೇನು ಮಾಡಿದ್ದ. ಹೊಸ ಮಂಚ ಅಂತೆ ಕೃಷ್ಣ ಬಂದು ಕೂಡುವಾಗ. ಅವನಿಗೆ ಹೀಗೆಲ್ಲ ಕಾಲು ಕೆಳಗೆ ಹಾಕಿ ಕೂತು ಅಭ್ಯಾಸ ಇಲ್ಲ, ಚಕ್ಕಳ ಮಕ್ಕಳ ಹಾಕಿ ಕೂತ್ಕೊಳ್ಳೋದು. ಅದಕ್ಕೋಸ್ಕರ ಎತ್ತರದ ಮಂಚದ ವ್ಯವಸ್ಥೆ. ಆ ಮಂಚದಲ್ಲಿ ಏನೇನು ಬಂಗಾರದ ಕುಸಿರಿ, ಬಂಗಾರದ ಮಧ್ಯದಲ್ಲಿ 9 ರತ್ನಗಳನ್ನು ಯಾವ್ಯಾವ ಭಾಗಕ್ಕೆ ಹೇಗೆ ಜೋಡಿಸಿದ್ರು ಅಂತ ಯಾರಾದರೂ ಆಚಾರಿಗಳು ಅದನ್ನು ವ್ಯವಸ್ಥೆ ಮಾಡುವವರಿದ್ದರೆ ಒಂದು ಸಲ ಓದಬೇಕು. ಒಂದು ಉತ್ತಮವಾದ ಮಂಚವನ್ನು ಹೇಗೆ ನಿರ್ಮಿಸಬೇಕು ಅಂಥದ್ದನ್ನು ಕೃಷ್ಣನಿಗೋಸ್ಕರವೇ ಒಂದು ಮಾತು ಹೇಳ್ತಾರೆ ವೇದವ್ಯಾಸರು, ಧೃತರಾಷ್ಟ್ರನ ಆದೇಶದಿಂದ ಅಂತ ಹೇಳ್ತಾರೆ. ಅಂತೂ ಧೃತರಾಷ್ಟ್ರನ ನಿರ್ದೇಶವನ್ನು ಅನುಸರಿಸಿ ಕೃಷ್ಣನಿಗೋಸ್ಕರ ಅಂತ ಆಸನ ನಿರ್ಮಿಸಿದ್ದಾನೆ. ಆಮೇಲೆ ಕೃಷ್ಣನ ಹತ್ರ ಹೇಳುವುದು ಆಸನ ಹೇಗಿದೆ ಅಂತ ಕೇಳುವುದು. ಬಂದ ಮೇಲೆ ತುಂಬ ಚೆನ್ನಾಗಿದೆ ಅಂತ ಕೃಷ್ಣ ಹೊಗಳ್ತಾನೆ. ಯಾಕಂದರೆ ಆತ ರಸಜ್ಞ. ಆತ ಹೊಗಳಿದ ಮೇಲೆ ಇದು ನಿಮಗೋಸ್ಕರವೇ, ಹೋಗುವಾಗ ತಗೊಂಡು ಹೋಗಬೇಕು ಅಂತ ಹೇಳುವುದು. ಹೀಗೆಲ್ಲ ಮಾಡಿ ದೂತನನ್ನೇ ತನ್ನ ಬುಟ್ಟಿಯೊಳಗೆ ಹಾಕುವ ಯೋಜನೆಗಳನ್ನೆಲ್ಲ ದುರ್ಯೋಧನ ಮಾಡಿದ್ದ. ಭೋಜನಕ್ಕೆ ಎಬ್ಬಿಸಿದ. ಕೃಷ್ಣ ಸಕಾರಣವಾಗಿ ನಿರಾಕರಿಸಿದ. ನನ್ನ ಊಟದ ವ್ಯವಸ್ಥೆ ನಿಮ್ಮ ಮನೆಯಲ್ಲಿ ಬೇಡ. ಯಾಕೆ ಅಂತ ಹಠ ಹಿಡಿದ. ನಿಜವಾಗಿ ಹಠ ಹಿಡಿಬೇಕಾಗಿರಲಿಲ್ಲ. ಒಂದು ಸಂಬಂಧದ ಪ್ರಶ್ನೆ. ಭಾವ ಪರಸ್ಪರಂ ಭಾವಯಂತಹ ಅಂತ ಭಾವಂದಿರಿಬ್ಬರೂ ಕೂಡ. ಅಷ್ಟರಿಂದ ಮುಗಿಬೇಕಿತ್ತು. ಇವ ಹಠ ಹಿಡಿದ, ನಮ್ಮಲ್ಲಿ ಯಾಕೆ ಊಟ ಮಾಡುವುದಿಲ್ಲ ಅಂತ. ಕೃಷ್ಣ ಕಾರಣವನ್ನು ಕೊಟ್ಟ. ದ್ವಿಷದನ್ನಂನ ಭೋಕ್ತವ್ಯಂ ಅನ್ನುವ ಒಂದು ಮಾತು. ಇನ್ನೊಂದು, ಊಟ ಮಾಡುವುದು ಹಸಿದಿದ್ದಾಗ 3-4 ದಿವಸ ಹೊಟ್ಟೆಗೆ ಬೀಳದೇ ಹೋದರೆ, ಅಥವಾ ಪ್ರೀತಿಯಿಂದ ಹಾಕ್ತಾರೆ ಅಂತ ಮಾಡಬೇಕು. ಎರಡೂ ಇಲ್ಲಪ್ಪ. ನಚ ಸಂಪ್ರೀಯಸೆ ರಾಜನ್ ನಚೈವ ಆಪದ್ಗತಾವಯಂ ದ್ವಿಷದನ್ನಂನ ಭೋಕ್ತವ್ಯಂ. ಪಾಂಡವರನ್ನು ಹೆಜ್ಜೆ ಹೆಜ್ಜೆಗೆ ದ್ವೇಷ ಮಾಡ್ತಿ. ಪಾಂಡವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಮಮ ಪ್ರಾಣಾಹಿ ಪಾಂಡವಾಹ. ಇಂಥ ಸ್ಥಿತಿಯಲ್ಲಿ ನಿನ್ನ ಮನೆಯ ಅನ್ನವನ್ನು ಊಟ ಮಾಡುವ ಹಾಗಿಲ್ಲ. ರಾಜಕೀಯವಾಗಿಯೂ ತಪ್ಪು. ಯಾಕೆ ತಪ್ಪು? ನಾನು ದೂತನಾಗಿ ಬಂದವ. ಕೃತಾರ್ಥಾಹ ದೂತಾಹ ಭುಂಜತೆ ರಾಜನ್. ಬಂದ ಕೆಲಸ ಆದ ಮೇಲೆ ಊಟ ಮಾಡಬೇಕೇ ಹೊರತು ಬಂದಗೊಳ್ಳೆ ಚೆನ್ನಾಗಿ ಊಟ ಮಾಡಿ ಆಮೇಲೆ ಬಂದ ಕೆಲಸ ನೋಡಿಕೊಳ್ಳುವುದಲ್ಲ. ದೂತರಿಗೂ ಒಂದು ಧರ್ಮ ಅಂತಿದೆ. ಆದ್ದರಿಂದ ನಾನು ನಿನ್ನಲ್ಲಿ ಊಟ ಮಾಡುವುದಿಲ್ಲ ಅಂತ ಸ್ಪಷ್ಟ ಹೇಳ್ತಾನೆ. ಹೇಳಿ ಅಲ್ಲಿಂದ ಹೊರಟದ್ದು ಸೀದಾ ಧೃತರಾಷ್ಟ್ರನ ವಿದುರನ ಮನೆಗೆ. ಕಾರಣ ಧೃತರಾಷ್ಟ್ರನ ಮನೆಯ ಮುಂದಿನಿಂದಲೇ ವಿದುರನ ಮನೆಗೆ ಹೋದದ್ದು. ಅಂದರೆ ಧೃತರಾಷ್ಟ್ರನ ಮನೆಯಲ್ಲೂ ನಾನು ಊಟ ಮಾಡುವುದಿಲ್ಲ ಅನ್ನುವುದನ್ನು ವ್ಯಕ್ತಪಡಿಸುವ ದೃಷ್ಟಿಯಿಂದ. ಭೀಷ್ಮ ದ್ರೋಣಾದಿಗಳೆಲ್ಲ ಕರೆದಿದ್ದಾರೆ, ಕೃಷ್ಣ ಹೋಗಲಿಲ್ಲ. ಭೀಷ್ಮ ಮತ್ತೆ ಹೀಗೆ ಕಣ್ಣಲ್ಲೇ ಕೇಳಿದ, ಏನು ನಮ್ಮಲ್ಲಿ ಊಟ ಮಾಡುವುದಿಲ್ಲ ಯಾಕೆ? ಅವರಲ್ಲೆಲ್ಲ ಸರಿ, ನಮ್ಮಲ್ಲಿ ಮಾಡ್ಬೋದಲ್ವ? ಕೃಷ್ಣ ಕಣ್ಣಲ್ಲೇ ಉತ್ತರಿಸಿದ, ನಿಮ್ಮದು ತಪ್ಪಿದೆ ಅಂತ. ಕುರುಕುಲದ ಸೊಸೆಯಾದಂತಹ ದ್ರೌಪದಿ ದೇವಿಯನ್ನು ಸಭೆಗೆ ಎಳೆದ ತಂದ ಸಂದರ್ಭದಲ್ಲಿ ಇದು ತಪ್ಪು ಅಂತ ಹೇಳುವುದಕ್ಕೆ ನಿಮ್ಮ ನಾಲಿಗೆ ಬಿದ್ದು ಹೋಗಿತ್ತಾ? ಧರ್ಮಜ್ಞರಾದಂತಹ ನೀವು ಯಾರೂ ಹೇಳಲಿಲ್ಲ, ವಿದುರ ಒಬ್ಬ ಹೇಳಿದ. ಆದ್ದರಿಂದ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನುವುದನ್ನು ತಿಳಿದು ಧರ್ಮಾಧರ್ಮಗಳ ವಿವೇಕವನ್ನು ಉಳಿದವರಿಗೆ ಕೊಡದೇ ಇದ್ದಂತಹ ವ್ಯಕ್ತಿಗಳು ಲೋಕ ಕಂಟಕರು. ಅವರು ಒಬ್ಬ ಸಾಮಾನ್ಯ ಪ್ರಜೆಯಾದರೆ ಅದು ಅಪರಾಧ ಅಲ್ಲ. ಆದರೆ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸುವ ಸ್ಥಾನದಲ್ಲಿದ್ದ ವ್ಯಕ್ತಿಗಳು ಈ ಮಾರ್ಗದಲ್ಲಿ ತಪ್ಪಿದರೆ ಅವರು ಲೋಕ ಕಂಟಕ ವ್ಯಕ್ತಿಗಳು. ಆದ್ದರಿಂದ ನಿಮ್ಮ ಮನೆಯಲ್ಲಿ ಊಟ ಮಾಡುವುದು ಅಪರಾಧವಾಗ್ತದೆ ಅಂತ ಹೇಳಿ ಆ ದುಷ್ಟರ ಅನ್ನವನ್ನು ತ್ಯಾಗ ಮಾಡಿ ವಿದುರನ ಮನೆಗೆ ಬಂದ. ಅಲ್ಲಿ ಅದ್ಭುತ ಭೋಜನ. ಈ ಊಟದ ಕಥೆಯನ್ನು ನಾವು ಕಳೆದ ಬಾರಿ ಕೇಳಿದ್ದು. ಕೊನೆಗೆ ಆತ ಹೇಳಿದ್ದೇನು, ವಿದುರ, ಕೃಷ್ಣ ನಿನ್ನನ್ನು ಸಂತೋಷಗೊಳಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಸಂಭ್ರಮೇಣ ತುಷ್ಯ ಭೋ ಕೃಷ್ಣ. ಇಷ್ಟೇ, ನೀನು ಸಂತೋಷಗೊಳ್ಳು. ಯಾಕೆ? ನಾನು ಸಂಭ್ರಮ ಕುಣಿದು ಕುಪ್ಪಳಿಸ್ತಾ ಇದ್ದೇನಲ್ವ, ಅದಕ್ಕೋಸ್ಕರ ಖುಷಿಪಡು ಅಷ್ಟೇ. ನಾನು ಒಂದು ಉಪ್ಪಿನಕಾಯಿ ಹಾಕುವಾಗ ನನಗೆ ಖುಷಿ. ಇದು ನಮ್ಮ ಊರಿನ ಕೃಷ್ಣ, ಉಪ್ಪಿನಕಾಯಿ ಕೃಷ್ಣ, ನಿಮ್ಮಲ್ಲಿ ಸಿಗೋದಿಲ್ಲ ಅಂತೇಳಿ ಉಪ್ಪಿನಕಾಯಿ ಹಾಕೋದು. ಇನ್ನೊಂದು ಭಕ್ಷ್ಯವನ್ನು ಹಾಕಬೇಕಾದರೂ ನನ್ನ ಮನೆ ಯಾಕೆ, ನಿನಗೋಸ್ಕರ ಅಂತ ಮಾಡಿದ್ದು ಅಂತ. ನಿಮಗೊಂದು ಪ್ರಶ್ನೆ ಕೂಡಲೇ ಬಂದಿರ್ತದೆ, ಅಲ್ಲ ಹಾಲಿನ ಕತೆ ಹೇಳಲಿಲ್ಲಲ್ವ ನೀವು ಅಂತ. ನೀವು ಬರೀ ಕೃಷ್ಣ ಹಾಲು ಮಾತ್ರ ಕುಡಿದದ್ದು, ಹಾಲೆಲ್ಲ ಊರಲ್ಲೆಲ್ಲ ಹರಿದದ್ದು. ಅದು ಕುಮಾರವ್ಯಾಸನ ಕಾವ್ಯ ಗುಣದಿಂದ ಹುಟ್ಟಿರ್ತಕ್ಕಂಥ ಒಂದು ವಿಶಿಷ್ಟವಾದ ಪರಿಕಲ್ಪನೆ. ಕೃಷ್ಣ ಹಾಲು ಕುಡಿದು ಹಾಲೆಲ್ಲ ಊರಲ್ಲಿ ಹರಿಯಿತು ಅನ್ನುವುದು ವೇದವ್ಯಾಸರ ಇತಿಹಾಸ ಪುರಾಣದಲ್ಲಿ ಇಲ್ಲ. ಅದು ಒಂದು ಕಾವ್ಯಗುಣದಿಂದ ಬಂದಿರತಕ್ಕಂಥ. ಯಾಕಂದರೆ ಕ್ಷೀರಾಬ್ಧಿಶಾಹಿಯಾದಂತಹ ಕೃಷ್ಣನಿಗೆ ಹಾಲನ್ನು ಕೊಟ್ಟ ಪಕ್ಷದಲ್ಲಿ ಕೃಷ್ಣ ಹಾಲನ್ನು ಅನಂತಗೊಳಿಸಬಲ್ಲ. ಯಾಕಂದರೆ ಅವನ ಮಾವನ ಮನೆ ಹಾಲೇ. ಅವನು ಯಾವುದೋ ದೊಡ್ಡ ಹಾಲಿನಿಂದ, ಮದುವೆಯ ಹಾಲು ಎಲ್ಲ ಉಂಟಲ್ಲ, ಆ ಹಾಲಿನಿಂದ ಬಂದವ ಅಲ್ಲ. ಅವ ಹಾಲ ಮಗಳನ್ನು, ಕ್ಷೀರಾಂಬುದಿಯ ಮಗಳನ್ನು ವಿವಾಹವಾದವ. ಆದ್ದರಿಂದ ಅವನು ಲೋಕಕ್ಕೆಲ್ಲ ಅಮೃತವನ್ನೇ ಕೊಡುವವ.
ಪಂಚಬಗೆಯ ಅಮೃತವನ್ನು ಕೊಡ್ತಕ್ಕಂಥವ ಅನ್ನುವ ಒಂದು ಚಿಂತನೆಯಿಂದ ಆ ಕಥೆಯನ್ನು ಕಾವ್ಯದಲ್ಲಿ ಸೇರಿಸ್ಬೋದು. ಆದರೆ ನಡೆದ ಘಟನೆ ಅಲ್ಲ. ವಿದುರ ಅಂದರೆ ಆ ದೇಶದ ಮಂತ್ರಿ, ಸಮೃದ್ಧವಾದ ವ್ಯಕ್ತಿತ್ವ ಆತನದ್ದು. ಅವನೇ ಕುಂತಿದೇವಿಯನ್ನು ತನ್ನ ಮನೆಯಲ್ಲಿಟ್ಟುಕೊಂಡು ಆ 13 ವರ್ಷಗಳ ಕಾಲದಲ್ಲಿ ತಾನು ಸಲಹಿದ್ದಾನೆ. ಆ ಕುಂತಿದೇವಿಯನ್ನು ಕಾಣುವುದಕ್ಕೋಸ್ಕರವೂ ಆ ಮನೆಗೆ ಕೃಷ್ಣ ಬಂದ. ಕುಂತಿದೇವಿಯ ಜೊತೆಗೆ ವಿಶಿಷ್ಟವಾದಂತಹ ಒಂದು ಸಂಭಾಷಣೆ ನಡೆಯಿತು, ಕಳೆದ ಬಾರಿ ಗಮನಿಸಿದ್ದೇವೆ. ಅದಾಗಿ ಆಮೇಲೆ ವಿದುರನ ಮನೆಯ ಭೋಜನವನ್ನು ಮುಗಿಸಿದ್ದಾನೆ ಕೃಷ್ಣ. ಅಷ್ಟು ಹೊತ್ತಿಗೆ ಸುಮಾರು 4 ಗಂಟೆ ಆಗಿದೆ. ಇವರು ಕೂಡ ನಮ್ಮ ಹಾಗೆ ಸ್ವಲ್ಪ ವಿಳಂಬ. ಭೋಜನ 4 ಗಂಟೆಗೆ ಆಗಿದೆ. ಭೋಜನ ಆದಮೇಲೆ ತಾಂಬೂಲ ವ್ಯವಸ್ಥೆ ಆಯಿತು. ಊಟ ಆದಮೇಲೆ ತಾಂಬೂಲ ತಿನ್ನಬೇಕು ಅನ್ನೋದು ಗೃಹಸ್ಥನಿಗೊಂದು ಧರ್ಮ. ಕೆಲವು ಸಂದರ್ಭದಲ್ಲಿ ನಿಷೇಧ. ಉಪವಾಸದ ಹಿಂದಿನ ದಿವಸ ತಾಂಬೂಲ ತಿನ್ನಬೇಡ. ಪಿತೃಕರ್ಮಗಳಿದ್ದ ಪಕ್ಷದಲ್ಲಿ ಅದರ ಆ ಕಡೆ ಈ ಕಡೆಗಳನ್ನು ಸೇರಿಸಿ ತಾಂಬೂಲ ಭಕ್ಷಣ ಮಾಡಬೇಡ. ಯಾಕಂದರೆ ತಾಂಬೂಲ ಭಕ್ಷಣ ಅನ್ನೋದು ಗೃಹಸ್ಥನ ಬ್ರಹ್ಮಚರ್ಯಕ್ಕೆ ಬಲವನ್ನೂ ಒದಗಿಸ್ತದೆ, ಆ ಬ್ರಹ್ಮಚರ್ಯದ ಕ್ಷೀಣತೆಗೂ ಕಾರಣವಾಗ್ತದೆ. ಅದರಿಂದ ತಾಂಬೂಲ ಭಕ್ಷಣಕ್ಕೆ ಒಂದು ವಿಶೇಷವಾದ ನಿಯಮಗಳುಂಟು. ತಾಂಬೂಲದ ಬಗ್ಗೆ ಒಂದು ತಾಂಬೂಲ ಮಂಜರಿ ಅಂತ ಪ್ರಾಚೀನ ಗ್ರಂಥ, ಅದ್ಭುತವಾದ ಗ್ರಂಥ. ಸುಮಾರು 300 ಶ್ಲೋಕಗಳಲ್ಲಿ ತಾಂಬೂಲದ ಬಗ್ಗೆ ಬರೀತಾರೆ. ತಾಂಬೂಲ ಹೇಗೆ ಹುಟ್ಟಿತು, ಮದಾಲಾನೆ, ಅದಕ್ಕೆ ನಾಗವಲ್ಲಿ ಅಂತ ಯಾಕೆ ಹೆಸರು ಬಂತು. ನಾಗ ಅಂದರೆ ಸಂಸ್ಕೃತದಲ್ಲಿ ಆನೆ ಅಂತ ಮೊದಲ ಅರ್ಥ, ಆಮೇಲೆ ಹಾವು ಅಂತ ಅರ್ಥ. ಮೊದಲ ಅರ್ಥ ನಾಗ ಅಂದರೆ ಆನೆ. ನಾಗ ಅಂದರೆ ಆ ಐರಾವತ, ಇಂದ್ರನ ವಾಹನವಾದ ಐರಾವತದ ಮದ ಜಲ ಸುರಿತಂತೆ ಅಮೃತದ ಕರಂಡಕದ ಮೇಲೆ. ಅಮೃತವನ್ನು ರಕ್ಷಣೆ ಮಾಡಲಿಕ್ಕೆ ಐರಾವತದ ಕೈಯಲ್ಲಿ ಕೊಟ್ಟರು. ಒಂದು ದೊಡ್ಡ ಘಟನೆ ಅದು. ಐರಾವತದ ಸೊಂಡಿಲ ಅಡಿಯಲ್ಲಿ ಅಮೃತದ ಕರಂಡಕವನ್ನು ಇಟ್ಟಿದ್ದಾರೆ, ಕರಡಿಗೆಯನ್ನು ಇಟ್ಟಿದ್ದಾರೆ. ಇವನ ಮೇಲೆ ಗಂಡಸ್ಥಳದಿಂದ ಮದ ಜಲ ಸುರಿತದೆ. ಸುರಿದ ಜಲ ಆ ಅಮೃತದ ಕರಡಿಗೆಯ ಮೇಲೆ ಬಿದ್ದರೆ ಅಲ್ಲಿಂದ ಹುಟ್ಟಿದ ಎಲೆ ಅಂತೆ. ಅದಕ್ಕೆ ನಾಗವಲ್ಲಿ ಅಂತ ಹೆಸರಂತೆ. ಆನೆಯ ಮದಜಲದಿಂದ ಹುಟ್ಟಿದ ಒಂದು ಬಳ್ಳಿ, ಅದು ವೀಳ್ಯದೆಲೆ, ಅದನ್ನು ತಾಂಬೂಲ ಅಂತ ನಾವು ಕರೆಯುವುದಂತೆ. ಆದ್ದರಿಂದ ಅದರಲ್ಲಿ ಮದಶಕ್ತಿ ಇದೆ. ಆದ್ದರಿಂದಲೇ ಕೆಲವು ಉಪವಾಸದ ದಿವಸ, ವ್ರತದ ದಿವಸ ಆ ಕಾಲದಲ್ಲಿ ನೀವು ತಾಂಬೂಲ ಭಕ್ಷಣ ಮಾಡಬೇಡಿ. ಯಾರು ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅವರು ತಾಂಬೂಲ ತಿನ್ನಬಾರ್ದು. ಇನ್ನು ಉಳಿದದ್ದೇನೋ ಗುಟ್ಕವೋ ಮತ್ತೊಂದು ಉಂಟಲ್ಲೋ, ಅದು ಸುತರಾಮ್ ತಿನ್ನಬಾರ್ದು, ಅದು ತಂಬಾಕು. ಅವನಿಗೆ ಮದ ಜಲ ಅಲ್ಲ, ಅವನಲ್ಲಿ ಮದವನ್ನೇ ಹುಟ್ಟಿಸುವಂಥದ್ದು, ಅಂಥದ್ದನ್ನು ಸರ್ವಥಾ ನಿಷೇಧ ಮಾಡಿದ್ದಾರೆ. ಆದರೆ ತಾಂಬೂಲ ವಿಹಿತ, ಆದರೆ ಗೃಹಸ್ಥನಿಗೆ ವಿಹಿತ. ಶ್ರೀಕೃಷ್ಣನಿಗಂತೂ ತಾಂಬೂಲ ಭಾರೀ ಇಷ್ಟ. ಕೃಷ್ಣನ ಕಥೆ ಬಂದಲ್ಲೆಲ್ಲ ತಾಂಬೂಲದ ಕಥೆ ಬರ್ತದೆ. ತಾಂಬೂಲದಲ್ಲಿ 21 ದ್ರವ್ಯಗಳನ್ನು ಸೇರಿಸಿ ಅದನ್ನು ಭಕ್ಷಣೆ ಮಾಡುವುದರ ಬಗ್ಗೆ ಆಯುರ್ವೇದ ಗ್ರಂಥ ಹೇಳ್ತದೆ. ಬರೀ ಸುಣ್ಣ ಮತ್ತು ಅಡಿಕೆ ಹಾಕುವುದಲ್ಲ, ನಾವೆಲ್ಲ ಅಷ್ಟೇ ಹಾಕುವುದಲ್ಲ, ಇವರು ಆಗಲ್ಲ. ಅದಕ್ಕೆ ಏನೇನು ಕಾಚದಿಂದ ಪ್ರಭೃತಿ ಏನೇನು ವಿಷಯಗಳುಂಟು, ಲವಂಗಗಳನ್ನು ಸೇರಿಸಿ ಏನು ಸೇರಿಸಬೇಕು ಅನ್ನೋದರ ವಿವರಣೆ ಕೊಡ್ತಾರೆ. ತಾಂಬೂಲ ಭಕ್ಷಣವೂ ಆಯಿತು. ಎಲ್ಲ ಆದ ಮೇಲೆ ಸಾಯಂಕಾಲಿನ ಸಂಧ್ಯಾವಂದನೆ. ವಿದುರ ವ್ಯವಸ್ಥೆ ಮಾಡಿಟ್ಟಿದ್ದಾನೆ ಕೃಷ್ಣನಿಗೆ. ಕೃಷ್ಣ ಎಷ್ಟು ಮಾಡ್ತಾನೋ ಬಿಡ್ತಾನೋ, ವಿದುರ ವ್ಯವಸ್ಥೆ ಮಾಡಿದ್ದಾನೆ ಅಂತೇಳಿ ತಾನು ಸಂಧ್ಯಾವಂದನೆ ಶುದ್ಧವಾಗಿ ಮಾಡಿದ ಕೃಷ್ಣ. ಕೃಷ್ಣ ಧ್ಯಾನ ಮಾಡುವುದನ್ನು ನೋಡುವುದಕ್ಕೆ ವಿದುರ ದಂಪತಿಗಳು ಕೂತಿದ್ದಾರಂತೆ. ಕೂತುಕೊಂಡು ಕೃಷ್ಣನ ಒಂದು ಅನುಷ್ಠಾನ ಹೇಗಿದೆ ನೋಡಬೇಕು. ನಾವು ಕೂಡ ಅದರಲ್ಲಿ ಯಾವುದನ್ನೆಲ್ಲ ಜೋಡಿಸಿಕೊಳ್ಳಬೇಕು. ನಮ್ಮಲ್ಲೆಲ್ಲ ಮನೆಗೆ ಒಂದು ವಿಶಿಷ್ಟ ವಿದ್ವಾಂಸರು, ಪುರೋಹಿತರು, ಜ್ಞಾನಿಗಳು ಮನೆಗೆ ಬಂದರು ಅಂತಾದರೆ ಅವರು ಅನುಷ್ಠಾನ ಮಾಡುವುದನ್ನು ಕೆಲವರು ಕೂತ್ಕೊಂಡು ನೋಡ್ತಾರೆ. ಏನು ಮಾಡ್ತಾರೆ? ನಾನು ಮಾಡ್ತೇನೆ, ಹೌದು, ಆದರೆ ನಾನು ಕೆಲವು ಸಲ ಹೀಗೆ ಬಡ ಏನೋ ಮಾಡ್ತೇನೆ, ಅವರು ಹೇಗೆ ಮಾಡ್ತಾರೆ ಅಂತ ನೋಡಿ ನಮ್ಮ ಅನುಷ್ಠಾನದಲ್ಲಿ ನಾವು ತಿದ್ದುಕೊಳ್ಳುವುದಕ್ಕೆ ಕೆಲವು ಅವಕಾಶಗಳಿರ್ತವೆ. ಹಾಗೆ ವಿದುರ ದಂಪತಿಗಳು, ನಾವು ನಿತ್ಯ ಸಂಧ್ಯಾವಂದನಾದಿ ವಿಧಾನ ನಮ್ಮ ಕುಟುಂಬದಲ್ಲಿಲ್ಲ, ನಮ್ಮ ವ್ಯವಸ್ಥೆಯಲ್ಲಿಲ್ಲ, ಆದರೆ ಕೃಷ್ಣನಲ್ಲಿ ಉಂಟು ಕ್ಷಾತ್ರ ಪದ್ಧತಿ. ಆ ಪದ್ಧತಿಯಲ್ಲಿ ಆತ ಹೇಗೆ ಮಾಡ್ತಾನೆ, ನಾನು ಅದರಲ್ಲಿ ಜೋಡಿಸಬಹುದಾದ ಧ್ಯಾನ ಪದ್ಧತಿ ಏನು, ಕೂತುಕೊಂಡು ನೋಡ್ತಾನೆ. ಕೃಷ್ಣನ ಅನುಷ್ಠಾನವೂ ಮುಗಿಯಿತು. ಮುಗಿಯುವಾಗ ಸೂರ್ಯಾಸ್ತವಾಗಿದೆ. ನೋಡಿ, ಇದರಿಂದ ನಾವು ಅರ್ಥ ಮಾಡ್ಕೊಳ್ಳಬೇಕು ಸಾಯಂಕಾಲದ ಅನುಷ್ಠಾನ ಎಷ್ಟು ಹೊತ್ತಿಗೆ, ಸೂರ್ಯಾಸ್ತಕ್ಕಿಂತ ಮುಂಚೆ ಅಂತ. ಸಾಯಂಕಾಲದ ಭಜನೆ, ಸಾಯಂಕಾಲದ ಸಂಧ್ಯಾವಂದನೆ, ಈ ವಿಧಾನಗಳು ಅಥವಾ ಸಾಯಂಕಾಲದ ಹೊತ್ತು ಶಂಖ ಘೋಷವನ್ನು ಮಾಡಿ ನಮ್ಮ ಬ್ಯಾಕ್ಟೀರಿಯಾಗಳನ್ನು ಓಡಿಸೋ ಒಂದು ವಿಧಾನ ಇದೆ. ಸಾಯಂಕಾಲದ ಹೊತ್ತು ಸೊಳ್ಳೆಗಳೆಲ್ಲ ಒಳನುಗ್ಗುವ ಹೊತ್ತಿಗೆ ಮನೆಯಲ್ಲಿ ಶಂಖಘೋಷ ಆಗಬೇಕು ಅಂತ. ಶಂಖಘೋಷ ಆಯಿತು ಅಂದರೆ ವಾತಾವರಣದಲ್ಲಿ ಉಂಟಾಗುವ ಆ ಶಂಖದ ಸಾತ್ವಿಕವಾದ ತರಂಗಗಳ ಕಾರಣದಿಂದ ಅಲ್ಲಿಗೆ ಬೇಡದೇ ಇದ್ದ ವೈರಸ್ ಅಣುಗಳು ಅವುಗಳು ಪ್ರವೇಶ ಮಾಡುವುದಿಲ್ಲ. ಸಾಯಂಕಾಲದ ಹೊತ್ತು ಶಂಖಘೋಷ ಆಗಬೇಕು. ಎಲ್ಲವೂ ನಡೆದಿತ್ತು. ಇದೆಲ್ಲ ಎಷ್ಟು ಹೊತ್ತಿಗೆ, ಸೂರ್ಯನ ಮಂಡಲ ಮುಳುಗುವುದರ ಒಳಗೆ. ಸೂರ್ಯಮಂಡಲ ಮುಳುಗುವುದರ ಒಳಗೆ ಮುಳುಗಿತು. ಇವನ ಅನುಷ್ಠಾನವೂ ಮುಗಿಯಿತು. ಅನುಷ್ಠಾನ ಮುಗಿದ ಮೇಲೆ ಇವರಿಬ್ಬರು ಕೂತರು. ರಾತ್ರಿಯ ಊಟದ ಕಥೆ ಇಲ್ಲಿಲ್ಲ. ಬಹುಶಃ ರಾತ್ರಿ ಊಟ ಇರಲಿಲ್ಲೋ ಏನೋ, ಮಧ್ಯಾಹ್ನ ಅಷ್ಟು ವಿಳಂಬ ಆದದ್ರಿಂದ ರಾತ್ರಿ ಬಿಟ್ಟಿದ್ದಾರೆ. ವಸ್ತುತಃ ಭೋಜನದ 2 ವಿಧಿ ಇದೆ.
ಸಾಯಂ ಪ್ರಾತರ್ ದ್ವಿಜಾತೀನಾಂ ಭೋಜನಂ ಶ್ರುತಿಚೋದಿತಂ ಅಂತ ಮನು ಹೇಳ್ತಾನೆ, ಮನುಸ್ಮೃತಿಯಲ್ಲಿ ಹೇಳಿದ ಮಾತು. 2 ಭೋಜನ ಕರ್ತವ್ಯ ಅಂತ, ಒಂದು ಸಾಯಂಕಾಲ, ಒಂದು ಪ್ರಾತಃ ಕಾಲ. ಪ್ರಾತಃ ಕಾಲ ಅಂತ ಹೇಳಿದರೆ 10, 11, 12ರ ತನಕ ಹೋಗ್ಬೋದು. ಸಾಯಂಕಾಲ ಅಂತ ಹೇಳಿದರೆ 5ರಿಂದ 9ರ ತನಕ ಹೋಗ್ಬೋದು. ಬೆಳಗ್ಗಿದ್ದು ಎಷ್ಟು ಹೊತ್ತು ಅಂತ ನೋಡಿಕೊಂಡು 2 ಭೋಜನದ ವಿಧಾನ ಇದೆ. ಇವ್ರದ್ದು ರಾತ್ರಿಯ ಭೋಜನದ ವಿಚಾರ ಇಲ್ಲ. ರಾತ್ರಿ ಕ್ಷೀರಪಾನ ಅಂತ ಒಂದು ವಿಧಿ, ಅದು ನಡೆಯಿತು. ಸ್ವತಃ ವಿದುರ ಹೇಳ್ತಾನೆ, ನನ್ನ ಮನೆಯಾಕೇ ಕರೆದು ತಂದ ಹಾಲು ಇದು ಅಂತ. ಅದನ್ನು ಕಾಸಿ ಕುಡಿಯುವ ಕ್ರಮ ಇಲ್ಲ ಅಂತ ಅನಿಸುತ್ತೆ ಮಹಾಭಾರತ ನೋಡಿದರೆ. ನಾವೆಲ್ಲ ಹಾಲು ಚೆನ್ನಾಗಿ ಕಾಯಿಸಿ ಕೆನೆ ಕಟ್ಟಿಸಿ, ಕೆಲವರು ಕೆನೆ ಮಾತ್ರ ತಿನ್ನುವುದು, ಕೆಲವರು ಹಾಲು ಮಾತ್ರ ಕುಡಿಯುವುದು ಅಂತ ನಡೆಯುತ್ತೆ. ಇವ್ರದ್ದು ಹಾಗಲ್ಲ, ಕರೆದು ತಂದ ಬಿಸಿ ಹಾಲನ್ನು ಕೃಷ್ಣನಿಗೆ ಕೊಡುವುದು. ಅವನಿಗೆ ಬಾಲ್ಯದ್ದೆಲ್ಲ ನೆನಪು, ತಾನೇ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿದದ್ದು ಇದೆ ಭಗವಂತ ಕೃಷ್ಣ. ಅವನಿಗೆ ಆ ರೀತಿಯ ಹಾಲು ಕುಡಿಯುವುದೇ ಇಷ್ಟ. ಅಂದರೆ ಬಿಸಿ ಹಾಲು, ಬಿಸಿ ಬಿಸಿ, ಅದನ್ನು ಬೆಂಕಿಯಲ್ಲಿ ಬಿಸಿ ಮಾಡುವುದಲ್ಲ, ಕರೆದ ಆ ಹಸುವಿನ ಶರೀರ ಎಷ್ಟು ಬಿಸಿ ಇದೆಯೋ ಅಷ್ಟೇ ಬಿಸಿ ಇರತಕ್ಕಂಥ ಶುದ್ಧವಾದ ಹಾಲು. ಇನ್ನು ವಿಶ್ರಾಂತಿಯ ಕಾಲ, ವಿಶ್ರಾಂತಿಯ ಹೊತ್ತಿಗೆ ಅಷ್ಟೊತ್ತಿಗೆ ಬಹಳಷ್ಟು ಬಂದು ಜನ ಭೇಟಿ ಮಾಡಿ ಹೋಗಿದ್ದಾರೆ. ವಿಶ್ರಾಂತಿಯ ಹೊತ್ತಿಗೆ ಇವರು ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ, ಮಾತಾಡ್ತಾ ಇದ್ದಾರೆ. ಬೆಳಗಾಯಿತು, ಕೃಷ್ಣನ ಅನುಷ್ಠಾನ ಶುರುವಾಯಿತು. ಅಷ್ಟರಲ್ಲಿ ಆತ ವಿದುರನಿಗೆ ಹೇಳಿದ, ಒಂದು ಸಲ ಹೋಗಿ ಕೇಳಿಕೊಂಡು ಬಾ, ಎಷ್ಟು ಹೊತ್ತಿಗೆ ನಾವು ಸಂಧಾನದ ನಿಮಿತ್ತದ ಸಭೆಯನ್ನು ಪ್ರವೇಶ ಮಾಡಬಹುದು ಅಂತ ಒಂದು ಕಾಲವನ್ನು ಕೇಳಿವ ಅಂತ ವಿದುರನ ಹತ್ರ ಹೇಳ್ತಾನೆ. ಇಷ್ಟರ ಮಧ್ಯದಲ್ಲಿ 2 ಅಧ್ಯಾಯ ಇದೆ. ಇದೇನು 2 ಅಧ್ಯಾಯ ಅಂದರೆ, ರಾತ್ರಿ ನಿದ್ದೆ ಮಾಡಲಿಲ್ಲಲ್ವ ಇಬ್ಬರು, ಏನು ಪಟ್ಟಾಂಗ ಹೊಡೆದ್ರು ಅಂತ 2 ಅಧ್ಯಾಯ. ಅದು ಇವತ್ತಿನ ಉಪನ್ಯಾಸದ ಪ್ರಮುಖ ವಿಷಯ. ವಿದುರ ಹೇಳಿದ ವಿಷಯ, ಕೃಷ್ಣ ನಾಳೆ ನೀನು ಸಭೆಗೆ ಬರುವುದು ಬೇಡ, ನೀನು ಸಭೆಗೆ ಬಂದರೆ ನಿನ್ನ ಮರ್ಯಾದೆ ತೆಗಿತಾನೆ ಆ ದುಷ್ಟ. ನಿನ್ನ ಮರ್ಯಾದೆ ಹೋದರೆ ಅದು ಲೋಕದ ಸಜ್ಜನರ ಮರ್ಯಾದೆ ಹೋದ ಹಾಗೆ. ಅಂಥ ದುಷ್ಟರ ಮಧ್ಯದಲ್ಲಿ, ಸಿಂಹಗಳ ಮಧ್ಯದಲ್ಲಿ ಒಂದು ಜಿಂಕೆ ಬಂದು ಕೂತ ಹಾಗೆ ಆಗುತ್ತೆ ಕೃಷ್ಣ, ನೀನು ಅಲ್ಲಿ ಹೋಗೋದು, ಅದರಿಂದ ಬೇಡ ಅಲ್ಲಿಗೆ ಹೋಗೋದು. ಆತನ ಪತ್ನಿ ಮಧ್ಯದಲ್ಲಿ ಸೇರಿಸ್ತಾಳೆ, ಸಿಂಹಗಳ ಮಧ್ಯದಲ್ಲಿ ಅಲ್ಲ, ನರಿಗಳ ಮಧ್ಯದಲ್ಲಿ ಅಂತ ಹೇಳ್ತಾರೆ. ಯಾಕಂದರೆ ಅವರೆಲ್ಲ ಸಿಂಹಗಳು ಅಂತ ನಾವು ಯಾಕೆ ಒಪ್ಪಿಕೊಳ್ಬೇಕು? ಸಿಂಹಗಳಲ್ಲ, ಅದೆಲ್ಲ ನರಿ ಬುದ್ಧಿಯವರು. ಅಲ್ಲಿ ಶಕುನಿ, ದುರ್ಯೋಧನ, ದುಶ್ಯಾಸನ ಎಲ್ಲ ಇರುವವರು ಅಂಥವರೇ. ಸಂಸ್ಕೃತದಲ್ಲಿ ನರಿಗೆ ಮತ್ತೊಂದು ಹೆಸರಿದೆ, ವಂಚಕ ಅಂತ. ನೀವು ಕೋಶದಲ್ಲಿ ತೆಗೆದು ನೋಡಿ ಅಥವಾ ಇಂಟರ್ನೆಟ್ ಸರ್ಚ್ ಮಾಡಿ, ಸಂಸ್ಕೃತದಲ್ಲಿ ವಂಚಕ ಅಂದರೆ ಏನು ಅಂತ. ಮೊದಲ ಅರ್ಥ ನರಿ ಅಂತ ಇರ್ತದೆ, ಆಮೇಲೆ ಮೋಸಗಾರ ಅಂತ ಆಮೇಲಿನ ಅರ್ಥ ಇರ್ತದೆ. ಜಂಬುಕ, ವಂಚಕ, ನರಿ, ಇದೆಲ್ಲ ಅದಕ್ಕೆ ಹೆಸರುಗಳು. ಅವರ ಮಧ್ಯದಲ್ಲಿ ನೀನು ಸಾಗುವುದು ಸರಿಯಲ್ಲ ಕೃಷ್ಣ, ಬೇಡ. ಯಾಕೆ ಬೇಡ ಅಂದರೆ, ದುರ್ಯೋಧನ ಎಂತವ ಅಂತ ಅವನ ಬಗ್ಗೆ ಒಂದು ಶತನಾಮ ಸ್ತೋತ್ರ ಇದೆ. ಹೇಗೆ ಶ್ರೀಕೃಷ್ಣ ಶತನಾಮ ಅಂತ ಅಷ್ಟೋತ್ತರ ಶತನಾಮ ಅಂತ ಹೇಳ್ತೇವೆ, ದುರ್ಯೋಧನ ಎಂತವ ಮಹಾಭಾರತದಲ್ಲಿ ಅದನ್ನು ನಾವು ಕೇಳಬೇಕು. ಯಾಕೆ ಕೇಳಬೇಕು ಅಂದರೆ, ನಾವು ದುರ್ಯೋಧನನ ಹಾಗಿರಬಾರ್ದು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಕೇಳಬೇಕು. 2 ಆದರ್ಶಗಳು, ಒಂದು ಹೇಗಿರಬೇಕು ಅನ್ನುವುದಕ್ಕೆ ಆದರ್ಶ, ಮತ್ತೊಂದು ಹೇಗೆ ಇರಬಾರ್ದು ಅನ್ನುವುದಕ್ಕೆ ಆದರ್ಶ. ಇಡೀ ಮಹಾಭಾರತ ಅದೇ. ಪಾಂಡವರ ಕಥೆ ನಾವು ಹೇಗಿರಬೇಕು, ದುರ್ಯೋಧನನ ಕಥೆ ನಾವು ಹೇಗೆ ಇರಬಾರ್ದು. ನೀನು ಆ ಸಭೆಗೆ ಹೋಗಬೇಡ. ಯಾಕೆ ಅಂತೇಳಿದರೆ, ತಂ ಭುಕ್ತವಂತಂ ಆಶ್ವಸ್ತಂ ನಿಶಾಯಾಂ ವಿದುರೋಬ್ರವೀತ್ ನೇದಂ ಸಮ್ಯಗ್ ವ್ಯವಸಿತಂ ಕೇಶವಾಗಮನಂ ತವ. ನೀನು ಭಾರಿ ವಿಚಾರ ಮಾಡಿ ಕೆಲಸ ಮಾಡುವವ ಕೃಷ್ಣ, ಆದರೆ ನೀನು ಇಲ್ಲಿಗೆ ಬಂದದ್ದು ಅದು ಸರಿಯಾದ ವಿಚಾರ ಆಗಲಿಲ್ಲ. ಈ ಸಭೆಗೆ ಬರುವುದು ಅದು ಸಮಂಜಸ ಅಲ್ಲ. ಯಾಕೆ ಅಂತೇಳಿದರೆ, ಈ ದುರ್ಯೋಧನ ಹೇಗಿದ್ದಾನೆ, ಅರ್ಥಧರ್ಮಾತಿಗೋ ಮೂಢ ಸಂರಂಭೀಚ ಜನಾರ್ದನ. ಈ ವ್ಯಕ್ತಿ ಇದ್ದಾನಲ್ಲ, ಆತ ಅರ್ಥವನ್ನು ಆಶ್ರಯಿಸಿಕೊಂಡಿದ್ದಾನೆ, ಆದರೆ ಅರ್ಥವನ್ನು ಮೀರಿ ನಡೀತಾನೆ. ಧರ್ಮವನ್ನು ಆಶ್ರಯಿಸಿಕೊಂಡಿದ್ದಾನೆ, ಆದರೆ ಧರ್ಮವನ್ನು ಮೀರಿ ನಡೀತಾನೆ. ಅರ್ಥ ಧರ್ಮಾತಿಗಃ. ಅತಿಗಃ ಅಂದರೆ ಅತಿಕ್ರಮಿಸಿ ನಡೆಯುವ ಅಂತ ಅರ್ಥ. ಅರ್ಥವನ್ನು ಅತಿಕ್ರಮಿಸುವುದು ಅಂದರೆ ಏನು? ಅರ್ಥ ಅಂದರೆ ನಮ್ಮಲ್ಲಿರುವ ಸಂಪತ್ತು. ಸಂಪತ್ತನ್ನು ಸರಿಯಾದವರಿಗೆ ಕೊಡಬೇಕು. ಸಂಪತ್ತು ಇರುವುದೇ ಕೊಡುವುದಕ್ಕೋಸ್ಕರ. ಆ ಸಂಪತ್ತು ಕಿಸೆಯಲ್ಲಿ ಇದ್ದುಕೊಳ್ಳೆ ಹೇಳ್ತದೆ, ನನ್ನನ್ನು ಎಲ್ಲಿ ಕೊಡ್ತಿ ಅಂತ. ಇವನು ಇಟ್ಕೊಂಡೇ ಬರ್ತೇನೆ ಅಂತ ಬರ್ತಾನೆ, ಬರುವಾಗ ಕಿಸೆಯಲ್ಲೇ ಇರುವುದಿಲ್ಲ. ಅದು ಇರುವುದು ಕೊಡುವುದಕ್ಕೋಸ್ಕರ. ಕಿಸೆಯಲ್ಲಿದ್ದದ್ದು ಕೊನೆ ಪಟ್ಟ ಅಂಗಡಿಗೆ ಕೊಟ್ಟಾದರೂ 2 kg ಅವಲಕ್ಕಿ ತಗೊಂಡು ಬರಬೇಕು. ಅಂತೂ ಇಲ್ಲಿ ಹೋದದ್ದು ಅಂಗಡಿಯಲ್ಲಿ ಅವನ ಕೈಯಲ್ಲಿರ್ತದೆ. ಅವನಿಗೆ ಕೈಗೆ ಬರುವಾಗಲೇ ಅವನು ಯೋಚನೆ ಮಾಡ್ತಾನೆ, ಇದನ್ನು ಮುಂದೆ ಬಂದವನಿಗೆ ಚಿಲ್ಲರೆ ಕೊಡುವಾಗ ಅವನಿಗೆ ಕೊಡಬೇಕಾಗ್ತದೆ ಅಂತ. ಅವನಲ್ಲೂ ನಿಲ್ಲುವಂಥದ್ದಲ್ಲ. ಲಕ್ಷ್ಮೀ ಅತಿ ಚಂಚಲ ಅಂತೇಳಿದರೆ ಹಾಗೆ. ಅದು ಆ ಕಡೆ ಈ ಕಡೆ ಸುತ್ತಾಡುವುದೇ ಅದರ ಕ್ರಮ.
ನಿಂತಲ್ಲಿ ನಿಂತರೆ ಅದು ಕೊಳೆತು ನಾರಿತು ಅಂತ ಅರ್ಥ. ಹರಿಯುವ ನೀರಿನಂತೆ ಸಂಪತ್ತಿರಬೇಕೇ ಹೊರತು ಸಂಪತ್ತು ಕೆಸರ ಗುಜ್ಜೆಯಲ್ಲಿದ್ದಂತಹ ಕೆಸರಿನ ಹಾಗೆ ಇರಬಾರ್ದು. ಅದು ಯಾವತ್ತೂ ಕೂಡ ಹರಿತಾ ಇರಬೇಕು. ಹರಿತಾ ಇರುವ ನೀರು ಹೇಗೆ ಶುದ್ಧವೋ ಹರಿತಾ ಇರುವ ಸಂಪತ್ತು ಕೂಡ ಪರಿಶುದ್ಧವಾದದ್ದು ಅನ್ನೋದು ಶಾಸ್ತ್ರೀಯ ವಿಧಾನ. ಆದರೆ ಇವನೇನು ಮಾಡ್ತಾನೆ, ಸಂಪತ್ತನ್ನು ಹರಿತಾ ಇರುವ ಹಾಗೆ ನೋಡಿಕೊಳ್ತಾನೆ, ಮಹಾರಾಜನೀತಿ ಚತುರ. ಆದರೆ ಯಾರಿಗೆ ಕೊಡಬಾರ್ದು ಅವರಿಗೆ ಕೊಡುವುದವ. ಇದು ಸಂಪತ್ತನ್ನು ಅತಿಕ್ರಮಿಸುವುದು ಅಂದರೆ ಹಾಗೆ. ಲಕ್ಷ್ಮೀದೇವಿಯನ್ನು ಯಾರಿಗೆ ಮದುವೆ ಮಾಡಿಕೊಡಬೇಕು ಅವರಿಗೆಲ್ಲ ಮದುವೆ ಮಾಡಿಕೊಡಬೇಕು. ಭೀಷ್ಮಕ ರಾಜ ತನ್ನ ಮಗಳಾದ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟಿದ್ದರೆ ಚೆನ್ನಾಗಿ ನಡೀತಿತ್ತು. ಆದರೆ ಅವ ಯೋಚನೆ ಮಾಡಿದ್ದು ಶಿಶುಪಾಲನಿಗೆ ಕೊಡೋಣ ಅಂತ. ಅದು ಆಗೇನಾಯಿತು, ಅರ್ಥಾತಿಕ್ರಮ ಉಂಟಾಗ್ತದೆ. ತಮ್ಮಲ್ಲಿದ್ದ ಸಂಪತ್ತನ್ನು ಎಲ್ಲಿ ಕೊಟ್ಟರೆ ಉಚಿತವೋ ಅಲ್ಲಿ ಕೊಟ್ಟರೆ ಅದು ಲೋಕದ ಕ್ಷೇಮಕ್ಕೆ ಹೇತುವಾಗ್ತದೆ. ಕೆಟ್ಟವರಿಗೆ ಕೊಟ್ಟರೆ ಆ ದುಡ್ಡಿನಿಂದಲೇ ಬೇಡದೇ ಇದ್ದ ಕೆಲಸವನ್ನು ಮಾಡಿ ಲೋಕದ ಅಕ್ಷೇಮವನ್ನು ಉಂಟು ಮಾಡ್ತಾರಲ್ಲ, ಇವನು ಮಾಡ್ತಾ ಇರುವುದು ಅದು. ಈ ದೇಶದ ದುಡ್ಡನ್ನು ಗಾಂಧಾರ ದೇಶಕ್ಕೆ ಕಳಿಸ್ತಾ ಇದ್ದಾನೆ. ಗಾಂಧಾರ ಅಂದರೆ ಪಾಕಿಸ್ತಾನಕ್ಕಿಂತಲೂ ಆ ಕಡೆ ಅದು. ಈ ದೇಶದ ದುಡ್ಡನ್ನು ಅಲ್ಲಿ ಕಳಿಸಿದರೆ ಹೇಗೆ? ಕಂದಹಾರ್ ಅಂತ ಕರೀತಾರೆ ಇವತ್ತು. ಗಾಂಧಾರ ಹೋಗಿ ಅದನ್ನು ಉಚ್ಚಾರಣೆ ಮಾಡಲಿಕ್ಕೆ ಬರಲಿಲ್ಲ ಅವರಿಗೆ ಡಾರ್ಜಿಲಿಂಗ್ ಅಂತ ಹೇಳಿಕ್ಕೆ ಬಂತು, ದುರ್ಜಯಲಿಂಗ ಅಂತ ಹೇಳಿಕ್ಕೆ ಬರಲಿಲ್ಲ. ಲಕ್ಷ್ಮಣಪುರ ಅಂತ ಬಾಯಲ್ಲೇ ಬರಲಿಲ್ಲ, ಲಕ್ನೋ ಅಂತ ಆಗೋಯ್ತಲ್ವಾ. ಆ ರೀತಿಯಲ್ಲಿ ಇವತ್ತು ಕಂದಹಾರ್ ಅಂತ ಕರೆಯುವಂಥದ್ದು ಅದೇ ಗಾಂಧಾರ ದೇಶ. ಆ ಗಾಂಧಾರ ದೇಶದ ಶಕುನಿ ಇಲ್ಲಿ ಬಂದು ಕೂತಿದ್ದಾನೆ. ಆ ಸೋದರ ಮಾವನಿಗೆ ಇವ ದುಡ್ಡು ಸುರಿದದ್ದು ಹೋದದ್ದೆಲ್ಲ ಆ ಊರಿಗೆ. ಈ ಕ್ರಮದಲ್ಲಿ ಯಾರಿಗೆ ದುಡ್ಡು ಕೊಡಬಾರ್ದು ಅಂಥವರಿಗೆ ದುಡ್ಡು ಕೊಟ್ಟರೆ ಎಂಥ ಅನರ್ಥ ಅನ್ನುವುದಕ್ಕೆ ದುರ್ಯೋಧನ ದೃಷ್ಟಾಂತ. ಇವ ಅರ್ಥಾತಿಗಹ ಅಷ್ಟೇ ಅಲ್ಲ, ಧರ್ಮಾತಿಗಹ. ಭಾರೀ ಧರ್ಮ ತಿಳಿದವ, ಆದರೆ ಧರ್ಮವನ್ನು ಅತಿಕ್ರಮಿಸಿಯೇ ನಡೆಯುವುದು. ಆಡಿದ ಮಾತು ಅವನ ಕೈಯಲ್ಲಿಲ್ಲ. ನೀವು 12 ವರ್ಷ ವನವಾಸಕ್ಕೆ ಹೋಗಿ 1 ವರ್ಷ ಅಜ್ಞಾತವಾಸ ಮುಗಿಸಿ ಬಂದರೆ ನಿಮ್ಮ ರಾಜ್ಯ ನಿಮ್ಮಿಂದ ಏನೇನು ನಾವು ದ್ಯೂತದಿಂದ ಪಡೆದಿದ್ದೇವೆ ಅದನ್ನು ಹಿಂದಕ್ಕೆ ಕೊಡ್ತೇವೆ ಅಂತ ಮಾತು ಅವನೇ ಬಾಯಿಯಲ್ಲಿ ಹೇಳಿದ್ದು. ಶಕುನಿಯ ಮೂಲಕ ಬೇರೆ ಹೇಳಿಸಿದ್ದಾನೆ. ಇಷ್ಟಾಗಿಯೂ ಧರ್ಮನಿಷ್ಠರಾಗಿ ಪಂಚಪಾಂಡವರು ಅಷ್ಟೂ ಕೆಲಸವನ್ನು ಮುಗಿಸಿ ಬಂದರೆ ನಾವು ರಾಜ್ಯ ಕೊಡುವುದಿಲ್ಲ. ನಾನು ಅದನ್ನು ಬಿಲ್ಲು ಬಾಣಗಳ ಮೇಲೆ ನಿಲ್ಲಿಸಿದ್ದೇನೆ, ನನ್ನ ರಾಜ್ಯವನ್ನು. ಬೇಕಾದರೆ ಅವರು ಹೋರಾಡಿ ಪಡೆಯಬೇಕು. ಯಾರಲ್ಲಿ ಸಾಮರ್ಥ್ಯ ಇದೆ ಅವರಿಗೆ ರಾಜ್ಯ. ಈ ಮಾತನ್ನು ಈಗ ಆಡ್ತಾನೆ. ಅದನ್ನು ಮೊದಲೇ ಹೇಳ್ಬೋದಿತ್ತಲ್ವ, ಆಗ ಅವ್ರಿಗೆ ವನವಾಸಕ್ಕೆ ಹೋಗುವ ಕೆಲಸವೇ ಇರಲಿಲ್ಲ. ಆದರೆ ಅವರನ್ನು ವನವಾಸದಲ್ಲಿ ಒದ್ದಾಡಿಸಿ, ಅಜ್ಞಾತವಾಸದಲ್ಲಿ ಇನ್ನಷ್ಟು ಹೊಂಡದಲ್ಲಿ ಬೀಳಿಸಿ, ಏನೇನೋ ಘಟನೆಗಳನ್ನಲ್ಲಿ ನಿರ್ಮಾಣ ಮಾಡಿಸಿ, ಕೊನೆಗೆ ನೀವು ಹೋರಾಡಿ ಬೇಕಾದರೆ ಪಡೀರಿ ಅಂತ. ಅಂದರೆ ಇದೇನು, ಹೇಳಿದ ಮಾತಿಗೆ ಅಲ್ಪವೂ ಬೆಲೆ ಇಲ್ಲ. ಈ ಕಾರಣದಿಂದಲೇ ದುರ್ಯೋಧನನ್ನು ಅರ್ಥಧರ್ಮ ಅತಿಗೋ ಮೂಢ. ಇವನು ಇನ್ನೊಂದು ದೊಡ್ಡ ದೋಷ ಇದೆ ಇವನಲ್ಲಿ, ಏನಂದರೆ ಮೂಢ. ಮೂಢ ಅನ್ನುವ ಶಬ್ದಕ್ಕೆ ನಾವು ಮೂರ್ಖ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತೇವೆ. ವಸ್ತುಸ್ಥಿತಿ ಏನು ಮೂಢ ಅಂದರೆ, ಅವ ತಪ್ಪು ಮಾಡ್ತಾ ಇರುವಾಗ ಇದು ತಪ್ಪು, ಈ ರೀತಿ ಮಾಡಿದರೆ ಮುಂದಕ್ಕೆ ಇಂಥ ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ ಅದನ್ನು ಒಪ್ಪಿಕೊಳ್ಳದೇ ಇರತಕ್ಕಂಥದ್ದು, ಅದಕ್ಕೆ ವಿರುದ್ಧವಾಗಿ ಚರ್ಚೆ ಮಾಡುವಂಥದ್ದು, ತರ್ಕ ಮಾಡುವಂಥದ್ದು ಯಾರಲ್ಲಿ ಇದೆಯೋ ಅವನಿಗೆ ಮೂಢ ಅಂತ ಹೆಸರು. ಅಂದರೆ ಮೂಢ ಅಂದರೆ ಭಾರೀ ಬುದ್ಧಿವಂತ ಅಂತ ಅರ್ಥ. ನಮ್ಮ ಶಬ್ದ ಮೂಢ, ಅಧಿಕ ಪ್ರಸಂಗಿ ಅಂತ ಅರ್ಥ. ಮೂಢ ಶಬ್ದದ ಅನೇಕ ಅರ್ಥಗಳಲ್ಲಿ ಅದು ಒಂದು. ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇ ಪರಂಗತಃ ಉಭೌತೌ ಸುಖಮೇದೇತೆ ಕ್ಲಿಶ್ಯತ್ಯಂತರಿತೋ ಜನಃ ಅಂತ ಶ್ರೀಮದ್ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಪ್ರಪಂಚದಲ್ಲಿ ದಡ್ಡನಿಗೆ ಸುಲಭವಾಗಿ ಖುಷಿಗೊಳಿಸ್ಬೋದು. ಅದು ಯಕ್ಷಗಾನ ಇರ್ಬೋದು ಅಥವಾ ಸಂಗೀತ ಇರ್ಬೋದು. ಅವನು ಇಲ್ಲಿ ತಾಳ ಏನು ಅವರು ಹೇಳುವ ಕಥೆ ಅದೆಲ್ಲ ಕೇಳಿ ತುಂಬ ಖುಷಿಯಾಗಿ ಬಿಡ್ತದೆ ಅವರಿಗೆ, ಕುಣಿದು ಕುಪ್ಪಳಿಸಿ ಬಿಡ್ತಾರೆ, ಆನಂದವ ಆನಂದ. ಭಾರೀ ಬುದ್ಧಿವಂತ ಇದ್ದಾನಲ್ಲ ಅವನನ್ನೂ ಖುಷಿಗೊಳಿಸ್ಬೋದು, ಅವನಿಗೂ ಭಾರಿ ಇಷ್ಟ ಆಗ್ತದೆ. ಏನು ಇಷ್ಟು ಚಂದ ಹಾಡಿದ್ರಲ್ವ, ಆ ಸಾಹಿತ್ಯದಲ್ಲಿ ಎಷ್ಟು ದೋಷ ಬೇಕಾದರೂ ಇರಲಿ, ಆದರೆ ಆ ಒಂದು ರಾಗ ಭಕ್ತಿ ಭಾವುಕತೆ ಹುಟ್ಟಿಸಿದ್ದು ಎಷ್ಟು ಚಂದ ಇದೆ ಅಂತ ಅವರು ಖುಷಿ ಪಡ್ತಾರೆ. ಆದರೆ ಎರಡರ ಮಧ್ಯದಲ್ಲಿದ್ದಾರಲ್ಲ, ಅಂತರಿತೋ ಜನ ಅಂತಿದ್ದಾರಲ್ಲ, ಆ ಕಡೆ ಭಾರಿ ಬುದ್ಧಿವಂತರಲ್ಲ, ಈ ಕಡೆ ಬರೀ ದಡ್ಡರೂ ಅಲ್ಲ. ನಾನು ಸಿಕ್ಕಾಬಟ್ಟೆ ತಿಳ್ಕೊಂಡಿದ್ದೇನೆ ಅಂತ ತಾನು ತಿಳ್ಕೊಂಡಿರ್ತಾನೆ, ಪಕ್ಕದವರಿಗೆ ಗೊತ್ತಿದೆ ಅವನಿಗೆ ಎಷ್ಟು ಗೊತ್ತಿದೆ ಅಂತ. ಅವನಿಗೆ ಮಾತ್ರ ಭಾರೀ ತಿಳಿದಿದ್ದೇನೆ ಅಂತಕ್ಕಂತಹ ಪಂಡಿತಮನ್ಯ ವ್ಯಕ್ತಿ ಇರ್ತಾನಲ್ಲ, ಅಂಥ ವ್ಯಕ್ತಿಗಳನ್ನು ಸಾಕ್ಷಾತ್ ಬ್ರಹ್ಮದೇವರು ಬಂದರೂ ಕೂಡ ಅವರನ್ನು ಖುಷಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲಂತೆ. ಅಜ್ಞ ಸುಖಮಾರಾಧ್ಯ ಸುಖತರಮಾರಾಧ್ಯತೆ ವಿಶೇಷಜ್ಞ ಜ್ಞಾನಲವ ದುರ್ವಿದಗ್ಧಂ ನರಂ ಬ್ರಹ್ಮಾಪಿ ನರಂಜಯತಿ ಅಂತ ಹೇಳ್ತಾನೆ ಒಬ್ಬ ಕವಿ. ಈ ದುರ್ಯೋಧನನ ಸ್ಥಿತಿ ಹಾಗೆ. ಅವನು ದಡ್ಡ ಅಲ್ಲ, ಚೆನ್ನಾಗಿ ತಿಳಿದಂತಹ ದಡ್ಡ.
ಒಂದು ತಪ್ಪು ಕೆಲಸ ಮಾಡ್ತಾ ಇದ್ದಾಗ ಇದು ತಪ್ಪು, ಇದರಿಂದ ಇಂಥ ಅನರ್ಥ ಆಗುತ್ತೆ, ಪಾಂಡವರನ್ನು ದ್ವೇಷಿಸಿತು ಅಂತಾದರೆ ಕುಲ ಎಲ್ಲ ನಿಷ್ಕುಲವಾಗುತ್ತೆ, ಕುಲ ಸಂತಾನವೇ ಅಳಿಸಿ ಹೋಗುತ್ತೆ ಅಂತ ಸಾಮಾನ್ಯ ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಬಹುದಾದ ವಿಷಯ. ಆದರೆ ಇವನಿಗೆ ಅದು ಅರ್ಥವೇ ಆಗೋದಿಲ್ಲ. ಆದ್ದರಿಂದ ಅವನನ್ನು ಹೇಳ್ತಾನೆ ವಿದುರ ಮೂಢ. ತನ್ನ ಅಣ್ಣನ ಮಗನ ಬಗ್ಗೆ ಹೇಳ್ತಕ್ಕಂಥ ಗುಣಗಾನ ಇವನಂತು. ಸಂರಂಭಿ ಅಷ್ಟೇ ಅಲ್ಲ, ಹೇಳಿದರೆ ಇದ್ದಕ್ಕಿದ್ದಾಗೆ ಸಿಟ್ಟು ಬರುತ್ತೆ. ಇಂಥವರಿಗೆ ಬುದ್ಧಿ ಹೇಳುವುದು ತುಂಬ ಕಷ್ಟ. ಮಾನಘ್ನ ಮಾನ ಕಾಮಶ್ಚ ವೃದ್ಧಾನಾಂ ಶಾಸನಾತಿಗ. ಇನ್ನೊಂದು ಅವನಲ್ಲಿ ದೊಡ್ಡ ದೋಷ ಇದೆ. ಯಾರಿಗೂ ತಾನು ಗೌರವ ಕೊಡುವುದಿಲ್ಲ, ಆದರೆ ಎಲ್ಲರೂ ನನ್ನನ್ನು ಗೌರವಿಸಬೇಕು ಅಂತ ಆಸೆ ಪಡ್ತಾನೆ. ಇದು ಪ್ರಪಂಚದಲ್ಲಿರಬಾರ್ದು. ಮಾನಘ್ನ ಮಾನ ಕಾಮಶ್ಚ. ಇನ್ನೊಬ್ಬರಿಗೆ ಮಾನ ಅಂದರೆ ಗೌರವ, ಗೌರವ ಕೊಡೋಲ್ಲ ಮಾನಘ್ನ, ಅವರ ಗೌರವವನ್ನು ಹಾಳು ಮಾಡುವವ. ಜೊತೆಗೆ ಮಾನಕಾಮ, ತನಗೆಲ್ಲರೂ ಗೌರವ ಕೊಡಬೇಕು. ಇರುವ ಕ್ರಮ ಹೇಗೆ? ನಾವು ಇನ್ನೊಬ್ಬರನ್ನು ಗೌರವಿಸಿದರೆ ಅವರು ನಮ್ಮನ್ನು ಗೌರವಿಸ್ತಾರೆ. ಇದು ಸ್ಥಿತಿ ಅಲ್ವಾ? ನೀವು ಇಂಗ್ಲೀಷಲ್ಲಿ ಗಾದೆ ಹೇಳುವುದು ಹಾಗೆ ಅಲ್ವಾ? ಆದರೆ ನಡೆಯುವುದೇನಾಗಿದೆ ಪರಿಸ್ಥಿತಿ? ಇವನು ಸ್ವತಃ ತನ್ನ ಸೋದರ ಮಾವನಾದ ಶಕುನಿಯನ್ನೇ ಸಭೆಯಲ್ಲಿ ಅವಮಾನ ಮಾಡ್ತಾನೆ. ಆದರೆ ಶಕುನಿ ಮಾತ್ರ ನನಗೆ ಯಾವತ್ತೂ ಗೌರವ ಕೊಡಬೇಕು ಅಂತ ಬಯಸ್ತಾನೆ. ವಿದುರನನ್ನು ಸಿಕ್ಕಾಬಟ್ಟೆ ಅವಮಾನ ಮಾಡ್ತಾನೆ. ದಾಸ್ಯಾಸುತಂ ಕಹ ಆನೆಯತು ಅಂತ ಕೇಳ್ತಾನೆ. ಆ ಸಭೆಗೆ ಈ ದಾಸಿಸುತನನ್ನು ತಂದವರು ಯಾರು ಅಂತ ತನ್ನ ಚಿಕ್ಕಪ್ಪನ ಬಗ್ಗೆ ಪ್ರಶ್ನೆ ಮಾಡ್ತಾನೆ ದುರ್ಯೋಧನ. ಆದರೆ ದುರ್ಯೋಧನನಿಗೆ ವಿದುರ ಭಾರಿ ಗೌರವ ಕೊಡಬೇಕು ಅಂತ ಬಯಸ್ತಾನೆ. ಇದು ಈತನಲ್ಲಿರುವ ಮತ್ತೊಂದು ದೋಷ. ಮಾನಘ್ನನಾಗಿದ್ದಾನೆ, ಆದರೆ ಮಾನ ಕಾಮನಾಗಿದ್ದಾನೆ. ವೃದ್ಧಾನಾಂ ಶಾಸನಾತಿಗ. ಇದು ವ್ಯಕ್ತಿಯಲ್ಲಿರುವ ದೊಡ್ಡ ದೋಷ. ಏನು ಅಂದರೆ ತಿಳಿದವರು ಆದೇಶಿಸಿದ ವಿಷಯವನ್ನು ಧಿಕ್ಕರಿಸಿ ನಡೆಯುವುದು. ವೃದ್ಧರು ಅಂದರೆ ದೊಡ್ಡವರು, ಹಿರಿಯರು, ತಿಳಿದವರು, ಅಭಿವೃದ್ಧರು. ಅವರ ಶಾಸನ ಅಂದರೆ ನೀನು ಹೀಗೆ ಇರತಕ್ಕದ್ದು ಅನ್ನುವ ಅನುಶಾಸನ. ಅದನ್ನು ಅತಿಗಹ ಅಂದರೆ ಅತಿಕ್ರಮಿಸಿ ನಡೆಯುವವ. ದುರ್ಯೋಧನನಿಗೆ ಬುದ್ಧಿ ಹೇಳದೇ ಇದ್ದವರು ಆ ಸಭೆಯಲ್ಲಿ ಯಾರೂ ಇಲ್ಲ. ಭೀಷ್ಮರು, ದ್ರೋಣರು ಇರ್ಬೋದು, ಬಂದಂತಹ ಕಣ್ವರು ಇರ್ಬೋದು, ದೂರ್ವಾಸರು, ಅವರೂ ಕೂಡ ದುರ್ಯೋಧನನಿಗೆ ಒಂದಿಷ್ಟು ಬುದ್ಧಿ ಹೇಳಿದ್ದಾರೆ. ಬುದ್ಧಿ ಹೇಳದೇ ಇದ್ದವರು ಯಾರು? ಅಪ್ಪನಾದಂತಹ ಧೃತರಾಷ್ಟ್ರನೂ ಬುದ್ಧಿ ಹೇಳಿದ್ದಾನೆ. ಸೋದರ ಮಾವನಾದ ಶಕುನಿ ಮಾತ್ರ ಅವನಿಗೆ ಬುದ್ಧಿ ಹೇಳದೇ ಇದ್ದದ್ದು. ಇನ್ನು ಎಲ್ಲರೂ, ಕರ್ಣನೂ ಒಂದು ಸಂದರ್ಭದಲ್ಲಿ ನಾವು ಹೀಗೆ ಮಾಡಿದರೆ ಹೇಗೆ ಅಂತ ಒಂದು ಒಳ್ಳೆಯ ವಿಷಯವನ್ನು ಹೇಳ್ತಾನೆ ಅವನ ಮುಂದೆ. ಆದರೆ ಆತ ತಿಳಿದವರು ಹೇಳಿದ ಮಾತನ್ನು ಯಾವತ್ತೂ ಒಪ್ಪುವುದಿಲ್ಲ. ತಿಳಿಯದೇ ಇದ್ದಂತಹ ಶಕುನಿ ಹೇಳಿದ ಮಾತು ಅವನಿಗೆ ಭಾರಿ ಇಷ್ಟ. ಕಣಿಕ, ಅವನ ನೀತಿಯನ್ನು ನಾವು ನೋಡಿದ್ದೇವೆ. ಕಣಿಕ ಅವನು ತಿಳಿದದ್ದೇ ಬೇರೆ ಥರದ್ದು, ಅಂಥದ್ದೆಲ್ಲ ಅವನಿಗೆ ಇಷ್ಟ. ಅದರಿಂದ ವೃದ್ಧಾನಾಂ ಶಾಸನಾತಿಗ. ಇಷ್ಟೇ ಅಲ್ಲ, ಧರ್ಮಶಾಸ್ತ್ರಾತಿಗೋ ಮಂದಃ ದುರಾತ್ಮ ಪ್ರಗ್ರಹಂ ಗತಃ. ಅವನು ಧರ್ಮಶಾಸ್ತ್ರ ಓದಿದ್ದೇ ಯಾವುದು ಮಾಡಬಾರ್ದು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಅಂತ ವಿದುರನ ಮುಂದೆ ಹೇಳಿದ್ದ. ನಾನು ಎಲ್ಲ ತಿಳ್ಕೊಂಡಿದ್ದೇನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಅಂತ ಅವನದ್ದೇ ಮಾತು. ಧರ್ಮಶಾಸ್ತ್ರಾತಿಗ ಮಂದಃ. ಮಂದ ಅಂದರೆ ಏನೂ ಗೊತ್ತಿಲ್ಲದೆ ಇದ್ದವ ಅಂತಲ್ಲ, ಧರ್ಮಶಾಸ್ತ್ರದ ವಿಷಯದಲ್ಲಿ ನಿಧಾನ ಮಾಡುವವ ಅಂತ ಅರ್ಥ. ಅವನಿಗೆ ಭಾನುಮತಿ ಏನಾದರೂ ಹೇಳಿದರೆ ನಾಳೆ ದಿವಸ ಒಂದು ಪೂಜೆಯ ದೇವರ ಪೂಜೆ ಒಂದು ಇಟ್ಟುಕೊಳ್ಳುವ, ಯಾಕಂದರೆ ವಿದ್ವಾಂಸರೆಲ್ಲ ಬಂದಿದ್ದಾರೆ, ಅವರನ್ನೆಲ್ಲ ಒಂದು ಕರೆಯುವುದಕ್ಕೆ ಅವಕಾಶ ಆಗ್ತದೆ ಅಂತ ಭಾನುಮತಿ ಹೇಳಿದರೆ, ಈ ಸಲ ಬೇಡ, ಆಷಾಢ ಅಲ್ವ, ಆಟಿಟ್ಟು ಜಾಲಾಂಪಿ ಲೆಕ್ಕ ಇದ್ದಿ ಅಂತ ಅವು ಹೇಳ್ತಾನೆ. ಈಗೇನು ಮಾಡೋದು ಬೇಡ, ಮುಂದೆ ಮಾಡುವ ಅಂತ. ಇವರಿಂಥವರಿಗೆ ಮಂದ ಅಂತ ಹೆಸರು. ಮುಂದಿನ ಸಲ ಮಾಡುವ. ಮುಂದಿನ ಸಲ ಅವರು ಹೇಳಿದರೆ ಈಗ ಸದ್ಯಕ್ಕೆ ಬೇಡ, ರಾಜಕಾರಣ ಜಾಸ್ತಿ ಇದೆ, ಮುಂದಕ್ಕೆ ಮಾಡುವ. ದೀರ್ಘಸೂತ್ರತ ಅಂತ ಕರೀತಾರೆ. ಈ ದೀರ್ಘಸೂತ್ರಿಯನ್ನು ಕೂಡ ಮಂದ ಅಂತ ಕರೀತಾರೆ. ಮಂದವಾಗಿ ಕೆಲಸ ಮಾಡುವುದು. ನಮ್ಮಲ್ಲಿ ಮಂದವಾಸರ ಅಂತ ಒಂದುಂಟು. ಶನಿವಾರಕ್ಕೆ ಮಂದವಾಸರ ಅಂತ ಕರೆಯೋದು. ಯಾಕೆ ಶನಿಯನ್ನು ಮಂದ ಅಂತ ಕರೆಯೋದು? ಅವನು ನಡೆಯುವುದಷ್ಟು ನಿಧಾನ. ಅವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವುದಕ್ಕೆ 2.5 ವರ್ಷ ತಗೊಳ್ತಾನೆ. ಚಂದ್ರ ಹಾಗಲ್ಲ, 2.25 ದಿವಸದಲ್ಲಿ ರಾಶಿಯಿಂದ ರಾಶಿಗೆ ವ್ಯತ್ಯಾಸ ಆಗಿಬಿಡ್ತಾನೆ. ತುಂಬ ನಿಧಾನಕ್ಕೆ ಹೋಗುವುದು. ದಪ್ಪ ಇದ್ದವರಲ್ವ, ಸಾವಕಾಶ ಹೋಗುವುದು. ನಮ್ಮ ಗ್ರಹಗಳಲ್ಲಿ ಭಾರೀ ದಪ್ಪದಲ್ಲಿರುವವನಿಗೆ ಗುರು ಅಂತ ಹೆಸರು. ಗುರು ಅಂದ್ರೇ ದೊಡ್ಡ ಗ್ರಹ ಅಂತ ಅರ್ಥ. ಆ ಗುರುವೂ ಕೂಡ 1 ವರ್ಷದಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾನೆ. ಆದರೆ ನಮ್ಮ ಶನಿ, ಸೂರ್ಯನ ಮಗ, ಅವನು ಹೋಗುವುದಕ್ಕೆ 2.5 ವರ್ಷ ಬೇಕು. ಅಷ್ಟು ನಿಧಾನಕ್ಕೆ 30 ತಿಂಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚರಿಸುವಷ್ಟು ಮಂದ ಗ್ರಹ. ಆದರೆ ಮಂದ ಅಂದರೆ ಚಿರಕಾರಿ, ನಿಧಾನಕ್ಕೆ ಕೆಲಸ ಮಾಡುವವ. ಯಾವ ವಿಷಯದಲ್ಲಿ ದುರ್ಯೋಧನ ಚಿರಕಾರಿ? ಅವನು ಧರ್ಮದ ವಿಷಯದಲ್ಲಿ ಹಾಗೆ.
ನಾಳೆಗೆ ನಾಳೆಗೆ ಅಂತ ಮುಂದೂಡ್ತಾನೆ. ಅಧರ್ಮದ ಕೆಲಸ ಏನಾದರೂ ಸಿಕ್ಕಿತೋ ಅದು ಅವತ್ತೇ, ಇದು ರಾತ್ರಿಯ ಒಳಗೆ ಮುಗಿಬೇಕು ಅಂತ ಕೆಲಸ ಮಾಡ್ತಾನೆ. ಧರ್ಮಶಾಸ್ತ್ರಾದಿಕೋ ಮಂದಃ ದುರಾತ್ಮ ಪ್ರಗ್ರಹಂ ಗತಃ. ದುರಾತ್ಮ ಅನ್ನುವ ಶಬ್ದಕ್ಕೆ ಕೆಟ್ಟ ಮನಸ್ಸಿನವ ಅಂತ ಅರ್ಥ. ಮಹಾತ್ಮ ಅನ್ನುವ ಶಬ್ದಕ್ಕೆ ಒಳ್ಳೆ ಮನಸ್ಸಿನವ ಅಂತ ಅರ್ಥ. ನಾವು ಕನ್ನಡದಲ್ಲಿ ಕೆಲವು ಸಲ ಅರ್ಥ ಬೇರೆ ಮಾಡ್ತೇವೆ. ಮಹಾತ್ಮ ಅಂದರೆ ಅದು ದೊಡ್ಡ ಆತ್ಮ, ದುಷ್ಟಾತ್ಮ ಅಂದರೆ ಕೆಟ್ಟ ಆತ್ಮ. ಆ ಆತ್ಮನಲ್ಲಿ ತಂದು ನಿಲ್ಲಿಸ್ತೇವೆ. ಆತ್ಮ ದೊಡ್ಡ ಆತ್ಮ ಚಿಕ್ಕ ಆತ್ಮ ಅಂತ ಎಲ್ಲೂ ಇಲ್ಲ. ಎಲ್ಲರ ಆತ್ಮವೂ ಕೂಡ ಅದು ಚಿಕ್ಕದೇ. ಆತ್ಮ ಅನ್ನೋದು ಎಷ್ಟು ಚಿಕ್ಕದು ಗೊತ್ತೋ, ನಾವೇನೋ ತಿಳ್ಕೊಂಡಿದ್ದೇವೆ. ಈ ಆತ್ಮ ಎಷ್ಟು ಗೊತ್ತೋ, 5.7 ಅಂತ ಹೇಳೋದು ನಾವು. 5 ಫೀಟು 9 ಇಂಚು 7 ಇಂಚು ಇದ್ದೇನೆ ಅಂತ. ಅದು ಶರೀರ ಇರುವುದು, ಆತ್ಮ ಇರುವುದಲ್ಲ. ಆತ್ಮ ಎಷ್ಟಿರುವುದು? ಪರಮಾಣು ಪ್ರದೇಶೇಪ್ಯನಂತ ಜೀವರಾಶಯ. ಒಂದು ಸೂಜಿ ಮನೆಯ ಜಾಗದಲ್ಲಿ ಅನಂತ ಜೀವರಾಶಿಯನ್ನು ಇಡ್ಬೋದಂತೆ, ಈ ಆತ್ಮವನ್ನು ಇಡ್ಬೋದಂತೆ. ಅಷ್ಟು ಸೂಕ್ಷ್ಮ. ಎಷ್ಟು ಸೂಕ್ಷ್ಮವಾದದ್ದು ಆತ್ಮ ಅಂತ ಹೇಳ್ತಾರೆ ಅಂದರೆ, ಒಂದು ಕುದುರೆಯ ಬಾಲದ ತುದಿ, ಆ ಕುದುರೆಯ ಬಾಲದ ತುದಿಯಲ್ಲಿರ್ತಕ್ಕಂಥ ರೋಮ, ಆ ತುದಿಯ ರೋಮ ಅತ್ಯಂತ ತೆಳು. ಮೊದಲೇ ಕುದುರೆಯ ಬಾಲದ ರೋಮ ಅಂದರೆ ಅತ್ಯಂತ ತೆಳು. ಅದಕ್ಕೆ ಹಸುವಿನ ಬಾಲದ ರೋಮ ಹೇಳಲಿಲ್ಲ, ನಾಯಿಯ ಬಾಲದ ರೋಮ ಹೇಳಲಿಲ್ಲ, ಯಾಕಂದರೆ ದಪ್ಪ ಇರ್ತದೆ. ಇದು ಕುದುರೆಯ ಬಾಲದ ರೋಮ, ಅತಿ ತೆಳುವಾದ ರೋಮ. ನೆಲದಲ್ಲಿಟ್ಟರೆ ಇದೆ ಅಂತ ಕಾಣಿಸೋಲ್ಲ. ಅಂತಹ ರೋಮವನ್ನು 100 ಸೀಳಬೇಕಂತೆ. 100 ಸೀಳಬೇಕು. 100 ಸೀಳಿದಾಗ ಸೀಳಲಿಕ್ಕೆ ಆಗೋದಿಲ್ಲ, ಒಂದು ಕಲ್ಪನೆ ಕೊಡೋದು ನಿಮಗೆ. 100 ಸೀಳಬೇಕು. 100 ಸೀಳಿದ ಮೇಲೆ ಆ ರೋಮವನ್ನು ಮತ್ತೆ 1,000 ಮತ್ತೆ ಸೀಳಬೇಕಂತ. ಅಂದರೆ ಒಂದನ್ನು ತಗೊಂಡು ಅದನ್ನು 1,000 ಸೀಳಬೇಕು. ಆವಾಗ ಅದು ಎಷ್ಟು ಇರ್ತದೋ ಅಷ್ಟು ಅಂತೆ ಆತ್ಮನ ಪರಿಣಾಮ. ನೀವಾರಶೂಕವತ್ತನ್ನಿ, ಅದು ಸಿಕ್ಕಾಬಟ್ಟೆ ಚಿಕ್ಕದಾಗಿರ್ತಕ್ಕಂಥದ್ದು ಅಂತ. ಈ ಆತ್ಮ ಅನ್ನೋದು ಅತ್ಯಂತ ಸೂಕ್ಷ್ಮ. ಆ ಸೂಕ್ಷ್ಮವಾದ ಆತ್ಮನ ಒಳಗೆ ಪರಮಾತ್ಮ ಪ್ರವೇಶ ಮಾಡಿರ್ತಾನೆ. ಅವನಿಗೆ ಅಂತರಾತ್ಮ ಅಂತ ಹೆಸರು. ಜೀವಾತ್ಮನ ಒಳಗಿರುವ ಪರಮಾತ್ಮಂದು. ಅದು ಈ ಜೀವಾತ್ಮ ಅಣು ಆದರೆ ಪರಮಾತ್ಮ ಅಣುವಿಗಿಂತ ಅಣುರಣೀಯಾನ್, ಅಣುವಿಗಿಂತ ಅಣುವಾಗಿ ಜೀವನ ಒಳಗೆ ಕುಳಿತವ ಆ ಪರಮಾತ್ಮ. ಹಾಗಾದರೆ ಜೀವ ಅಷ್ಟು ಸೂಕ್ಷ್ಮವಾಗಿರುವಾಗ ಪ್ರತಿಯೊಂದು ಜೀವವೂ ಅಷ್ಟು ಸೂಕ್ಷ್ಮ ಅಂದಮೇಲೆ ಇವ ಮಹಾತ್ಮ ಅಂತ ಹೇಗೆ ಹೇಳುವುದು? ಒಬ್ಬ ಆತ್ಮ ದೊಡ್ಡ ಆತ್ಮ ಚಿಕ್ಕ ಆತ್ಮ ಅಂತ ಇಲ್ಲ, ಆತ್ಮ ಎಲ್ಲ ಸೂಕ್ಷ್ಮವಾದದ್ದೇ. ಹಾಗಾದರೆ ಆತ್ಮನಿಗೆ ಮಹತ್ವ ಬರಬೇಕಾದರೆ ಅವ ಮಾಡಿದ ಕಾರ್ಯವನ್ನು ಇಟ್ಟುಕೊಂಡು, ಆತನಲ್ಲಿರುವ ಪುಣ್ಯದ ಮಹತಿಯನ್ನು ಇಟ್ಟುಕೊಂಡು ಇವ ಮಹಾತ್ಮ ಅಂತ ಹೇಳ್ಬೋದು. ಆದರೆ ವಸ್ತುಸ್ಥಿತಿಯಲ್ಲಿ ಮಹಾತ್ಮ ಅನ್ನುವಲ್ಲಿ ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಮಹಾತ್ಮ ಅಂತ ಹೇಳಿದರೆ ಒಳ್ಳೆಯ ಮನಸ್ಸಿನವ, ವಿಶಾಲವಾದ ಮನಸ್ಸುಳ್ಳವ, ಮಹತ್ತಾದ ಮನಸ್ಸುಳ್ಳವ ಅಂತ ಅರ್ಥ. ದುರಾತ್ಮ ಅಂತ ಹೇಳಿದರೆ ಕೆಟ್ಟ ಮನಸ್ಸಿನವ. ಇವನನ್ನು ಅದಕ್ಕೋಸ್ಕರ ದುರಾತ್ಮ ಅಂತ ಶಬ್ದದಿಂದ ಕರೆದರು. ಕೆಟ್ಟ ಮನಸ್ಸಿನ ವ್ಯಕ್ತಿ, ಒಳ್ಳೆ ಮನಸ್ಸಿನವ ಅಲ್ಲ. ಜೊತೆಗೆ ಪ್ರಗ್ರಹಂ ಗತಃ, ಯಾವುದೇ ವಿಷಯದಲ್ಲೂ ಆಗ್ರಹ ಅಂತೆ, ದುರಾಗ್ರಹ. ಆಗ್ರಹ ಪ್ರಗ್ರಹ ಎಲ್ಲ ಒಂದೇ ಅರ್ಥದಲ್ಲಿರುವ ಶಬ್ದಗಳು. ಮನುಷ್ಯನಿಗೆ ಒಂದು ವಿಷಯವನ್ನು ಅರ್ಥ ಮಾಡಿಸಬೇಕಾದರೆ ಅವನು ತಿಳಿದಿದ್ದ ವಿಷಯವನ್ನು ಮೊದಲು ಹೊರಗಿಡು ಅಂತ ಹೇಳಬೇಕು. ನಾವು ಶಾಲೆಯಲ್ಲೆಲ್ಲ ಮಾಡುವ ಕೆಲಸ ಇದು. ಶಿಷ್ಯರು ಈ ಗುರುವಿಗಿಂತ ಹೆಚ್ಚು ತಿಳ್ಕೊಂಡು ಬರ್ತಾರೆ. ಈಗ ನಾಳೆಯ ದಿವಸ ನಾನು ಭಾರತ ದೇಶದ ಅರ್ಥವ್ಯವಸ್ಥೆಯ ಬಗ್ಗೆ ಪಾಠ ಹೇಳ್ತೇನೆ ಅಂತ ನಾನು ಬಂದರೆ, ಇವರು ಅದಕ್ಕಿಂತ ಹಿಂದೆ ಗೂಗಲ್ ಸರ್ಚ್ ಶುರು ಮಾಡ್ತಾರೆ ಮಕ್ಕಳೆಲ್ಲ. ಏನು ಭಾರತ ದೇಶದ ಅರ್ಥವ್ಯವಸ್ಥೆ ಹೇಗಿದೆ, ನಮ್ಮ ಗುರುಗಳು ನಾಳೆಯ ಪಾಠದಲ್ಲಿ ಎಷ್ಟು ಸುಳ್ಳು ಹೇಳ್ತಾರೆ ಸತ್ಯ ಹೇಳ್ತಾರೆ ತೀರ್ಮಾನಿಸಬೇಕು, ಮೊದಲೇ ಸಿದ್ಧಾಗಿ ಬಂದಿರ್ತಾರೆ. ಅಬದ್ಧ ವಿಷಯಗಳನ್ನು ತಲೆಯಲ್ಲಿ ಹಾಕೊಂಡು ಬರ್ತಾರೆ. ಈ ಗುರುಗಳು ಹೇಳುವಂಥ ವಿಷಯ ಇವರು ಎಲ್ಲಿ ತಪ್ಪು ಹೇಳ್ತಾರೆ ಅಂತಲೇ ಹುಡುಕ್ತಾ ಇರ್ತಾರೆ. ತಮ್ಮದ್ದು ತಪ್ಪು ಕಲ್ಪನೆಗಳೇನುಂಟು ಅದನ್ನೇ ಮುಂದಿಟ್ಟುಕೊಂಡು ಇವರು ಹೇಳಿದ ವಿಷಯ ಒಂದು ಅವರಿಗೆ ತಲೆಯ ಒಳಗೆ ಹೋಗುವುದಿಲ್ಲ. ತಪ್ಪು ವಿಷಯ ಅಥವಾ ತಪ್ಪಿನ ವಿಷಯದಲ್ಲಿ ಆಗ್ರಹ ಆತನಲ್ಲಿತ್ತು ಅಂತಾದರೆ ಆ ದುರಾಗ್ರಹವೇ ಸದಾಗ್ರಹದ ಬಗ್ಗೆ ಪ್ರತಿಬಂಧಕವಾಗಿ ನಿಲ್ಲುತ್ತೆ. ಈ ದೃಷ್ಟಿಯಿಂದ ನೋಡಿದರೆ ಕೃಷ್ಣ, ನೀನು ಸಭೆಯಲ್ಲಿ ದುರ್ಯೋಧನನಿಗೆ ಬುದ್ಧಿ ಹೇಳಲಿಕ್ಕೆ ಬಂದವಲ್ವಾ, ಅವನಲ್ಲಿ ದುರಾಗ್ರಹ ತುಂಬಿದೆ. ನಿನ್ನ ಬುದ್ಧಿಯನ್ನು ಅವ ಹೇಗೆ ಗ್ರಹಣ ಮಾಡ್ತಾನೆ ಅಂದ ದುರಾಗ್ರಹ ಯುಕ್ತನಾಗಿದ್ದಾನೆ. ಪ್ರಗ್ರಹಂ ಗತಃ ಅನೇಯ ಶ್ರೇಯಸಾಂ ಪಾಪಃ ಧಾರ್ತರಾಷ್ಟ್ರೋ ಜನಾರ್ದನ. ಧಾರ್ತರಾಷ್ಟ್ರ ಅಂತ ಮಧ್ಯದಲ್ಲಿ ಸೇರಿಸ್ತಾನೆ. ಧೃತರಾಷ್ಟ್ರನ ಮಗನಲ್ವಾ ಕೃಷ್ಣ ಅಂತ ಹೇಳ್ತಾರೆ. ಹಾಗಾದರೆ ಧೃತರಾಷ್ಟ್ರನ ಮೇಲೆಯೂ ಇವನಿಗೆ ಸ್ವಲ್ಪ ಬೇಸರ ಇದೆ ಅಂತ ಅರ್ಥ. ಅನೇಯ ಶ್ರೇಯಸಾಂ, ನೀನು ಶ್ರೇಯಸ್ಸಿನ ಮಾರ್ಗವನ್ನು ಹೇಳಿ ಈ ಮಾರ್ಗದಲ್ಲಿ ಸಾಗು ಅಂತ ಹೇಳಿದರೆ ಅವ ಸಾಗೋದಿಲ್ಲ. ಅವನಿಗೆ ಒಂದು ಹೊಸ ವಿಷಯ ಗೊತ್ತಾಗ್ತದೆ, ನಾನು ಸಾಗಬಾರದ ಮಾರ್ಗವನ್ನು ಕೃಷ್ಣ ಹೇಳಿದ ಅಂತ ಅರ್ಥ ಮಾಡಿಕೊಳ್ತಾನೆ. ಕಾಮಾತ್ಮ ಪ್ರಾಜ್ಞಮಾನೀಚ ಮಿತ್ರಧೃಕ್ ಸರ್ವಶಂಕಿತ ಅಕರ್ತ ಚಾಕೃತಜ್ಞಶ್ಚ ತ್ಯಕ್ತಧರ್ಮ ಪ್ರಿಯಾನೃತಃ. ಕಾಮಾತ್ಮ ಅವನು ಕೆಲಸ ಮಾಡುವುದಿಲ್ಲಂತೆ.
ಆದರೆ ಮಾಡಿದ ಕೆಲಸ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತಾನಂತೆ. ಇದು ದೊಡ್ಡ ರಾಜಕಾರಣಿಗಳಲ್ಲಿರುವ ದೊಡ್ಡ ಸಮಸ್ಯೆ ಇದು. ದುರ್ಯೋಧನನಲ್ಲಿ ಎಲ್ಲ ಸಮಸ್ಯೆ ಇತ್ತು. ಅವನ ಅಕರ್ತ ಅಂದರೆ ಒಂದು ಸೇತುವೆ ಕಟ್ಟಿಸಬೇಕು ಅಂತ ಊರಿನವರೇ ಹೇಳಿದ್ದಾರೆ, ಒಂದು ಪಾಪ ಹಾಕಿ ಅಂತ. ಒಂದು 4 ಕಂಗು ಅಡ್ಡ ಹಾಕಿದರೂ ತೊಂದರೆ ಇಲ್ಲ, ನಮಗೆ ಆ ಕಡೆಯಿಂದ ಈ ಕಡೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಆಗಬೇಕು. ಸರ್ಕಾರ ಮಾಡಿಕೊಡಬೇಕು, ಈ ಒಂದು ದುರ್ಯೋಧನನ ಸರ್ಕಾರ. ಅವ ಮಾಡೋಲ್ಲ ಅದನ್ನೆಲ್ಲ. ನಾವು ದೋಣಿಯನ್ನು ಇಟ್ಟಿದ್ದೇವೆ, ಅಲ್ಲಿಂದ ಹೋಗಿ ಅದರದ್ದು ನಮಗೆ ಅದಕ್ಕೆ ಕಪ್ಪ ಕಾಣಿಕೆಗಳು ಬರ್ತವೆ, ಟ್ಯಾಕ್ಸ್ ಹಾಕ್ತೇವೆ ನಾವು ದೋಣಿಯಲ್ಲಿ ಬಂದ ದುಡ್ಡಿಗೆ. ನಿಮಗೆ ಪಾಪ ಹಾಕಿದರೆ ಅದು ಸಿಗೋದಿಲ್ಲ. ಇಲ್ಲ, ಪಾಪ ಹಾಕಿ ಅಲ್ಲಿ ಒಂದು ಗೂಡು ಕಟ್ಟಬೇಕು, ಎಲ್ಲ 5-5 ರೂಪಾಯಿ ಕೊಟ್ಟರೆ ಮಾತ್ರ ಸೇತುವೆಯಲ್ಲಿ ಹೋಗ್ಬೋದು ಅಂತ ಅಲ್ಲಿ ಹೊತ್ತು ಕೂಡಿಸಬೇಕು. ಇದು ಹಾಗಲ್ಲ, ಇವನು ದೋಣಿ ಅಂತಾದರೆ ಅವನಿಗೆ ಕರ ಸಿಗ್ತದೆ, ಅದಕ್ಕೋಸ್ಕರ ಕಟ್ಟುವುದಿಲ್ಲ ಅಂತ. ಆಮೇಲೆ ಯಾರೋ ಊರಿನ ಒಬ್ಬ ಮಹಾತ್ಮ ಏನೋ ವ್ಯವಸ್ಥೆ ಮಾಡಿ ಅಲ್ಲಿ ಕಟ್ಟಿಸಿದಾಗ ಉದ್ಘಾಟನೆಗೆ ಇವನನ್ನೇ ಕರಿಬೇಕು. ಇವನು ಹೋಗಿ ನಾವು ಎಷ್ಟು ಚಂದ ಮಾಡಿಸಿದ್ದೇವೆ ಅಂತ ಮಾಡುವುದು ಅಕರ್ತ ಅಕೃತಜ್ಞಶ್ಚ. ಒಂದು ಕೆಲಸ ಮಾಡುವುದಿಲ್ಲ, ಕೆಲಸ ಮಾಡಿದ್ದನ್ನು ತನ್ನ ಮೇಲೆ ಹಾಕಿಕೊಳ್ತಾನೆ, ಅಷ್ಟೇ ಅಲ್ಲ ಅಕೃತಜ್ಞ. ಇನ್ನೊಬ್ಬರು ಯಾರಾದರೂ ಒಳ್ಳೆಯ ಕೆಲಸ ಮಾಡಿದರೆ, ತನಗೆ ಉಪಕಾರ ಮಾಡಿದರೆ ಅದನ್ನು ಯಾವತ್ತೂ ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ವಾಲ್ಮೀಕಿಗಳ ರಾಮಾಯಣದ ಆರಂಭದಲ್ಲಿ ಬರುವುದು ಎಲ್ಲ ಗುಣಗಳಿಂದ ತುಂಬಿದ ಒಬ್ಬ ವ್ಯಕ್ತಿ ಯಾರು ಅಂತ ವಾಲ್ಮೀಕಿ ನಾರದರ ಸಂವಾದ ಇದೆ. ಅದರಲ್ಲಿ ಶ್ರೀರಾಮಚಂದ್ರನಲ್ಲಿ ಏನೇನು ಗುಣಗಳನ್ನು ಹೇಳಿದ್ದಾರೋ ಅದಕ್ಕೆಲ್ಲ ಒಂದು ಆ ಅಂತ ಸೇರಿಸಿದರೆ ಅದು ದುರ್ಯೋಧನನ ದುರ್ಗುಣ ಆಗ್ತದೆ. ಶ್ರೀರಾಮನಲ್ಲಿದ್ದ ಸದ್ಗುಣಗಳಿಗೆ ಒಂದು ನಿಷೇಧಾತ್ಮಕವಾದ ಒಂದು ಶಬ್ದ ಸೇರಿಸಬೇಕು, ಅದು ಇವನು. ಅಲ್ಲಿ ಧರ್ಮಜ್ಞಶ್ಚ ಕೃತಜ್ಞಶ್ಚ ಅಂತ ಬರುತ್ತೆ. ಆ ಭಗವಂತ ಕೃತಜ್ಞ. ಶ್ರೀರಾಮಚಂದ್ರ ಚಿಕ್ಕ ಉಪಕಾರ ಒಬ್ಬ ವ್ಯಕ್ತಿ ಮಾಡಿದರೂ ಕೂಡ ಅದನ್ನು ಆ ಚಿಕ್ಕ ಉಪಕಾರ ಮಾಡಿದ ವ್ಯಕ್ತಿಯ 60ನೇ ವರ್ಷದ ಶಾಂತಿ ಅಲ್ಲ, 81ನೇ ವರ್ಷದ ಸಹಸ್ರಚಂದ್ರ ದರ್ಶನ ಶಾಂತಿಯ ದಿವಸ ಹೋಗಿ ಅವತ್ತು ನೀವು 25 ಇರುವಾಗ ಇಂಥ ಒಂದು ಉಪಕಾರ ಮಾಡಿದ್ದೀರಿ ಅಂತ ಅವರಿಗೆ ಜ್ಞಾಪನೆ ಮಾಡಿ ಬರ್ತಾನೆ. ಇಂಥವ ಶ್ರೀರಾಮಚಂದ್ರ ಕೃತಜ್ಞ ಅಂದರೆ ಹಾಗೆ. ಇವನು ಹಾಗಲ್ಲ, ಅಕೃತಜ್ಞಶ್ಚ. ತನಗೇ ಮಾಡಿದ ಉಪಕಾರವನ್ನು ನೆನಪಿಟ್ಟುಕೊಳ್ಳುವುದಿಲ್ಲ, ಊರಿಗೆ ಉಪಕಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡುವುದಿಲ್ಲ. ರಾಜನಾಗಿ ಕರ್ತವ್ಯ ಇದೆ, ಊರಿಗೆ ಒಳ್ಳೆಯ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ತನ್ನ ಸರ್ವಕಾರದಿಂದ ಒಂದು ವಿಶಿಷ್ಟವಾದ ಮಾಲೆ ಹಾಕುವ ಕೆಲಸ ಮಾಡಬೇಕು. ಇದು ಸರ್ಕಾರದ ಕೆಲಸ, ರಾಜನ ಕೆಲಸ. ಆ ಮೂಲಕವಾಗಿ ಮತ್ತೊಬ್ಬರಿಗೆ ಪ್ರೇರಣೆಯಾಗ್ತದೆ. ಆದರೆ ಅವ ಮಾಡುವುದಿಲ್ಲ. ಅವನು ಅಕರ್ತಾಚ ಅಕೃತಜ್ಞಶ್ಚ ತ್ಯಕ್ತಧರ್ಮ ಪ್ರಿಯಾನೃತಃ. ಒಂದು ದೊಡ್ಡ ಅವನ ಗುಣ ಏನು ಅಂದರೆ ಪ್ರಿಯಾನೃತಃ. ಸುಳ್ಳನ್ನು ಹೇಳುವುದು ಅಂದರೆ ಭಾರಿ ಇಷ್ಟ ಅಂತೆ ಅವನಿಗೆ. ಕೆಲವರಿಗೆ ಕ್ರಮ ಹಾಗೆ, ಸತ್ಯವನ್ನು ಹೇಳುವುದರಲ್ಲಿ ಆಸಕ್ತಿ ಇರುವುದಿಲ್ಲ. ಒಂದು ಸುಳ್ಳು, ಸುಮ್ಮನೆ ಎಲ್ಲೋ ಊರಿನಿಂದ ಬಂದಿರ್ತಾರೆ, ಬಂದವರನ್ನು ಕೂಡಿಸಿ ಹೇಗಿದ್ದೀರಿ, ಬರುವಾಗ ಎಲ್ಲ ಪ್ರಯಾಣ ಸುಖಕರವಾಗಿತ್ತೋ ಅಂತ ಕೇಳಿದರೆ ಇವರು ಅರ್ಧ ಗಂಟೆ ಉಪನ್ಯಾಸ ಶುರು ಮಾಡ್ತಾರೆ. ನಾವು ಬರ್ತಾ ಇದ್ವಾ, ಎದುರುಗಡೆ ಒಂದು ವಾಹನ ಬಂತೋ, ಏನಾಯಿತು ಅಂತ ಇವರಿಗೆ ಕೇಳಲಿಕ್ಕೆ ಬೇಗ ನಿಲ್ಲಿಸುವುದು ಯಾಕೆ, ಕೇಳ್ತಾ ಇರಬೇಕು ಅನಿಸುವ ಹಾಗೆ ಕತೆ ಕಟ್ತಾರೆ. ನಾನು ಆ ಆಕ್ಸಿಡೆಂಟಲ್ಲಿ ಹಾರಿ ಮರದಲ್ಲಿ ಜೋತಾಡಿ ನೋಡಿ, ಏನು ಕೈಗೆ ಸ್ವಲ್ಪವೂ ಏನು ತೊಂದರೆ ಆಗಲಿಲ್ಲ. ನಾನು ನಡೆದ ಘಟನೆ ಹೇಳುವುದು, ಏನೋ ಕಲ್ಪನೆ ಮಾಡಿದ್ದಲ್ಲ, ನನ್ನ ಶಿಷ್ಯ ಒಬ್ಬ ಹಾಗೆ ಮಾಡಿದ ಘಟನೆ ನಿಮ್ಗೆ ಹೇಳ್ತಾ ಇದ್ದೇನೆ. ಇದೆಲ್ಲ ಕಥೆ. ಆಮೇಲೆ ವಿಚಾರ ಮಾಡಿ ನೋಡಿದರೆ ಯಾವುದೂ ಘಟಿಸಿಲ್ಲ, ಸುಳ್ಳೇ, ಸಂಪೂರ್ಣ ಸುಳ್ಳು. ಅವನು ಹೇಳಿದಾಗ ಸ್ವಲ್ಪ ಬುದ್ಧಿವಂತನೂ ಕೂಡ ಪೂರ್ತಿ ನಂಬಿಬಿಡ್ತಾನೆ. ಅಯ್ಯೋ, ಏನು ಘಟನೆ ಆಗೋಯಿತು, ದೇವರ ಅನುಗ್ರಹ ಎಷ್ಟು ದೊಡ್ಡದು. ಮೊನ್ನೆ ಗುಜರಾತಲ್ಲಿ ಆದ ಹಾಗೆ ಒಬ್ಬನಿಗೆ ಏನೂ ಆಗಲಿಲ್ಲ, ದೂರದಲ್ಲಿ ಹೋಗಿ ಬಿದ್ದಿದ್ದಾನಂತೆ, ಹಾಗಾಗಿ ಹೋಗಿದೆ ಅಲ್ವಾ ಅಂತ ನಂಬುವ ಹಾಗೆ ಹೇಳ್ತಾನೆ. ಎಲ್ಲ ಸುಳ್ಳೆ. ಇವನಿಗೆ ಅದು ಭಾಳ ಇಷ್ಟ ಅಂತೆ. ಅವನು ಅಷ್ಟು ಗೆಳೆಯರನ್ನು ಸಂಪಾದಿಸಿದ್ದೇ ಈ ಕಾರಣದಿಂದ. ಪ್ರಿಯಾನೃತಃ. ಸುಳ್ಳು ಕಥೆ ಕಟ್ಟಿ ಮಾತಾಡುವುದು, ಪಟ್ಟಾಂಗ ಹೊಡೆಯುವುದು ಅಂದರೆ ಭಾರಿ ಇಷ್ಟ ಇವನಿಗೆ. ಇದೊಂದು ದೊಡ್ಡ ದೋಷ, ಅಂದರೆ ನಾವು ಬಿಡಬೇಕಾದ್ದು ಅಂತ ಎಚ್ಚರದಲ್ಲಿ ಇಟ್ಕೊಳ್ಬೇಕಾದ ವಿಷಯ. ಗೂಢಶ್ಚ ಅಕೃತ ಬುದ್ಧಿಶ್ಚ ಇಂದ್ರಿಯಾಣಾಂ ಅನೀಶ್ವರ. ಗೂಢ, ಒಳಗೊಂದು ಭಾವನೆ ಇಟ್ಟುಕೊಂಡು ಹೊರಗೊಂದು ಬೇರೆ ಮಾತು ಆಡುವವ. ಅಕೃತ ಬುದ್ಧಿ, ಗುರುಗಳಲ್ಲಿ ಸರಿಯಾಗಿ ಕುಳಿತು ಬುದ್ಧಿಯನ್ನು ಸರಿಯಾಗಿ ವಿವೇಕಿಯಾಗಿಸಿಕೊಳ್ಳಿಲ್ಲ, ವಿವೇಕವನ್ನು ಪಡೆದಿಲ್ಲ. ಇಂದ್ರಿಯಾಣಾಂ ಅನೀಶ್ವರ, ತನ್ನ ಇಂದ್ರಿಯಗಳ ಮೇಲೆ ತಾನು ಹಿಡಿತವನ್ನು ಸಂಪಾದಿಸಿಕೊಂಡಿಲ್ಲ. ಕಾಮಾನುಸಾರಿ ಕೃತ್ಯೇಷು ಸರ್ವೇಷು ಕೃತ ನಿಶ್ಚಯ. ದೊಡ್ಡ ಸಮಸ್ಯೆ ಉಂಟು ಇವನಲ್ಲಿ. ಇನ್ನೊಂದು, ಅವನು ದೊಡ್ಡ ದೊಡ್ಡ ಮೀಟಿಂಗ್ ಕರೀತಾನೆ, ಮಂತ್ರಾಲೋಚನೆಯ ಸಭೆಗಳನ್ನೆಲ್ಲ ಕರೀತಾನೆ, ಸಭೆಗೆ ದೊಡ್ಡ ದೊಡ್ಡವರನ್ನು ಆಹ್ವಾನಿಸ್ತಾನೆ. ಆದರೆ ತಾನೊಂದು ತೀರ್ಮಾನ ಮಾಡಿಕೊಂಡೇ ಬಂದಿರ್ತಾನೆ. ಸಭೆ ಕೊನೆಗೆ ಅವನ ತೀರ್ಮಾನವನ್ನು ಒಪ್ಪಬೇಕು. ಯಾರಾದರೂ ಅವನ ತೀರ್ಮಾನವನ್ನು ವಿರೋಧಿಸಿದರೆ ಸಭೆಯನ್ನು ಅಡ್ಜರ್ನ್ ಮಾಡ್ತಾನೆ, ನಾಳೆಗೆ ಮುಂದೂಡಲ್ಪಟ್ಟಿದೆ ಅಂತ. ನಾಳೆಗೆ ಅವರನ್ನೊಬ್ಬರನ್ನು ಬಿಟ್ಟು ಉಳಿದವರನ್ನು ಕರೀತಾನೆ.
ನಮಗೆ ರಾಮಾಯಣದಲ್ಲಿ ರಾವಣನ ಕಥೆ ಭಾಳ ಚಂದ ಖುಷಿ ಆಗ್ತದೆ. ರಾವಣ ಮಾಡಿದ್ದೇ ಹಾಗೆ. ಎಷ್ಟು ಸಭೆ ಮಾಡಿದ ಶ್ರೀರಾಮಚಂದ್ರ ತಾನು ಸಾಗರವನ್ನು ದಾಟಿ ಲಂಕೆಗೆ ಬಂದ ಮೇಲೆಯೂ ಇವನ ಸಭೆಗಳು. ಆದರೆ ವಿಭೀಷಣನನ್ನು ಕರೀಲಿಕ್ಕಿಲ್ಲ. ವಿಭೀಷಣ ಎಲ್ಲೋ ಇದ್ದವ ಬರ್ತಾನೆ ಸಭೆ. ಆತ ಆ ಕಡೆ ಇರುವಾಗ, ಇನ್ನು ಲಂಕೆಗೆ ಬರುವುದಕ್ಕಿಂತ ಹಿಂದಿನ ಕಥೆ. ಒಂದು ಸಭೆ ನಡೀತಾ ಇದೆ, ಬುದ್ಧಿ ಹೇಳಲಿಕ್ಕೆ ಬರ್ತಾನೆ. ಅವ ಬುದ್ಧಿ ಹೇಳ್ತಾನೆ ಅಂತೇಳಿ ಅವ ಬಂದ ಕೂಡಲೇ ಸಭೆ ನಿಲ್ಲಿಸು. ಬೇಡ, ನಾಳೆ ಬೆಳಿಗ್ಗೆ ಅಂತ ಹೇಳಿ ಮಧ್ಯರಾತ್ರಿಯಲ್ಲಿ ಮತ್ತೊಂದು ಸಭೆ ಕರೆಯುವುದವ. ಏನು ವಾಲ್ಮೀಕಿಗಳು ಹೇಗೆ ವರ್ಣನೆ ಮಾಡಿದ್ದಾರೆ ಇವನ ಈ ಕುತಂತ್ರವನ್ನು. ಆದರೆ ವಿಭೀಷಣ ಪ್ರತಿಯೊಂದು ಸಭೆಗೂ ಬಂದು ಬುದ್ಧಿ ಹೇಳುವುದು. ಸಿಟ್ಟು ಬಂದು ಕೊನೆಗೆ ಅವನನ್ನು ಕಾಲಲ್ಲಿ ಒದ್ದ ಮೇಲೆ ವಿಭೀಷಣ, ಅಣ್ಣ ಎಲ್ಲಿ ಬೇಕಾದರೂ ಹೋಗು ಅಂತ ಹೇಳಿದೆಯಲ್ಲ ಅಂತ ಹೇಳಿ 4 ದೂತರನ್ನು ಕರ್ಕೊಂಡು ಆಕಾಶಕ್ಕೆ ಹಾರಿ ರಾಮನ ಪಾದಾರವಿಂದಕ್ಕೆ ಬಂದ ಅನ್ನುವ ಕಥೆ ಇದೆ. ಆ ರಾವಣನನ್ನು ನೋಡಿಯೇ ಕಲಿತವ ದುರ್ಯೋಧನ. ಅವನು ಏನು ಪೂರ್ವಭಾವಿ ನಿರ್ಧಾರ ಮಾಡಿಕೊಂಡು ಬಂದಿರ್ತಾನೆ, ಅದು ಸಭೆಯಲ್ಲಿ ತೀರ್ಮಾನ ಆಗಬೇಕು. ನಮ್ಮ ಮಂತ್ರಿ ಸ್ಥಾನದಿಂದ ಅವನನ್ನು ಇಳಿಸಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಬಂದಿರ್ತಾನೆ. ಸಭೆಯಲ್ಲಿ ಹೇಳ್ತಾನೆ, ವಿದುರನನ್ನು ಮಂತ್ರಿ ಸ್ಥಾನದಿಂದ ಇದು ಒಂದು ಇಳಿಸುವ ಯೋಚನೆ ನನಗೆ ಬಂದದ್ದಲ್ಲ, ಊರಿನ ಜನ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಇನ್ನೊಬ್ಬರ ತಲೆ ಮೇಲೆ ಹಾಕ್ತಾನೆ. ಹಾಗೆ ಅವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಆದಾಗ ಒಬ್ಬ ಅಲ್ಲಿ ವಿರೋಧ ಮಾಡ್ತಾನೆ. ಅದು ಯಾರಾಗಿರ್ತಾನೆ? ಈ ದುರ್ಯೋಧನನ ತಮ್ಮನೇ ಆಗಿರ್ತಾನೆ. ವಿರೋಧ ನೀನೇ ಮಾಡಬೇಕು ಅಂತ ಹೇಳಿರ್ತಾನೆ ಇವನು. ಯಾಕಂದರೆ ಅವನು ಯಾವ ಕಾರಣ ಕೊಟ್ಟು ವಿರೋಧ ಮಾಡ್ತಾನೋ ಅದಕ್ಕೆ ಬುದ್ಧಿ ಹೇಳಬೇಕು ನಾನು. ಆಗ ಸಭೆಗೆ ಎಲ್ಲ ಅರ್ಥ ಆಗುತ್ತೆ, ಇದು ದುರ್ಯೋಧನದ್ದೇ ತೀರ್ಮಾನ ಅಲ್ಲ, ತಮ್ಮಂದಿರು ವಿರೋಧ ಮಾಡಿದರೂ ವಿರೋಧ ಮಾಡಿದ್ದೇ ತಪ್ಪು ಅಂತ ತೀರ್ಮಾನಿಸಬೇಕು. ಇಂಥ ಘಟನೆ ನಡೆದಿದೆ ದುರ್ಯೋಧನನ ಇತಿಹಾಸದಲ್ಲಿ. ಹೀಗೆ ಅಬದ್ಧ ಆಲೋಚನೆಗಳು, ಇಂಥದ್ದನ್ನೇ ಮಾಡ್ತಾ ಇರತಕ್ಕಂಥವ ದುರ್ಯೋಧನ. ನಾನು ಕಂಡಿದ್ದೇನೆ ಕೃಷ್ಣ, ಕಂಡ ವಿಷಯ ಹೇಳ್ತಾ ಇದ್ದೇನೆ. ಸರ್ವೇಷು ಕೃತನಿಶ್ಚಯ, ಎಲ್ಲ ವಿಷಯದಲ್ಲೂ ಮೊದಲೇ ತೀರ್ಮಾನ ಮಾಡಿಕೊಂಡು ಮುಂದುವರಿಯತಕ್ಕಂಥವ. ಏತೈಶ್ಚ ಮುಗಿಸಿದರು, ನಿಮಗೂ ಸಾಕು ಅಂತ ಅನಿಸಿರ್ಬೋದು, ಸಾಕೋದು. ಏತೈಶ್ಚ ಅನ್ಯೈಶ್ಚ ಬಹುಭಿಹಿ ದೋಷೈರೇವ ಸಮನ್ವಿತ. ಇಷ್ಟೇ ದೋಷಗಳಲ್ಲ, ಇನ್ನೇನೇನು ದೋಷಗಳು ಅಂತ ನೀವು ಹೇಳ್ತೀರೋ ಆ ಬಹಳ ದೋಷಗಳಿಂದ ಮಾತ್ರ ಕೂಡಿದವ. ಕೆಲವರಲ್ಲಿ ದೋಷ ಇರ್ತದೆ, ಗುಣವೂ ಇರುತ್ತೆ. ಇವನು ಹಾಗಲ್ಲ. ದೋಷೈರೇವ ಸಮನ್ವಿತ ತ್ವಯೋಚ್ಯಮಾನಂ ಶ್ರೇಯೋಪಿ ಸಂಭ್ರಂಭಾತ್ ನ ಕರಿಷ್ಯತಿ. ನೀನು ಎಷ್ಟು ಶ್ರೇಯೋ ವಾಕ್ಯಗಳನ್ನು ಅವನ ಮುಂದೆ ಹೇಳಿದರೂ ಕೂಡ ಆ ವ್ಯಕ್ತಿ ಹೇಳೋಲ್ಲ, ಅದನ್ನು ಅನುಸರಿಸುವುದಿಲ್ಲ. ಭೀಷ್ಮರು ಹೇಳಿದ್ದಾರೆ, ಭೀಷ್ಮೆ ದ್ರೋಣೆ ಕೃಪೆ, ಯಾರು ಹೇಳಿದರೂ ಕೇಳದೇ ಇದ್ದವ. ನೀನೊಂದು ಪರ ಊರಿನಿಂದ ಬಂದು ಹೇಳಿದರೆ ಕೇಳ್ತಾರ ಕೃಷ್ಣ? ಬೇಡ ಅಂತ ಹೇಳಿ ನೀನು ಅಲ್ಲಿ ಹೋದರೆ ಏನೇನು ಅನರ್ಥ ಆಗ್ತದೆ ಅನ್ನುವುದನ್ನು ಒಂದು ಪಟ್ಟಿಯನ್ನು ವಿದುರ ಕೃಷ್ಣನ ಮುಂದೆ ಇಡ್ತಾನೆ. ನಿನ್ನನ್ನು ಕಟ್ಟುವುದಕ್ಕೆ ಪ್ರಯತ್ನಿಸಬಹುದು, ನಿನ್ನ ಬಗ್ಗೆ ಕೆಟ್ಟದಾಗಿ ಸಭೆಯಲ್ಲಿ ಭಾಷಣ ಮಾಡ್ಬೋದು ಆ ದುರ್ಯೋಧನ, ಪಾಂಡವರನ್ನು ಕೆಟ್ಟದಾಗಿ ಹೀಗಳಿಬೋದು, ದ್ರೌಪದಿ ದೇವಿಯ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸ್ಬೋದು. ಇಂತಹ ಘಟನೆಗಳೆಲ್ಲ ನಡೆದಾಗ ನೀನು ಸಿಟ್ಟಾಗಿ ಬಿಡ್ತಿ ಕೃಷ್ಣ. ಸಿಟ್ಟಾಯಿತು ಅಂತೇಳಿದರೆ ಸಂಧಾನ ಸಭೆ ಹಾಳಾಗ್ತದೆ. ಕೃಷ್ಣನ ಸಿಟ್ಟಿನಿಂದ ಹಾಳಾಯಿತು ಅಂತ ಊರಿನಲ್ಲೆಲ್ಲರೂ ಕೂಡ ಮಾತಾಡಿಕೊಳ್ತಾರೆ. ಇಂಥದ್ದೆಲ್ಲ ಘಟನೆ ಆಗ್ತದೆ, ಬೇಡ ಈ ಸಭೆಗೆ ನೀನು ಹೋಗುವುದು ಅಂತ ವಿದುರ ಅನೇಕ ಕಾರಣಗಳನ್ನು ಕೊಟ್ಟು ಕೃಷ್ಣನ ಹತ್ರ ಹೇಳಿದ. ಕೃಷ್ಣ ಒಂದು ಜೋರಾಗಿ ನಗ್ತಾನಂತೆ ಖುಷಿಯಿಂದ. ಬಹುಶಃ ರಾತ್ರಿ 2 ಗಂಟೆ ಆಗಿರ್ಬೋದು ಇಷ್ಟು ಪಟ್ಟಾಂಗ ಆಗುವಾಗ. ಕೃಷ್ಣ ಮಧ್ಯದಲ್ಲಿ ಆಗಾಗ ಮಾತಾಡ್ತಾ ಇದ್ದಾನೆ. ಈಗ ಹೇಳ್ತಾನೆ, ವಿದುರ ತುಂಬ ಚೆನ್ನಾಗಿ ಹೇಳಿದಿ. ನನ್ನ ಅಮ್ಮನ ಹತ್ರ ನಾನು ಕೂತುಕೊಂಡು ಈ ಕಥೆ ಹೇಳಿದ್ದಿದ್ರೆ ನನ್ನ ಅಮ್ಮ ನನಗೆ ಏನು ಹೇಳ್ತಿದ್ಲೋ ಅದನ್ನು ನೀನು ಹೇಳಿದಿ. ನನಗೆ ನನ್ನ ತಾಯಿಯ ನೆನಪಾಗ್ತಾ ಉಂಟು ಅಂತೇಳಿ ಕಣ್ಣಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅವಂದೇ ಬಟ್ಟೆಯಲ್ಲಿ ಒರೆಸಿಕೊಂಡಂತೆ ಕೃಷ್ಣ. ಪಕ್ಕದಲ್ಲಿ ಕೂತಿದ್ದಾರೆ, ಕೂತು ರಾತ್ರಿ ಪೂರ್ತಿ ಪಟ್ಟಾಂಗ ಇವ್ರದ್ದು. ಕೃಷ್ಣ ಹೇಳ್ತಾನೆ, ವಿದುರ ನೀನು ಹೇಳಿದ್ದೆಲ್ಲ ತುಂಬ ಚೆನ್ನಾಗಿದೆ, ಅಮ್ಮ ಹೇಳಿದ ಹಾಗೆ ಹೇಳಿದಿ. ಯಾಕಂದರೆ ಅಮ್ಮನಿಗೆ ಮಗ ದೇಶದ ಅಧಿಪತಿಯಾದರೂ ಮಗನೇ ಆಗಿರ್ತಾನೆ. ದೇಶದ ಅಧಿಪತಿಯಾದಂತಹ ಮಗ ಏನು ಮಾಡಬಲ್ಲ ಅನ್ನುವ ಸಾಮರ್ಥ್ಯದ ಪರಿಜ್ಞಾನ ಅಮ್ಮನಿಗೆ ಇರುವುದಿಲ್ಲ. ನನ್ನ ಪುಟ್ಟ ಮಗು ಅಂತ ಬೆನ್ನು ತಟ್ತಾ ಇರ್ತಾಳೆ. ಆವಾಗ ದಂಡಯಾತ್ರೆಗೆ ಹೊರಟಂತಹ ಮಹಾಪರಾಕ್ರಮಿಯನ್ನು ಕೂಡ ಅಮ್ಮ ಜಾಗ್ರತೆ ಅಂತ 25 ಬಾರಿ ಹೇಳ್ತಾಳೆ. ಯಾಕೆ, ನಾನು ಬೆಳಾಲಿನಿಂದ ಬೆಂಗಳೂರಿಗೆ ಹೊರಟಾಗ ಅಮ್ಮ ಎಷ್ಟು ಬಾರಿ ಜಾಗ್ರತೆ ಹೇಳ್ತಾರೆ. ಜಾಗ್ರತೆ, ಆ ಬ್ಯಾಗ್ ತಗೊಂಡು ಹೋಗುವಾಗ ಜಾಗ್ರತೆ, ಬಸ್ ಹತ್ತುವಾಗ ಅದು ಇಷ್ಟು ಎತ್ತರ ಇರ್ತದೆ ಜಾಗ್ರತೆ ಅಂತ ಎಲ್ಲ ವಿಷಯದಲ್ಲೂ ಜಾಗ್ರತೆ ಹೇಳುವುದಿಲ್ಲ ಅಮ್ಮ. ಹಾಗೆ ನೀನು ಎಷ್ಟು ಬಿಡಿಸಿ ಹೇಳಿದಿ ಗೊತ್ತಾ ಜಾಗ್ರತೆಯ ವಿಷಯವನ್ನು. ಇದರಿಂದ ನನಗೆ ಅರ್ಥ ಆದದ್ದು ಏನು ಗೊತ್ತೋ ವಿದುರ, ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಾಯಿತು. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಜಾಗ್ರತೆ ಹೇಳ್ತಾನೆ, ಉಪದೇಶ ಮಾಡ್ತಾನೆ,
ಮಾರ್ಗದಲ್ಲಿ ಕಷ್ಟ ಇದೆ ಅನ್ನುವುದನ್ನು ತಾನು ಕಂಡ ಹಾಗೆ ಬಿಡಿಸಿ ಹೇಳ್ತಾನೆ ಅಂತ ಆದರೆ ಅಲ್ಲಿ ಮಾತಿಗೆ ಅರ್ಥ ಅಲ್ಲ, ಮಾತಿನ ಹಿಂದೆ ಇರುವ ಭಾವನೆಗೆ ಅರ್ಥ. ನಿನ್ನ ಭಾವದ ಅಭಿವ್ಯಂಜಕ ಮಾತ್ರ ನಿನ್ನ ಮಾತುಗಳು. ಈ ಮಾತಿನಿಂದ ನನ್ನ ಮೇಲೆ ನಿನಗೆ ಎಷ್ಟು ಶ್ರದ್ಧೆ ಇದೆ, ಎಷ್ಟು ಭಕ್ತಿ ಇದೆ, ನನ್ನ ಅವಮಾನ ಅಂದರೆ ಅದು ನಿನ್ನ ಅವಮಾನಕ್ಕಿಂತ ಕೆಟ್ಟದು ಅನ್ನೋ ಆ ಅಭಿಮಾನ ಇದೆ ಅಲ್ಲ, ಆ ಅಭಿಮಾನವನ್ನು ನಿನ್ನ ಮಾತಿನಿಂದ ಅಭಿವ್ಯಕ್ತಿಗೊಳಿಸಿದೆ. ಆದರೆ ನಾನು ಸಭೆಗೆ ಹೋಗುವುದಕ್ಕೋಸ್ಕರ ಬಂದವ, ಹೋಗಲೇಬೇಕು. ದುರ್ಯೋಧನ ನನ್ನ ಮಾತು ಕೇಳುವುದಿಲ್ಲ ಅಂತ ಹೇಳಿದೆಯಲ್ಲ, ಅದು ನನಗೆ ಗೊತ್ತುಂಟು, ಅದಕ್ಕೆ ಬಂದದ್ದು ನಾನು ಅಂತ ಹೇಳಿದ. ನನಗೆ ಗೊತ್ತಿದೆ, ಅದಕ್ಕೆ ಬಂದೆ. ದುರ್ಯೋಧನ ನನ್ನ ಮಾತನ್ನು ಕೇಳುವುದಿಲ್ಲ ಅಂತ ನೀನು ಹೇಳಿದೀಯ, ಆದರೆ ಊರಿನ ಜನ ಹೇಳಬೇಕು ನಾಳೆ. ನೀನು ಒಬ್ಬ ಹೇಳಿದರೆ ಪ್ರಯೋಜನ ಇಲ್ಲ. ಊರಿನವರೆಲ್ಲ ಕೃಷ್ಣ ಹೇಳಿದರೂ ದುರ್ಯೋಧನ ಕೇಳಲಿಲ್ಲ, ಹೋರಾಟ ಮಾಡಿದ, ಸತ್ತೇ ಹೋದ. ಯಾರ್ದು ತಪ್ಪು? ದುರ್ಯೋಧನದ್ದೇ ಅಲ್ವಾ. ನಾಳೆ ಈ ಯುದ್ಧದ ಕಾರಣದಿಂದ ಪಾಂಡವರನ್ನು ಯಾರು ದೂರಬಾರ್ದು. ಯಾಕಂದರೆ ಪಾಂಡವರನ್ನು ದೂರಿದರೆ ನನ್ನನ್ನು ದೂರಿದ ಹಾಗೆ. ಮಮ ಪ್ರಾಣಾಹಿ ಪಾಂಡವಾಹ. ಪಾಂಡವರ ವ್ಯಕ್ತಿತ್ವದಲ್ಲಿ ಕಪ್ಪು ಚುಕ್ಕೆ ಬರಬಾರ್ದು. ಯುದ್ಧ ಅಂದರೆ ಎಷ್ಟು ಕೆಟ್ಟದು ಗೊತ್ತಾ ಅಂತ ವಿದುರನಿಗೆ ಯುದ್ಧದ ಬಗ್ಗೆ ಒಂದು 4 ಮಾತು ಹೇಳ್ತಾನೆ ಕೃಷ್ಣ. ಏನಂದರೆ, ಯುದ್ಧ ಅನ್ನೋದು ಸರ್ವನಾಶಕ. ಯಾರು ಯುದ್ಧದಲ್ಲಿ ಗೆಲ್ತಾನೋ ಅವನು ಸತ್ತಿರ್ತಾನೆ. ಕೃಷ್ಣನ ಮಾತಿದು. ನಾವು ಹೇಳ್ತೇವೆ ಯುದ್ಧದಲ್ಲೇ ಗೆದ್ದ ಅಂದರೆ ಸತ್ತ ಹೆಣ ಅಂತ ಅರ್ಥ ಅಂತೇವ. ಯಾಕಂದರೆ ಇದ್ದದ್ದೆಲ್ಲ ಕಳ್ಕೊಂಡಿರ್ತಾನೆ. ತಾನು ಗೆಲ್ಲುವುದಕ್ಕೋಸ್ಕರ ಅನೇಕ ದೇಶದ ರಾಜರನ್ನು ಸಾಯಿಸಿರ್ತಾನೆ, ಅಥವಾ ಅವರ ಸಹಾಯವನ್ನು ಪಡೆದಿರ್ತಾನೆ, ಅವರ ಗುಲಾಮನಾಗಿ ಹೋಗ್ತಾನೆ. ಅವ ಗೆದ್ದು ತಾನು ಸಿಂಹಾಸನದಲ್ಲಿ ಕೂತರೂ ಕೂಡ ಇನ್ನೊಂದು ರಾಷ್ಟ್ರದ ಮೇಲೆ ತಾನು ಶಾಸನ ಮಾಡುವುದಕ್ಕೆ ಆತನಲ್ಲಿ ಶಕ್ತಿ ಇರುವುದಿಲ್ಲ. ಅವರೆಲ್ಲರೂ ಹೇಳಿದ ಹಾಗೆ ಇವ ತನ್ನ ರಾಜ್ಯವನ್ನು ಆಳುವಂತಹ ಪ್ರಸಂಗ ಬರ್ತದೆ. ಯಾರು ಸೋತ್ನೋ ಅವನ ದೇಶದಿಂದಾದರೂ ಇವನಿಗೇನಾದರೂ ಶ್ರೇಯಸ್ಸಿದೆಯೋ? ಅವ ಸೋಲುವುದು ಯಾವಾಗ? ತನ್ನಲ್ಲಿದ್ದ ಸಮಗ್ರ ಸಂಪನ್ಮೂಲಗಳನ್ನು ಯುದ್ಧಕ್ಕೋಸ್ಕರ ವ್ಯಯೀಕರಿಸಿದ ಮೇಲೆ, ಅದೆಲ್ಲ ಖಾಲಿ ಆದ ಮೇಲೆ ಸೋಲುವುದು. ಖಾಲಿಯಾದ ದೇಶವನ್ನು ತೆಗೊಂಡು ಅದರ ಉದ್ಧಾರ ಮಾಡುವುದಕ್ಕೆ ಅದಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಅಧಿಪತಿಯಾಗಬೇಕು. ಏನು ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವ ಹಳ್ಳಿಯ ದೇವಸ್ಥಾನದ ಹಾಗೆ ಆಗ್ತದೆ ಅದು. ಅದಕ್ಕೆ ಖರ್ಚು ಮಾತ್ರ. ಹಾಗೆ ಈತ ಅದನ್ನೆಲ್ಲ ತಾನು ಪಡೆದು ಇವನೇನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಯುದ್ಧ ಅನ್ನೋದು ಗೆದ್ದವರಿಗೂ ಸೋತವರಿಗೂ ಮಹಾ ಅನರ್ಥದಾಯಕ ಮಾತ್ರ ಅಲ್ಲ, ಇಡೀ ದೇಶದ ಸಮಗ್ರ ಪ್ರಜೆಗಳಿಗೆ, ಅಂತಾರಾಷ್ಟ್ರಗಳೇನಿದ್ದಾವೆ, ದೂರದಲ್ಲಿರತಕ್ಕಂಥ ರಾಷ್ಟ್ರ, ಅವೆಲ್ಲಕ್ಕೂ ಕೂಡ ಹಾನಿದಾಯಕವಾದದ್ದು ಅಂತ ಬಿಡಿಸಿ ಅರ್ಥಶಾಸ್ತ್ರದ ವಿಷಯವನ್ನು ಹೇಳಿ, ಅಂತಹ ಯುದ್ಧವನ್ನು ತಪ್ಪಿಸುವುದಕ್ಕೆ ಒಂದು ಪ್ರಯತ್ನ ಮಾಡಿದರೆ ಅವನಿಗೆ ಅಶ್ವಮೇಧದ ಪುಣ್ಯ ಇದೆ. ಪ್ರಯತ್ನ ಮಾಡಿ ಯುದ್ಧ ಘಟಿಸಿತು ಅಂತಾದರೂ ಕೂಡ ಇವನ ಪುಣ್ಯಕ್ಕೆ ಏನು ನಾಶ ಇಲ್ಲ. ಅವನು ಹೇಳಿದ ಹಾಗೆ ಕೆಲಸ ನಡೀಲಿಲ್ಲ, ಯುದ್ಧವೇ ನಡೆಯಿತು, ತಪ್ಪೇನೂ ಇಲ್ಲ. ನಾನು ಪ್ರಯತ್ನ ಮಾಡಿದ್ದೇನಲ್ವ, ಅಷ್ಟು ಸಮಾಧಾನದಲ್ಲಿರಬೇಕು. ಈ ವಿಷಯವನ್ನು ನಾನು ಲೋಕಕ್ಕೆ ತಿಳಿಸಿಕೊಡಬೇಕು. ಅದಕ್ಕೋಸ್ಕರ ಬಂದಿದ್ದೇನೆ. ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನ, ನನ್ನ ಪ್ರಯತ್ನ ಪ್ರಾಮಾಣಿಕವಾಗಿರ್ತದೆ ವಿದುರ. ನೀನು ಕೂಡ ನನಗೆ ಸಹಕಾರಿಯಾಗಿರಬೇಕು. ಯುದ್ಧ ಘಟಿಸಬಾರ್ದು. ಯಾಕಂದರೆ ನಾನು ಧರ್ಮರಾಜನ ಹತ್ರ ಕೇಳಿದಾಗ ಶಾಂತಿ 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 ಅಂತ 3 ಬಾರಿ ಹೇಳಿದ್ದಾನೆ. ವೇದ ಪಾಠ ಮಾಡುವವರು ಮಾತ್ರ ಶಾಂತಿ 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 ಅಂತ ಹೇಳುವುದಲ್ಲ. ಧರ್ಮರಾಜ ದಿವಸ ಶಾಂತಿ ಮಂತ್ರ ಪಠಿಸ್ತಾ ಇದ್ದಾನೆ. ಭೀಮಸೇನನ ಹತ್ರ ಹೇಳಿದರೂ ಕೂಡ ಮೊದಲು ಶಾಂತಿಯ ಮಾತೇ ಆಡಿದ್ದು ಭೀಮಸೇನ. ಆಮೇಲೆ ನಾನು ಅವನಿಗೆ ಸ್ವಲ್ಪ ಎಚ್ಚರಿಸಿದ ಮೇಲೆ, ಹೌದು ಕೃಷ್ಣ, ನನ್ನನ್ನು ಯಾರೂ ಕೂಡ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ನಾನು ಹಾಗೆ ಅಂತ ಆಮೇಲೆ ಅವ ಹೇಳಿದ. ಅರ್ಜುನನೂ ಶಾಂತಿ ಮಂತ್ರವನ್ನು ಪಠಿಸಿದ. ನಕುಲ ಸಹದೇವರಲ್ಲಿ ಸಹದೇವ ಏನೋ ಸ್ವಲ್ಪ ಬೇರೆ ರೀತಿ ಹೇಳಿದ. ಉಳಿದವರೆಲ್ಲರೂ ಕೂಡ ಹಾಗೆ. ಕೊನೆಗೆ ಆ ತಲೆಗೂದಲು ಬಿಚ್ಚಿಕೊಂಡ ನನ್ನ ತಂಗಿ ಕೃಷ್ಣೇ, ಆಕೆ ಮಾತ್ರ ಯುದ್ಧ ಬೇಕು ಅಂತ ಹೇಳಿದ್ದು. ಹಾಗಾಗಿ ಲೋಕ ಶಾಂತವಾಗಿರಬೇಕು, ಅದಕ್ಕೋಸ್ಕರ ನಮ್ಮ ಪ್ರತಿಜ್ಞೆಯನ್ನು ನಾವು ಬಿಟ್ಟು ನರಕಕ್ಕೆ ಹೋದರೂ ತೊಂದರೆ ಇಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಪಾಂಡವರು. ಯುದ್ಧದ ನಿಲುಗಡೆಗೋಸ್ಕರ ಇಷ್ಟು ಪ್ರಯತ್ನಶೀಲರಾಗಿ ಪಾಂಡವರಿರುವಾಗ ಅವರನ್ನು ಅಷ್ಟು ಆತ್ಮೀಯತೆಯಿಂದ ಅಪ್ಪಿಕೊಂಡಿರತಕ್ಕಂತಹ ನಾನು ಯುದ್ಧದ ನಿಲುಗಡೆಗೆ ಒಂದು ಪ್ರಯತ್ನವನ್ನು ಮಾಡಬೇಕು. ಯುದ್ಧ ಘಟಿಸಿದರೆ ಅದು ದುರ್ಯೋಧನನಿಂದಲೇ ಅನ್ನುವುದು ಲೋಕಕ್ಕೆ ಸ್ಪಷ್ಟವಾಗಬೇಕು. ಅದಕ್ಕೆ ಭೀಷ್ಮರೂ ಕಾರಣರಲ್ಲ, ಧೃತರಾಷ್ಟ್ರನೂ ಕಾರಣ ಅಲ್ಲ. ಆ ಯುದ್ಧದ ಪಾಪದ ರಾಶಿಯೆಲ್ಲ ಹೋಗಿ ಆ ಕಲಿಪುರುಷನಲ್ಲಿ ಹೋಗಿ ಕೂತ್ಕೊಳ್ಬೇಕು. ದುರ್ಯೋಧನನಲ್ಲಿ ಆ ಪಾಪದ ರಾಶಿ, ಪಾಪ ಸಾಗರ ಅಲ್ಲಿ ಕೂಡಬೇಕು. ಇಷ್ಟು ನಡೆಯುವುದಕ್ಕೋಸ್ಕರ ನಾನು ಬಂದದ್ದು. ಇದನ್ನು ಸಭೆಯಲ್ಲಿ ಹೇಳಲಿಲ್ಲ ಕೃಷ್ಣ. ಅದು ಮಧ್ಯರಾತ್ರಿಯಿಂದ ಆರಂಭವಾದ ಸಭೆ. ಅಲ್ಲಿ ಈ ಕೇಳಿದ ಬಹುಶಃ ವಿದುರನ ಪತ್ನಿಯೂ ಕೂಡ ನಿದ್ದೆಗೆ ಜಾರಿಯಾಗಿದೆ.
ಇವ್ರದ್ದು ರಾಜಕೀಯ ನನಗೆಲ್ಲಿ ಅರ್ಥ ಆಗ್ತದೆ ಅಂತ ಅವಳು ಹೋಗಿ ಮಲ್ಕೊಂಡಾಗಿದೆ. ಇಲ್ಲಿ ಕೂತದ್ದು ಯಾರು ಅಂದರೆ ವಿದುರ ಮತ್ತು ಕೃಷ್ಣ. ಇವರಿಬ್ಬರ ಮಾತುಗಳಲ್ಲಿ ಇಷ್ಟು ವಿಷಯ ಸ್ಪಷ್ಟ ಆಯಿತು. ಅಂದರೆ ನಮಗೆ ಕೃಷ್ಣನ ಆಂತರ್ಯ ಏನು ಅಂತ ಸ್ಪಷ್ಟವಾಗುವುದು ಈ ವಿದುರನ ಜೊತೆಗೆ ನಡೆದಂತಹ ಸಂವಾದದ ಕಾರಣದಿಂದ. ಅಷ್ಟರಲ್ಲಿ ಸೂರ್ಯೋದಯವಾಯಿತು ಅನ್ನೋದು ಮುಖ್ಯ ವಿಷಯ. ಸೂರ್ಯೋದಯ ಆಯಿತು ಅನ್ನೋದನ್ನು ವರ್ಣನೆ ಮಾಡುವುದಕ್ಕೇನು ಹೋಗುವುದಿಲ್ಲ. ಸೂರ್ಯೋದಯವಾಯಿತು ಅಂದರೆ ಅನುಷ್ಠಾನದ ವೇಳೆ ಬಂತು ಅಂತ ಹೇಳಿದರು ಅಷ್ಟೇ. ಬೆಳಗ್ಗಿನ ಅನುಷ್ಠಾನದ ವೇಳೆ ಬಂತು. ಕೃಷ್ಣ ಸ್ನಾನಕ್ಕೆ ಹೋದ. ಇವರ ದಿನಚರಿಯನ್ನು ಗಮನಿಸಿದರೆ ನಮಗೊಂದು ಅರ್ಥ ಆಗೋದು, ರಾತ್ರಿ ಪೂರ್ತಿ ಯಕ್ಷಗಾನ ನೋಡಿದರೂ ಹಗಲಲ್ಲಿ ನಿದ್ದೆ ಮಾಡಬಾರ್ದು ಅಂತ ಗೊತ್ತಾಗ್ತದೆ. ರಾತ್ರಿ ಯಕ್ಷಗಾನ ನೋಡುವುದು ತಪ್ಪಲ್ಲ, ಆಸ್ವಾದಿಸಬೇಕು. ಕಲಾಸ್ವಾದನೆ ಬಹಳ ಸುಂದರ. ಆದರೆ ಏನು ಮಾಡ್ತಾರೆ, ಬೆಳಗ್ಗೆ 6 ಗಂಟೆಯ ತನಕ ಯಕ್ಷಗಾನ ನೋಡೋದು ಅಥವಾ ಭೂತಕೋಲದಲ್ಲಿ ಭಾಗವಹಿಸೋದು, ಆಮೇಲೆ ಹಗಲು ಪೂರ್ತಿ ನಿದ್ದೆ ಮಾಡೋದು, ಅದು ಮಾಡಬಾರ್ದು. ಸೂರ್ಯ ಎಚ್ಚರವಾಗಿದ್ದಾಗ ಮನುಷ್ಯ ಎಚ್ಚರವಾಗಿರಬೇಕು. ಸೂರ್ಯ ಅಸ್ತಂಗತನಾದ ಮೇಲೆ ಒಂದು ಯಾಮ ಬಿಟ್ಟು ಆತ ನಿದ್ದೆ ಮಾಡಬೇಕು. ಅವನಿಗೆ ಮನುಷ್ಯ ಅಂತ ಹೆಸರು. ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಹಗಲಲ್ಲಿ ನಿದ್ದೆ ಮಾಡಿದರೆ ಅವನಿಗೆ ನಿಶಾಚರ ಅಂತ ಹೆಸರು. ರಾತ್ರಿಯಲ್ಲೇ ಕೆಲಸ ಮಾಡುವವ ಅಂತ. ಹಾಗಿರಬಾರ್ದು. ರಾತ್ರಿಯಲ್ಲಿ ಎಚ್ಚರ ಇದ್ದರೆ ತಪ್ಪಲ್ಲ, ಆದರೆ ಹಗಲಲ್ಲಿ ನಿದ್ದೆ ಮಾಡುವುದು ತಪ್ಪು. ಹಗಲು ಅನ್ನೋದು ಅವನ ಕೆಲಸಕ್ಕೋಸ್ಕರ ಇರತಕ್ಕಂಥ ಪ್ರಶಸ್ತವಾದಂತಹ ಕಾಲ. ಕೃಷ್ಣ ಮಲಗಿದವ ಎದ್ದ, ನಿದ್ರಿಸಿದವ ಎದ್ದದ್ದಲ್ಲ. ಮಲಗಿಕೊಂಡು ಮಾತಾಡ್ತಾ ಇದ್ದರು. ಕೊನೆಯ ಹಂತದಲ್ಲಿ ಎದ್ದ, ಅನುಷ್ಠಾನ ಮುಗಿಸಿದ. ವಿದುರನನ್ನು ಮೊದಲೇ ಕಳಿಸಿದ್ದಾನೆ, ಕಾಲವನ್ನು ಕೇಳಿ ತಿಳಿದು ಬಾ ಅಂತ. ವಿದುರ ತನ್ನ ದೂತರನ್ನು ಕಳಿಸಲಿಲ್ಲ, ತಾನೇ ಸ್ವತಃ ಹೋದ. ಯಾಕೆ ಅಂತೇಳಿದರೆ ಕೃಷ್ಣ ಹೇಳಿದ ಕೆಲಸ ಮಾಡಿದ್ದಕ್ಕೆ ಒಂದಷ್ಟು ಪುಣ್ಯ. ಕೃಷ್ಣನ ಮೇಲಿನ ಗೌರವದಿಂದ ತಾನೇ ಸ್ವತಃ ಹೋಗಿ ಸಭೆಗೆ ಎಷ್ಟು ಹೊತ್ತಿಗೆ ಬರಬೇಕು. ಇವ ಹೋಗಿ ಕೇಳುವುದಕ್ಕಿಂತ ಮುಂಚೆ ದುರ್ಯೋಧನ ಅಲ್ಲಿ ಬಂದಾಗಿದೆ ಅಂತೆ. ವಿದುರನ ಮನೆಗೆ ದುರ್ಯೋಧನ ಬಂದ ಕೃಷ್ಣನನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಬರುವಾಗ ಶಕುನಿ ಅರ್ಧದಷ್ಟು ಬಂದ ಮೇಲೆ ನಾನು ಬರುವುದಿಲ್ಲ ಅಂತ ಹೋಗಿರಬೇಕು ಬಹುಶಃ. ದುರ್ಯೋಧನನ ಜೊತೆಗೆ ಒಂದಿಷ್ಟು ಬ್ಯಾಂಡು ವಾಲಗೆ ಎಲ್ಲ ಬಂದಿದೆ. ಕೃಷ್ಣನನ್ನು ಸಭೆಗೆ ಕರೆದುಕೊಂಡು ಹೋಗುವ ಕಾರ್ಯಕ್ರಮ ಇದು. ಅಂದರೆ ದುರ್ಯೋಧನ ಸಭೆಯಲ್ಲಿ ಕೂತುಕೊಂಡು ನೀವು ಸರಿಯಾಗಿ 9 ಗಂಟೆ 5 ನಿಮಿಷಕ್ಕೆ ಬರಬೇಕು, ಕೃಷ್ಣನಿಗೆ ಹೇಳು, ಹೀಗೆಲ್ಲ ಹೇಳಲಿಲ್ಲ. ತಾನೇ ಕರ್ಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ. ಇದೊಂದು ರಾಜನೀತಿ. ಕೃಷ್ಣನನ್ನು ಸಭೆಯಲ್ಲೂ ಕೂಡ ನನ್ನ ಪರವಾಗಿ ಮಾತಾಡುವ ಹಾಗೆ ಮಾಡಿಸಬೇಕು ಅಂತ ಅವ ಬಂದವ. ಆದರೆ ಆ ದುರ್ಯೋಧನ ಕೃಷ್ಣನ ಜೊತೆಗೆ ಮಾತನಾಡುವುದಕ್ಕೆ ವಿದುರ ಅವಕಾಶವೇ ಕೊಡಲಿಲ್ಲ. ವಿದುರ ಪಕ್ಕದಲ್ಲಿ ಸಾತ್ಯಕಿ. ಕೃಷ್ಣ ವಿದುರನ ಕೈ ಬಿಡ್ತಾ ಇಲ್ಲ, ವಿದುರನ ಕೈಯನ್ನು ಹಿಡ್ಕೊಂಡೇ ಸಾಗಿದ್ದಾನೆ. ಪಕ್ಕ ಹಿಂಭಾಗದಲ್ಲಿ ಸಾತ್ಯಕಿ ಕೃತವರ್ಮರು ಕೃಷ್ಣನ ಜೊತೆಗೆ ಕೈಯಲ್ಲಿ ಶಸ್ತ್ರಧಾರಿಗಳಾಗಿ ನಿಂತಿದ್ದಾರೆ. ಈ ಸಮುದಾಯದ ಜೊತೆಗೆ ದುರ್ಯೋಧನನನ್ನು ಮುಂದಿಟ್ಟುಕೊಂಡು ದುರ್ಯೋಧನ ದುಶ್ಯಾಸನರು ಮುಂದೆ ಹೋಗ್ತಾ ಇದ್ದಾರೆ. ಸಾಗಿ ಹೋಗಿ ಸಭೆಗೆ ಪ್ರವೇಶಿಸ್ತಾರೆ. ಆ ಸಭೆಯನ್ನು ಒಂದು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ, ಯಾರ್ಯಾರು ಸೇರಿದ್ದಾರೆ. ನಮಗೆ ಈ ವರ್ಣನೆಯನ್ನು ನೋಡಿದರೆ ಸುಮಾರು ಒಂದು 10-12 ಸಾವಿರ ಜನ ಸೇರಿದ್ದಾರೆ. ಅಷ್ಟು ಬೇರೆ ಬೇರೆ ದೇಶದ ರಾಜರುಗಳು. ಈಗಾಗಲೇ ಬಹಳಷ್ಟು ಸೇನೆಯಲ್ಲಿ ಜಮಾವಣೆಗೊಂಡಿದೆ. 11 ಅಕ್ಷೌಹಿಣಿ ಸೇನೆ ದುರ್ಯೋಧನನ ಪಾಳೆಯದಲ್ಲಿ ಜಮಾವಣೆಗೊಂಡಿದೆ. ಆ ಸೇನೆಯ ಮುಖ್ಯಸ್ಥರು, ಆ ಸೇನೆಯ ಸೇನಾಧಿಪತಿಗಳು, ಆ ಸೇನೆಗೆ ಸಂಬಂಧಪಟ್ಟ ರಾಜ ಮತ್ತು ಯುವರಾಜರು, ಎಲ್ಲರೂ ಸೇರಿದಂತಹ ಸಭೆ. ಶಲ್ಯನೂ ಕೂಡ ಸಭೆಯಲ್ಲಿದ್ದಾನೆ. ಆ ಸಭೆಗೆ ಭೀಷ್ಮ ದ್ರೋಣಾದಿಗಳಂತೂ ಇದ್ದೇ ಇದ್ದಾರೆ. ಕೃಪಾಚಾರ್ಯರ ಜೊತೆಗೆ ಅಶ್ವತ್ಥಾಮನೂ ಕೂಡ ಒಂದು ಆಸನದಲ್ಲಿ ಕೂತಿದ್ದಾನೆ. ಯಾರ್ಯಾರ ಆಸನ ಎಷ್ಟೆಷ್ಟು ಎತ್ತರದಲ್ಲಿದೆ ಅನ್ನೋದನ್ನು ವೇದವ್ಯಾಸರು ವರ್ಣಿಸಿದ್ದಾರೆ. ಅಂದರೆ ಕೆಲವರು ಎತ್ತರದ ಆಸನ ಇದ್ದರೆ ಮಾತ್ರ ಕೂತುಕೊಳ್ಳುವುದು ಅಂತ ಹೇಳುವವರು ಅಲ್ಲಿದ್ದರು. ಅವರಿಗೆ ಎತ್ತರದ್ದೇ ಆಸನ. ಯಾರಿಗೆ ಚಿಕ್ಕ ಆಸನ ಆಗುವುದಿಲ್ಲ ಅಂಥವರು ಸಭೆಗೆ ಬರಬೇಕಾಗಿಲ್ಲ ಅನ್ನೋ ಸ್ಪಷ್ಟ ನಿರ್ದೇಶನ ಇತ್ತು. ಯಾರಿಗೆ ಯಾವ ಅಧಿಕಾರ ಇದೆ ಅವರಿಗೆ ಅಂತಹ ಆಸನ ಅಂತ ವ್ಯವಸ್ಥೆ. ಅದರಲ್ಲಿ ಅವರವರು ಆಸೀನರಾಗಿದ್ದಾರೆ. ಕೃಷ್ಣ ಬರ್ತಾ ಇದ್ದಾನೆ. ಎದುರುಗಡೆ ದುರ್ಯೋಧನ ದುಶ್ಯಾಸನರು ಬಂದರು. ಎದುರುಗಡೆ ಹಿಂದಿನಿಂದ ಕೃಷ್ಣನ ಪ್ರಕಾಶ ದುರ್ಯೋಧನಾದಿಗಳ ಕಿರೀಟದ ಮೇಲೆ ಬಿದ್ದಿದೆ ಅಂತೆ. ಕಿರೀಟವೇ ಪ್ರಕಾಶಮಾನ. ಆ ಕಿರೀಟದ ಮೇಲೆ ಕೃಷ್ಣನ ಮೈಬಣ್ಣದ ಪ್ರಕಾಶ ಬಿತ್ತು ಅಂದರೆ ಆ ಕೃಷ್ಣನ ಮೈಬಣ್ಣ ಹೇಗಿದೆ ಅಂತ ಆಲೋಚನೆ ಮಾಡಿ. ಆ ಕಿರೀಟದಲ್ಲೇ ಕೃಷ್ಣ ಬಂದದ್ದು ಕಾಣಿಸುತ್ತೆ ಇವರಿಗೆ. ಇಡೀ ಸಭೆ ಜಗ್ಗನೆ ಎದ್ದು ನಿಂತಿತು. ಅವರು ಏಳುವಾಗ ಅವರ ಒಡ್ಯಾಣದಲ್ಲಿದ್ದ ಗೆಜ್ಜೆಗಳು ಶಬ್ದ ಮಾಡಿದ್ವಂತೆ. ಆ ಶಬ್ದ ಕೇಳಿ ಧೃತರಾಷ್ಟ್ರನಿಗೆ ಗೊತ್ತಾಯಿತು ಎಲ್ಲರೂ ಎದ್ದು ನಿಂತಿದ್ದಾರೆ ಅಂತ. ತಾನೇ ಎದ್ದು ನಿಂತ. ಈಗ ಇಡೀ ಸಭೆ ಕೃಷ್ಣನ ಆಗಮನದಿಂದಾಗಿ ಶುದ್ಧ ಮೌನವಾಯಿತು. ಕೃಷ್ಣನ ಮುಖ ಯಾವಾಗ ಕಂಡಿತು ಆಗ ಗುಸು 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 ಸುರಾಯಿತು. ಕೃಷ್ಣನನ್ನು ನೋಡುವ ತವಕ. ಕೆಲವರು ಇನ್ನೊಬ್ಬರ ಭುಜ ಹಿಡ್ಕೊಂಡು ಕುಪ್ಪಳಿಸಿ ನೋಡುವುದಂತೆ ಕೃಷ್ಣನನ್ನು. ಈ ಸಭೆಯಲ್ಲಿ ಹೀಗೆ ಮಾಡುವವರು ಇದ್ದರು. ಯಾಕಂದರೆ ಸೇನಾಧಿಪತಿಗಳು
ಸೇನಾ ನಾಯಕರೆಲ್ಲ ಬಂದಿದ್ರಲ್ಲ, ಅವರು ಇಂಥ ವ್ಯವಹಾರವನ್ನು ಮಾಡ್ತಾರೆ. ಎದ್ದು ಕುಪ್ಪಳಿಸಿ ನೋಡುದು, ನಾನೊಂದು ಸಲ ನೋಡಿಬಿಡ್ತೇನೆ ನಿನ್ನ ತಲೆಗಿಂತ ಎತ್ತರದಲ್ಲಿ ಅಂತ. ಕೃಷ್ಣನ ದರ್ಶನ ಭಾಗ್ಯ ಅಷ್ಟೂ ಜನಕ್ಕೂ ಸಿಕ್ಕಿತು. ಕೃಷ್ಣ ಮುಂದೆ ಬಂದ. ಕೃಷ್ಣನಿಗೊಂದು ಆಸನವನ್ನು ತರುವುದಕ್ಕೆ ಹೇಳಿದರು. ಅಲ್ಲಿ ತನಕ ಆಸನ ಇಟ್ಟಿರಲಿಲ್ಲ. ಈಗ ಬಂದವರಿಗೆ ಆಸನ, ಕೃಷ್ಣನಿಗೆ ಆಸನ ಬಂತು. ಅಲ್ಲಿದ್ದಂತಹ ಮಹಾರಾಜ ಸಿಂಹಾಸನಕ್ಕಿಂತ ಸ್ವಲ್ಪ ಕೆಳಗಿನದ್ದು, ಉಳಿದ ಎಲ್ಲ ಸಿಂಹಾಸನಕ್ಕಿಂತ ಎತ್ತರದ್ದು. ಅಂತಹ ವಿಶಿಷ್ಟವಾದ ಆಸನ ಅತಿಥಿಯಾದ ಕೃಷ್ಣನಿಗೆ ಬಂತು. ಬದಿಯಲ್ಲಿ ಹಾಕಿದರು. ಕೃಷ್ಣ ಆಸನದಲ್ಲಿ ಆಸೀನನಾದ. ಆಸೀನನಾಗುವಾಗ ಒಂದು ಸಲ ಸಭೆಯನ್ನೆಲ್ಲ ನೋಡಿದವ ಭೀಷ್ಮರಿಗೆ ಕೈ ಮುಗಿತಾನೆ. ಭೀಷ್ಮರಿಗೆ ಕೈ ಮುಗಿದು ಹೇಳ್ತಾನೆ, ಇನ್ನೊಂದಷ್ಟು ಆಸನಗಳು ಬೇಕು ನಮಗೆ, ನಮ್ಮ ಜೊತೆಗೆ ತುಂಬ ಜನ ಬಂದಿದ್ದಾರೆ ಅಂತ. ಅವರೆಲ್ಲ ಕೂತ ಮೇಲೆ ನಾನು ಕೂತುಕೊಳ್ಳುವುದು. ಯಾರು ಅಂತ ನೋಡಿದರೆ ನಾರದರು, ಕಣ್ವರು, ವಸಿಷ್ಠರು, ಸಾಮಾನ್ಯರಲ್ಲ. ನಾವು ಒಬ್ಬೊಬ್ಬರ ಹೆಸರು ಹೇಳಿದರೂ ಕೈ ಮುಗಿತೇವೆ ಅಂಥವರು. ಕೃಷ್ಣ ದಾರಿಯಲ್ಲಿ ಬರುವಾಗ ಅವರೆಲ್ಲ ಸಿಕ್ಕಿದ್ದು ಕೃಷ್ಣನಿಗೆ. ಕೃಷ್ಣ, ನೀನು ಸಭೆಗೆ ಹೋಗ್ತಾ ಇದ್ದೀಯಲ್ವ, ಅದು ಕೂಡ ದೂತನಾಗಿ ಹೋಗ್ತಾ ಇರುವವ ಅಲ್ವ, ನಿನ್ನ ದೌತ್ಯ ಮತ್ತು ಆ ಸಭೆ ಅದನ್ನೊಂದು ಸಲ ನಾವು ನೋಡಬೇಕು. ಒಬ್ಬ ದೂತನಾಗಿ ಕೃಷ್ಣ ಹೇಗಿರ್ತಾನೆ ಅಂತ ನಾವೆಲ್ಲ ಕಣ್ಣಾರೆ ಕಾಣಬೇಕು, ನಾವು ಬರ್ತೇವೆ ಅಂತ. ಕೃಷ್ಣ ಹೇಳಿದೆ, ಎಲ್ಲ ಬನ್ನಿ, ಯಾಕಂದರೆ ನಾನಲ್ಲಿ ಬುದ್ಧಿ ಹೇಳ್ತೇನೆ, ಬುದ್ಧಿ ಹೇಳಿದ್ದು ಸರಿಯೋ ತಪ್ಪೋ ಅಂತ ತೀರ್ಮಾನ ಮಾಡೋದು ನೀವು, ಅಲ್ಲಿದ್ದವರು ಯಾರೂ ತೀರ್ಮಾನ ಮಾಡೋಲ್ಲ. ಅವರೆಲ್ಲ ಅವತ್ತು ದ್ರೌಪದಿ ಪ್ರಸಂಗದಲ್ಲಿ ಗೊತ್ತಾಗಿದೆ, ಅವರಿಗೆ ಧರ್ಮ ಅಧರ್ಮದ ಬಗ್ಗೆ ಆ ಸಭೆಯಲ್ಲಿ ಮಾತಾಡಲಿಕ್ಕೆ ನಾಲಿಗೆ ಇಲ್ಲ. ಆದ್ದರಿಂದ ಮಾತಾಡುವುದಕ್ಕೆ ನಾನು ಹೇಳಿದ್ದು ಧರ್ಮ ಅಂತ ಹೇಳುವುದಕ್ಕೆ ಒಂದು ಸಾಕ್ಷಿ ಆದರೂ ಬೇಕಲ್ವ, ಎಲ್ಲ ಬನ್ನಿ, ನಮ್ಮ ಕಡೆಯಿಂದಲೂ ಒಂದಷ್ಟು ಬರಲಿ ಅಂತ ಹೇಳಿ ಈ ದೊಡ್ಡ ದೊಡ್ಡ ಋಷಿ ಮುನಿಗಳು, ಲೋಕಪ್ರಸಿದ್ಧ ಮಹರ್ಷಿಗಳು ಅವರೆಲ್ಲ ಕೃಷ್ಣನ ಜೊತೆಗೆ ಬಂದಿದ್ದಾರೆ. ಭೀಷ್ಮರಿಗೆ ಹೇಳಿದ ಆಸನ ತರಿಸಿ. ಭೀಷ್ಮರು ನೋಡಿದರು, ಎಂಥೆಂಥ ಮಹರ್ಷಿಗಳು. ಅವರೆಲ್ಲರಿಗೂ ತಾನು ಕೈ ಮುಗಿದು ನಾರದ ಪ್ರಭೃತಿಗಳಿಗೆ ಉದ್ದಂಡ ಪ್ರಣಾಮವನ್ನು ಮಾಡಿ, ಅಷ್ಟರಲ್ಲಿ ಆಸನ ಬಂದಿದೆ, ಪ್ರತಿಯೊಬ್ಬರೂ ಆಸೀನರಾದರು. ಎಲ್ಲರೂ ಆಸೀನರಾದ ಮೇಲೆ ಅವರಿಗೆಲ್ಲ ನಮಸ್ಕಾರ ಮಾಡಿ ಕೃಷ್ಣ ಕೂತ. ಕೃಷ್ಣನಿಗೊಂದು ಆಸನ, ದೊಡ್ಡ ಆಸನ ಕೊಟ್ಟಿದ್ದರು. ಆಸನಕ್ಕೆ ಸೀದಾ ಹೋಗಿ ಕೂತುಕೊಳ್ಳಿಲ್ಲ. ಹಿರಿಯರು ಬಂದಿದ್ದೀರಿ, ತಾವೆಲ್ಲ ಕೂತುಕೊಳ್ಳಿ ಅಂತ ಹೇಳಿ ಕೂಡಿಸಿ ಅವರಿಗೆ ನಮಸ್ಕರಿಸಿ ಕೃಷ್ಣ ಆಸನದಲ್ಲಿ ಕೂತಿದ್ದಾನೆ. ಕೃಷ್ಣ ಆಸನದಲ್ಲಿ ಕೂತಲ್ಲಿಗೆ ನಾವು ನಿಲ್ಲಿಸೋದು ಬೇಡ, ಸ್ವಲ್ಪ ಮುಂದುವರಿಸ್ತೇನೆ. ನಾವು ಮುಗಿಸ್ಬೇಕಲ್ವ, ನಮ್ಮದು ಸಮಯ 9 ಸರಿ. ಇವತ್ತು ಕಾಲ ಯಾವುದು ಅಂತ ಗೊತ್ತಾಗದೇ ಇದ್ದದ್ದು ಸಮಸ್ಯೆ ಆಯಿತು. ಹೀಗೆ ಕೃಷ್ಣ ಆಸೀನನಾದಂತಹ ಸಂದರ್ಭದಲ್ಲಿ ಇಡೀ ಸಭೆ ಸ್ತಬ್ಧವಾಯಿತು. ಒಂದು ಸಾಸಿವೆ ಕಾಳು ಬಿದ್ದರೂ ಕೂಡ ಶಬ್ದ ಕೇಳಿಸುವಷ್ಟು ಸ್ತಬ್ಧ. ಯಾಕಂದರೆ ಕೃಷ್ಣ ಈಗ ಮಾತು ಪ್ರಾರಂಭಿಸ್ತಾನೆ ಅನ್ನೋದು ಅದಕ್ಕೆ ಕಾರಣ. ಕೃಷ್ಣನ ಆ ಮೇಘ ನಿಸ್ವನ, ಒಂದು ಗಾಂಧಾರ ಸ್ವರದಿಂದ ಬರತಕ್ಕಂಥ ಶಬ್ದ, ಆ ಶಬ್ದವನ್ನು ಕೇಳುವುದೇ ಒಂದು ಭಾಗ್ಯ ಅಂತ ಎಲ್ಲರೂ ಮೌನವಾಗಿದ್ದಾರೆ. ಈಗ ಕೃಷ್ಣ ಇಡೀ ಸಭೆಯನ್ನು ನೋಡಿ ಕೂತುಕೊಂಡೇ ಮಾತಾಡಿದ. ಸಾಮಾನ್ಯವಾಗಿ ಸಭೆಯಲ್ಲಿ ಮಾತಾಡುವ ಕ್ರಮ ಹೇಗೆ? ನಿಂತುಕೊಂಡು ಎಲ್ಲರನ್ನೂ ಸಂಬೋಧಿಸಿ, ನಾನು ಹೀಗೆ ಒಂದು ಮಾತು ಹೇಳುವುದಕ್ಕೆ ಬಂದಿದ್ದೇನೆ, ಧರ್ಮರಾಜ ಕಳಿಸಿದ್ದಾನೆ ಅಂತ ಹೇಳಬೇಕಲ್ವ. ಇದಿಲ್ಲ, ಆತ ಕೂತುಕೊಂಡೇ ಶುರು ಮಾಡಿದ್ಯಾರನ್ನು ಅಂದರೆ ಸಿಂಹಾಸನದಲ್ಲಿ ಕುಳಿತ ಧೃತರಾಷ್ಟ್ರನನ್ನು ಕುರಿತು ಸಂಬೋಧಿಸಿದ. ರಾಜ ಧೃತರಾಷ್ಟ್ರ, ನಾನು ನಿಮ್ಮ ಊರಿನವನೇ, ನಿಮಗೆಲ್ಲ ಆಪ್ತ, ನನ್ನ ಬಗ್ಗೆ ನಿಮಗೆಲ್ಲ ಪ್ರೀತಿ ಇದೆ. ಆ ಕಡೆಯಿಂದ ಪಾಂಡವರು ಕೂಡ ನನ್ನನ್ನು ಬಹಳಷ್ಟು ನಂಬಿ ಪ್ರೀತಿಸ್ತಾ ಇದ್ದಾರೆ. ನಿಮಗಿಬ್ಬರಿಗೂ ಸಂಬಂಧಪಟ್ಟವಾದ್ದರಿಂದ ನಾನು ಬಂದಿದ್ದೇನೆ. ಹಾಗಾದರೆ ನಾನು ಬರುವುದಕ್ಕೆ ಕಾರಣ ಏನು ಅಂದರೆ ನಿಮಗೂ ಸಂಬಂಧಿ, ಅವರಿಗೂ ಸಂಬಂಧಿ. ಯಾವತ್ತೂ ಸಂಧಾನವನ್ನು ಮಾಡುವುದಕ್ಕೆ, ಇಬ್ಬರನ್ನು ಒಟ್ಟುಗೊಳಿಸುವುದಕ್ಕೆ ಸಂಬಂಧ ಅನ್ನೋದು ಕಾರಣವಾಗ್ತದೆ. ಎರಡು ತುಂಡಾದಂತಹ ಕೋಲುಗಳನ್ನು ಮತ್ತೆ ಒಟ್ಟು ಮಾಡುವುದಕ್ಕೆ ಏನು ಮಾಡಬೇಕು? ಫೆವಿಕಿಕ್ ಹಾಕಬೇಕಲ್ವಾ? ಅದಕ್ಕೊಂದು ಅಂಟು ಹಾಕಬೇಕು. ಅಂಟು ಅಂದರೂ, ಸಂಬಂಧ ಅಂದರೂ, ಬಂಧ ಅಂದರೂ ಎಲ್ಲ ಒಂದೇ. ಸಂಬಂಧ ಅಂದರೆ ಬಂಧ, ಒಂದು ರಾಳ ಅಂಟು. ಸಂಬಂಧ ಅಂದರೆ ಚೆನ್ನಾಗಿ ಬಂಧನ ಮಾಡಿಸುವುದಕ್ಕೆ ಸಂಬಂಧ ಅಂತ ಹೆಸರು. ಈಗ ನಾನು ನಿಮಗೆ ಸಂಬಂಧಿ ಅಲ್ಲ, ಅವರಿಗೆ ಮಾತ್ರ ಸಂಬಂಧಿ ಅಂತ ಅಂದ್ಕೊಂಡು ನಾನು ಬಂದರೆ ಅಂಟು ಹಾಕಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಅಂಟುತ್ತೆ, ಇಲ್ಲಿಗೆ ಅಂಟುವುದೇ ಇಲ್ಲ. ಯಾಕಂದರೆ ಇದಕ್ಕೆ ಎಣ್ಣೆ ಹಚ್ಚಿಕೊಂಡೇ ಬಂದಿರ್ತದೆ, ಇದು ಅದಕ್ಕೆ ಅಂಟುವುದೇ ಇಲ್ಲ. ಆ ಕಡೆಗೂ ಈ ಕಡೆಗೂ ಎರಡನ್ನೂ ಅಂಟಿಸಬೇಕಾದರೆ ಎರಡಕ್ಕೂ ಸಂಬಂಧಿಯಾದ ವ್ಯಕ್ತಿ ಬರಬೇಕು. ಇವತ್ತಿಗೂ ಅದೇ ಕ್ರಮ ಇರೋದು. ಕೃಷ್ಣ ಅವತ್ತೇ ಹೇಳಿದ ಮಾತೇ ನಡೆಯೋದು. ಯಾರೋ ಗಂಡ ಹೆಂಡತಿ ಗಲಾಟೆ ಮಾಡಿದರು ಅಂತ ಅಂದ್ಕೊಳ್ಳಿ, ನಾನು ಕೋರ್ಟಿಗೆ ಹೋಗ್ತೇನೆ ಅಂತ ಇವಳು, ಅವರು ಕೋರ್ಟಿಗೆ ಹೋಗೋದಕ್ಕಿಂತ ಮುಂಚೆ ಕಾಲು ಮುರಿತೇನೆ ಅಂತ ಇವನು. ಈ ಗಲಾಟೆಗಳೆರಡು ನಡೀತಾ ಇರುವ ಹೊತ್ತಿಗೆ ಅವರನ್ನು ಹೊಂದಾಣಿಕೆ ಮಾಡಲಿಕ್ಕೆ ಬರೋದು ಯಾರು? ಒಬ್ಬ ಸೋದರ ಮಾವ ಬರ್ತಾನೆ, ಆ ಕಡೆಯಿಂದ ಅವಳ ಸೋದರ ಮಾವ, ಇಬ್ಬರಿಗೂ ಸಂಬಂಧಿ ಯಾರಿದ್ದಾನೆ ಅಂತ ಮೊದಲು ನೋಡ್ತಾರೆ ಅವರು.
ನೋಡಿ ಇಬ್ಬರಿಗೂ ಅತಿಶಯಿತ ಪ್ರಿಯನಾದಂತಹ ವ್ಯಕ್ತಿ ಬಂದು ಇಬ್ಬರನ್ನು ಕೂಡಿಸಿ ಒಂದು ಪಂಚಾಯತಿಗೆ ಮಾಡ್ತಾನೆ. ಅಲ್ಲಿಗೆ ಸರಿಯಾಯಿತು ಅಂತ ಲೆಕ್ಕ. ಈ ಪ್ರೀತಿ ವಿವಾಹ ಎಲ್ಲಾದರೆ ಇದೆಲ್ಲ ನಡೆಯುವುದಿಲ್ಲ. ಇಲ್ಲೇ ಹೋದರೆ ನಮ್ಮ ಸಂಬಂಧಿಕರೇ ಸೇರಿ ಎಷ್ಟೆಲ್ಲ ರಾಜ ಪಂಚಾಯತಿಗೆ ಮಾಡ್ತಾರೆ ಹಳ್ಳಿಗಳಲ್ಲಿ ಅಂದರೆ ಅದೊಂದು ಅದ್ಭುತ. ಆ ಧರ್ಮವೇ ಭಾರತದ ನಿಜವಾದ ಧರ್ಮ. ಇಲ್ಲಿ ಇವರಿಬ್ಬರ ಪಂಚಾಯತಿಗೆ ಮಾಡುವುದಕ್ಕೆ ಕೃಷ್ಣ ಸರಿಯಾದ ವ್ಯಕ್ತಿ. ಇಲ್ಲಿಯ ತನಕ ಬಂದಿದ್ದಾರೆ, ದೃಪದ ಪುರೋಹಿತರು ಬಂದರು, ಆ ಕಡೆಗೆ ಸಂಬಂಧ, ಈ ಕಡೆಗೆ ಸಂಬಂಧ ಇಲ್ಲ. ಸಂಜಯನನ್ನು ನೀವು ಕಳಿಸಿದ್ರಿ, ನಮಗೆ ಸಂಬಂಧ ಇಲ್ಲ ಅಂತಲ್ಲ, ಆದರೆ ಕಳಿಸಿದ್ದು ಏತಕ್ಕೋಸ್ಕರ ಸಂಜಯನನ್ನು ನಮ್ಮ ಹತ್ರ ನೀವು ಕಳಿಸಿದ್ದು? ಮತ್ತೆ ಕಾಡಿಗೆ ಹೋಗಿ ಅಂತ ಹೇಳಲಿಕ್ಕೆ ಕಳಿಸಿದ್ದು. ಇಷ್ಟೇ. ಕಾಡಿನಲ್ಲಿ ಅಷ್ಟು ಖುಷಿ ಇದೆ, ಇಷ್ಟು ಖುಷಿ ಇದೆ, ನೀವು ಮತ್ತೆ ಕಾಡಿಗೆ ಹೋದರೆ ನನ್ನ ದುರ್ಯೋಧನ ಬದುಕ್ತಾನೆ, ಅವನು ಚೆನ್ನಾಗಿರ್ತಾನೆ, ನಿನ್ನ ತಮ್ಮ ದುರ್ಯೋಧನ ಚೆನ್ನಾಗಿರಬೇಕಾದರೆ ಧರ್ಮರಾಜ ನೀನು ಕಾಡಿನಲ್ಲಿ ಸುಖವಾಗಿರು ಅಂತ ಹೇಳುವುದಕ್ಕೆ ಸಂಜಯನನ್ನು ಕಳಿಸಿತ್ತು. ಹಾಗಾದರೆ ಸಂಜಯ ಯಾರ ಕಡೆಯವ? ಪಾಂಡವರ ಕಡೆಯವನೇ. ಆದರೆ ಅವ ಏನು ಹೇಳಿದ? ನಾನು ಇಷ್ಟು ಹೇಳಿದ್ದೇನೆ, ಇದು ನಮ್ಮ ಧೃತರಾಷ್ಟ್ರನ ಮಾತು, ನೀನು ಯಾವುದನ್ನು ಪಾಲಿಸಬಾರ್ದು ಧರ್ಮರಾಜ, ನೀನು ಯುದ್ಧ ಮಾಡಿ ಆದರೂ ನಿನ್ನ ಪಾಲಿದ್ದನ್ನು ತೆಗೊಳ್ಬೇಕು, ಇಲ್ಲ ಪಾಲು ಕೊಡೋಲ್ಲ ಅಂದರೆ ಅವರ ಪಾಲನ್ನು ಕಿತ್ತುಕೊಳ್ಬೇಕು ಅಂತ ಇದನ್ನು ಹೇಳುವುದಕ್ಕೆ ಸಂಜಯ ಬಂದದ್ದು. ಹಾಗಾಗಿ ಸಂಜಯ ಸಂಧಾನಕ್ಕೆ ಬಂದದ್ದಲ್ಲ, ಯುದ್ಧವನ್ನು ಹೇಳಲಿಕ್ಕೆ ಬಂದದ್ದು. ಈಗ ನಾನು ನಿಜವಾಗಿ ಸಂಧಾನಕ್ಕೆ ಬಂದವ. ಯಾಕಂದರೆ ನೀವು ನನಗೆ ಆಪ್ತ ಸಂಬಂಧಿಗಳು. ನನ್ನ ಮಗನಿಗೆ ಹೆಣ್ಣು ಕೊಟ್ಟವ ದುರ್ಯೋಧನ, ಸಾಮಾನ್ಯ ಸಂಬಂಧಿ ಅಲ್ಲ. ದುರ್ಯೋಧನನ ಮಗಳನ್ನು ಸಾಂಬನಿಗೆ ಲಕ್ಷಣೆಯನ್ನು ವಿವಾಹ ಮಾಡಿದನು. ಆದ್ದರಿಂದ ನಮಗೆ ಬಹಳ ಹತ್ತಿರದ ಸಂಬಂಧ. ಈ ಕಡೆ ನಮ್ಮ ಸೋದರತೆಯ ಸಂಬಂಧ ಅಂತೂ ಗೊತ್ತಿರುವಂಥದ್ದೇ. ಬಲರಾಮನಿಗಂತೂ ದುರ್ಯೋಧನ ಅಂತೇಳಿದರೆ ಅವನ ಹೊಟ್ಟೆಯಿಂದ ಹುಟ್ಟಿದ ಮಗನ ಹಾಗೆ ಅಷ್ಟು ಪ್ರೀತಿ. ಈ ಎಲ್ಲ ಸಂಬಂಧಗಳಿರುವ ಕಾರಣದಿಂದ ನಾನು ಬಂದಿದ್ದೇನೆ. ಬಲರಾಮನ ಅಣ್ಣ ನಾನು, ಪಾಂಡವರ ಅತ್ಯಂತ ಆಪ್ತ, ನಿಮ್ಮೆಲ್ಲರಿಗೂ ಅತ್ಯಂತ ಸಂಬಂಧಿ, ಆದ್ದರಿಂದ ಬಂದಿದ್ದೇನೆ ಅಂತ ತನ್ನ ಇಡೀ ಪರಿಚಯವನ್ನು ಈ ಕ್ರಮದಲ್ಲಿ ಮಾಡಿದ. ಅದು ಬಿಟ್ಟು ನಾನು ಕಪಟ ನಾಟಕ ಸೂತ್ರಧಾರಿ ಅದೆಲ್ಲ ಹೇಳಿಲ್ಲವ. ನಂದು ಸಂಬಂಧ, ನಿಮಗೂ ನಮಗೂ ಎಂಥ ಸಂಬಂಧ ಇದೆ, ಆಪ್ತಿ ಇದೆ ಅನ್ನುವುದನ್ನು ನಿರೂಪಿಸಿದ. ಇಷ್ಟು ಹೇಳಿ ಹೇಳ್ತಾನೆ ಧೃತರಾಷ್ಟ್ರ, ಯುದ್ಧದ ಅನರ್ಥ ಇಷ್ಟಿದೆ, ಎಲ್ಲರಿಗೂ ಹಾನಿಕರ. ಪಾಂಡವರು ಮಹಾಸಮರ್ಥರು, ಅವರ ಕಡೆಯಲ್ಲಿ ಸೇನೆ ಕಡಿಮೆ ಸೇರಿದೆ ಅಂತ ನೀನು ಆಲೋಚಿಸಬೇಡ. 7 ಅಕ್ಷೌಹಿಣಿ ಸೈನ್ಯ ಅಲ್ಲಿ ಸೇರಿದೆ. ಸೇನೆಯಲ್ಲಿರತಕ್ಕಂಥ ಒಬ್ಬೊಬ್ಬನೂ ಕೂಡ ಈ ಕೌರವರನ್ನು ಅಷ್ಟೂ ಜನರನ್ನು ಪುಡಿ ಮಾಡುವುದಕ್ಕೆ ಸಮರ್ಥನಿದ್ದಾನೆ. ಆದ್ದರಿಂದ ಮಕ್ಕಳ ತಪ್ಪು ನಿರ್ಧಾರಕ್ಕೆ ನೀನು ಮುದ್ರೆ ಒತ್ತುವ ಕೆಲಸ ಮಾಡಬೇಡ. ಯುದ್ಧ ಅನ್ನುವುದು ಇಡೀ ಕೌರವ ಕುಲದ ವಿನಾಶಕ್ಕೆ ಕಾರಣವಾಗತಕ್ಕಂಥದ್ದು. ಇದನ್ನು ನಿಲ್ಲಿಸುವುದು ನಿನ್ನ ಧರ್ಮ, ನನ್ನ ಧರ್ಮ. ಪಾಂಡವರು ಯುದ್ಧ ಮಾಡದೇ ಇರುವ ಹಾಗೆ ನೋಡಿಕೊಳ್ಳುವ ಶಕ್ತಿ ನನ್ನಲ್ಲಿದೆ. ಕೌರವರನ್ನು ತಡೆಯಬೇಕಾದಂತಹ ವ್ಯಕ್ತಿತ್ವ ನಿನ್ನದ್ದಾಗಿದೆ. ನೀನು ಕೌರವರನ್ನು ಎಳೆದು ಆ ಕಡೆ ನಿಲ್ಲಿಸು, ಪಾಂಡವರನ್ನು ನಿಲ್ಲಿಸುವ ಜವಾಬ್ದಾರಿ ನನಗೆ ಕೊಡು, ಯುದ್ಧ ನಡೆಯುವುದಿಲ್ಲ. ಸುಮಾರು 1 ಗಂಟೆ ಉಪನ್ಯಾಸ ಮಾಡಿದ್ದಾನೆ ಶ್ರೀಕೃಷ್ಣ ಆ ಸಭೆಯಲ್ಲಿ. ಪಾಂಡವರಲ್ಲಿ ಭೀಮ ಏನು ಅಂತ ಹೇಳ್ತಾನೆ, ಪಾರ್ಥ ಏನು ಅಂತ ಹೇಳ್ತಾನೆ, ಅವರ ವ್ಯಕ್ತಿತ್ವದ ವರ್ಣನೆ ಮಾಡ್ತಾನೆ. ದುರ್ಯೋಧನನ ದುರುಳತನ ಏನು ಅಂತ ವಿದುರನಿಂದ ಕಲ್ತದ್ದನ್ನಷ್ಟನ್ನು ಸ್ವಲ್ಪ ಹೇಳ್ತಾನೆ. ಇಂಥ ದುರ್ಯೋಧನ ಇದ್ದಾನೆ, ನಿನ್ನ ಮನಸ್ಸು ಏನು ಅಂತ ಲೋಕಕ್ಕೆ ಗೊತ್ತಾಗೋದಿಲ್ಲ ಧೃತರಾಷ್ಟ್ರ. ಆ ದುರ್ಯೋಧನನ ಕಾರಣದಿಂದ ನೀನು ಕೂಡ ಅವನ ಪಾಪಕ್ಕೆ ಭಾಗಿಯಾಗ್ತಾ ಇದ್ದಿ. ಪಾಂಡವರ ಧರ್ಮ ಎಷ್ಟರ ಮಟ್ಟದ್ದು? ನಿನ್ನ ಮೇಲೆ ತಂದೆಯಾದ ಪಾಂಡವಿಗೂ ದೊಡ್ಡಪ್ಪನಾದ ಧೃತರಾಷ್ಟ್ರನಿಗೂ ಒಂದು ಎಳ್ಳಿನಷ್ಟು ಭೇದವನ್ನು ಮಾಡುವುದಿಲ್ಲ ಧರ್ಮರಾಜ. ನಿನ್ನ ಪ್ರೀತಿ ಅನ್ನುವ ಕಾರಣದಿಂದ ವಂಚನೆಯ ದ್ಯೂತದಲ್ಲಿ ಸೋತ ಕಾರಣ ಇದ್ದರೂ ಕೂಡ ಆತ ನಿಜವಾಗಿ ವನವಾಸಕ್ಕೆ ಹೋಗಬೇಕಾಗಿರಲಿಲ್ಲ. ಆದರೆ ನಿನ್ನ ಮೇಲೆ ಇರತಕ್ಕಂತಹ ಗೌರವ ಆತನನ್ನು ವನವಾಸಕ್ಕೆ ಹೋಗುವ ಹಾಗೆ ಮಾಡಿತು, ಅಜ್ಞಾತವಾಸದಲ್ಲಿ ಬೆವರುವ ಹಾಗೆ ಮಾಡಿತು. ಇವತ್ತೆಲ್ಲ ಮುಗಿಸಿ ಬಂದಿದ್ದಾನಲ್ಲ, ಧರ್ಮನಿಷ್ಠವಾಗಿ ನೀನು ಕೊಡಬೇಕಾಗಿರತಕ್ಕಂತಹ ರಾಜ್ಯವನ್ನು ಅವರಿಗೆ ಕೊಡು. ಅಷ್ಟನ್ನು ಅವರು ಅಭಿಕಾಂಕ್ಷಿಸ್ತಾರೆ. ಅವರ ತಾಯಿಯಾದಂತಹ ಪೃಥೆಯೂ ಕೂಡ ಅದನ್ನೇ ಮಗನಿಗೆ ಉಪದೇಶಿಸಿದ್ದಾಳೆ. ಆದ್ದರಿಂದ ನೀನು ರಾಜ್ಯ ಕೊಡಬೇಕಾದದ್ದು ಧರ್ಮ. ಮಗನನ್ನು ಹದ್ದುಬಸ್ತಿನಲ್ಲಿಟ್ಟು ನೀನು ರಾಜ್ಯವನ್ನು ಕೊಡು. ಇಲ್ಲಿ ನಮಗೆ ಅನಿಸ್ಬೋದು ಕೃಷ್ಣ ಸ್ವಲ್ಪ ಅಧಿಕ ಪ್ರಸಂಗ ಮಾಡಿದ ಅಂತ. ಏನಂದರೆ ದುರ್ಯೋಧನನನ್ನು ತೆಗಳಿದ, ಅವನನ್ನು ಹದ್ದುಬಸ್ತಿನಲ್ಲಿಟ್ಟು ನೀನು ರಾಜ್ಯ ಕೊಡು ಅಂತ ಹೇಳಿದ. ದುರ್ಯೋಧನ ಅಲ್ಲೇ ಎತ್ತರದ ಆಸನದಲ್ಲಿ ಕೂತಿದ್ದಾನೆ. ಅಂದರೆ ಅವನನ್ನು ರೊಚ್ಚಿಗೆಬ್ಬಿಸುವುದು ಕೃಷ್ಣನ ಉದ್ದೇಶ ಅಂತ ಕೆಲವರಿಗೆ ಭಾವನೆ ಬರುವ ಹಾಗಿದೆ ಈ ಮಾತು.
ಆದರೆ ಅವನನ್ನು ರೊಚ್ಚಿಗೆಬ್ಬಿಸುವ ಉದ್ದೇಶದಿಂದ ಶ್ರೀಕೃಷ್ಣ ಆ ಮಾತುಗಳನ್ನು ಹೇಳಿದ್ದಲ್ಲ. ಧೃತರಾಷ್ಟ್ರ ಸಂಪೂರ್ಣ ದುರ್ಯೋಧನ ಪರತಂತ್ರನಾಗಿ ಹೋಗಿದ್ದ. ಧೃತರಾಷ್ಟ್ರ ಕೆಟ್ಟ ವ್ಯಕ್ತಿ ಅಲ್ಲ, ಇದರ ಬಗ್ಗೆ ನಮ್ಮ ಗಮನ ಇರಬೇಕು. ಧೃತರಾಷ್ಟ್ರನನ್ನು ನಾವು ಎಂಥ ಕೆಟ್ಟ ವ್ಯಕ್ತಿ, ಹೊರಗಿನಿಂದಲೂ ಕಣ್ಣಿಲ್ಲ ಒಳಗಿನಿಂದಲೂ ಕಣ್ಣಿಲ್ಲ ಅಂತ ನಾವು ಅನ್ನೋದು ಬೈತೇವೆ. ವಸ್ತುತಃ ಹಾಗಲ್ಲ. ಧೃತರಾಷ್ಟ್ರ ಒಬ್ಬ ಗಂಧರ್ವ. ಧೃತರಾಷ್ಟ್ರ ಅಂತ ಹೇಳುವ ಎತ್ತರದ ಒಬ್ಬ ವ್ಯಕ್ತಿತ್ವ, ದೇವತಾ ವ್ಯಕ್ತಿತ್ವ ಧೃತರಾಷ್ಟ್ರನದ್ದು. ಆದರೆ ದುರ್ಯೋಧನನ ಸಂಬಂಧದಿಂದಾಗಿ ಅವ ಕೆಟ್ಟವನಾದ. ಒಂದು ಸಹಚಾರ ದೋಷ ಒಬ್ಬನನ್ನು ಎಷ್ಟು ಕೆಳಗೆ ದಪ್ತದೆ ಅನ್ನುವುದಕ್ಕೆ ಧೃತರಾಷ್ಟ್ರ ದೃಷ್ಟಾಂತ ಇದ್ದಾನೆ. ದುರ್ಯೋಧನನೆಂಬ ಕಲಿಯ ಸಂಬಂಧವನ್ನು ಮಾಡಿದ ಕಾರಣದಿಂದ ಧೃತರಾಷ್ಟ್ರ ಮಾಡಬಾರದ ಕೆಲಸಗಳೆಲ್ಲ ಅವನ ಮುದ್ರೆಯ ಮೂಲಕ ನಡೆದು ಹೋಯಿತು. ವಾರಣಾವತದ ದಾಹ ಪ್ರಸಂಗ ಇರ್ಬೋದು, ಆಮೇಲೆ ನಡೆದಂತಹ ದುಷ್ಟ ಘಟನಾವಳಿಗಳ ಕಾರಣ ಮಾಲೆಗಳಿರ್ಬೋದು, ಇವೆಲ್ಲವೂ ಕೂಡ ಈ ದುರ್ಯೋಧನನ ಸಂಬಂಧದಿಂದ ನಡೆದಂತಹ ದುರ್ಘಟನೆಗಳು. ಈಗ ಆ ದುರ್ಯೋಧನನ ಸಂಬಂಧವನ್ನು ಬಿಡು, ಯಾಕಂದರೆ ದುರ್ಯೋಧನಾದಿಗಳ ಕುಲವನ್ನು ಉಳಿಸುವುದಕ್ಕೋಸ್ಕರ ಅನ್ನುವ ಎಚ್ಚರ ತುಂಬುವುದಕ್ಕೋಸ್ಕರ ಕೃಷ್ಣ ಮಾತು ಹೇಳಿದ. ಇಷ್ಟು ಮಾತನ್ನೆಲ್ಲ ಧೃತರಾಷ್ಟ್ರ ಕೇಳಿದ್ನ. ಕೇಳಿದವ ಕೊನೆಗೆ ಹೇಳಿದ ಮಾತು, ನೀನು ಹೇಳಿದ್ದೆಲ್ಲ ಸರಿಯಾಗಿ ಹೇಳಿದಿ ಕೃಷ್ಣ ಅಂತ ಹೇಳಿದ. ಅದೊಂದು ಒಳ್ಳೆಯ ಮಾತು, ಒಂದು ತುಂಬ ಚೆನ್ನಾಗಿ ಹೇಳಿದಿ. ನಿನ್ನ ಭಾಷಣ ಕೇಳಿ ಭಾರೀ ಖುಷಿಯಾಯಿತು. ಆದರೆ ನಡೆಯುವಂಥದ್ದಲ್ಲ, ಹೋಗುವಂಥದ್ದಲ್ಲ ಅಂದ. ಅಲ್ಲಿಗೆಲ್ಲ ಮುಗಿಯಿತು. ಈಗ ಒಂದನ್ನು ನಾವು ತುಂಬ ಚೆನ್ನಾಗಿದೆ ಅಂತ ಹೇಳ್ತೇವೆ. ಹೇಳಿದ ಮೇಲೆ ಆದರೆ ಅಂತ ಒಂದು ಸೇರಿಸ್ತೇವೆ. ಅಲ್ಲಿಗೆ ಅದೆಲ್ಲ ಮುಗೀತು. ಒಂದು ಒಳ್ಳೆಯ ಊಟ ಆಯಿತು ಅಂತ ಅನ್ಕೊಳ್ಳಿ, ಊಟದ ಬಗ್ಗೆ ಹೊಗಳಿದ್ರು, ಹಾಗೆ ಅದು ಹೀಗಿತ್ತು, ಆದರೆ ಏನು ಉಪ್ಪು ಹಾಕಿರಲಿಲ್ಲ ಅಂತ ಕೊನೆಯಿತ್ತು. ಎಲ್ಲ ಹೊಗಳಿ ಕೊನೆಗೆ ಆದರೆ ಅಂತ ಹೇಳಿದರೆ ಅಲ್ಲೇನೋ ಇದ್ದದ್ದಕ್ಕೆಲ್ಲ ಒಂದು ವಿಷ ತುಂಬಿದ ಹಾಗೆ ಆಗ್ತದೆ. ಇವನು ಹಾಗೇ ಹೇಳಿದ್ದು. ಹೇಳಿದ ವಿಷಯ ಧರ್ಮನಿಷ್ಠ, ಅರ್ಥ, ಕಾಮ, ಮೋಕ್ಷ, ಈ 4 ಪುರುಷಾರ್ಥಗಳ ಚೌಕಟ್ಟಿನಲ್ಲಿ ನಿನ್ನ ಮಾತಿದೆ ಕೃಷ್ಣ. ನೀನು ಹೇಳಿದ್ದು ರಾಜನೀತಿ, ನೀನು ಹೇಳಿದ್ದೇ ರಾಜತಂತ್ರ, ಎಲ್ಲವೂ ಹೌದು, ತಂತ್ರವೂ ಹೌದು, ನೀತಿಯೂ ಹೌದು, ಎಲ್ಲವೂ ಹೌದು. ಆದರೆ ನನ್ನ ಮಗ ನಾನು ಹೇಳಿದ ಹಾಗೆ ಕೇಳುವುದಿಲ್ಲ. ಅಲ್ಲಿಗೆ ಮೂರ್ತಿ ಮುಗೀತು. ನಾನು ಹಾಗಾದರೆ ನಿಂಗೆ ಯಾಕೆ ಹೇಳಿದ್ದು ಅಂತ ಕೃಷ್ಣ ಕೇಳಬೇಕು. ನಿಜವಾಗಿ ಸಭೆಯಲ್ಲಿ ನಿಂಗೆ ಹೇಳಬಾರ್ದಿತ್ತು, ನಾನು ದುರ್ಯೋಧನನಿಗೆ ಹೇಳಬೇಕಿತ್ತು. ಅವಂದೇ ಅಲ್ವ ಇಲ್ಲಿ ನಡೆಯೋದು. ಅವಂದೇ ನಡೆಯುವುದಾದರೆ ನೀನು ಸಿಂಹಾಸನದಲ್ಲಿ ಯಾಕೆ ಕೂತಿದ್ದು? ಇದು ಕೃಷ್ಣಂದು ಪ್ರಶ್ನೆ. ಆದರೆ ಯಾವುದನ್ನು ಮಾತಾಡೋದಿಲ್ಲ ಕೃಷ್ಣ. ಕೃಷ್ಣ ಇವನಿಷ್ಟು ಹೇಳಿದ ಮೇಲೆ ಇಲ್ಲಿಗೆ ಸಂಧಾನ ಮುಗಿಯಿತು. ಇನ್ನು ದುರ್ಯೋಧನ ಹಾಗಾದರೆ ಅವನು ಹೇಳಿದ ಹಾಗೆ ನಡೆಯುವುದಲ್ವ, ಅವನೇನಾದರೂ ಹೇಳುವುದಿದ್ರೆ ಹೇಳಬಹುದು ಅಂತ ಅವನ ಕಡೆಗೆ ದೃಷ್ಟೀಕರಿಸಿದರೆ ದುರ್ಯೋಧನನ ಒಂದು ಮಾತು ನಾವು ಕೇಳಬೇಕು. ಕೃಷ್ಣನನ್ನು ತುಚ್ಛೀಕರಿಸತಕ್ಕಂತಹ ಮಾತುಗಳು. ನಾನು ಅದನ್ನು ಹೇಳುವುದಿಲ್ಲ, ಸಭೆಯಲ್ಲಿ ಯಾಕೆ ಕೃಷ್ಣನನ್ನು ತುಚ್ಛೀಕರಿಸಬೇಕು? ದುರ್ಯೋಧನ ಕೃಷ್ಣನನ್ನು ತುಚ್ಛೀಕರಿಸ್ತಾನೆ, ಅವನ ಇತಿಹಾಸವನ್ನೆಲ್ಲ ಎಳೆದು ತರ್ತಾನೆ. ಪಾಂಡವರು ಅಧರ್ಮಿಷ್ಠರು ಅಂತ ಪ್ರತಿಪಾದನೆ ಮಾಡುವುದಕ್ಕೆ ಹೊರಡ್ತಾನೆ. ಅದಕ್ಕೆ ಏನು ಕಾರಣ? ಪಾಂಡವರಲ್ಲಿ ಆತ ಕಾಣಬಹುದಾದ ಅಧರ್ಮ ಏನುಂಟು? ಒಂದು, ಅವನ ಮನಸ್ಸಲ್ಲಿರೋದು ನಾನು ಸಿಂಹಾಸನಕ್ಕೆ ಅರ್ಹ ವ್ಯಕ್ತಿ, ಪಾಂಡವರು ಸಿಂಹಾಸನದಲ್ಲಿ ಕೂತರೆ ಅದು ತಪ್ಪಾಗ್ತದೆ ವಂಶದ ಒಂದು ವ್ಯವಸ್ಥೆಯ ಪ್ರಕಾರ. ಯಾಕಂದರೆ ನಾನು ಸರಿಯಾಗಿ ಈ ದೇಶದ ರಾಜನ ಮಗನಾಗಿ ಹುಟ್ಟಿ ಬಂದವ, ಆದರೆ ಪಾಂಡವರು ಹಾಗಲ್ಲ, ಎಲ್ಲೋ ಕಾಡಿನಲ್ಲಿ ಹುಟ್ಟಿದವರು ಅಂತ. ಇದು ಅವನ ಮನಸ್ಸಿನಲ್ಲಿರುವ ಒಂದು ಭಾವನೆ. ಆದರೆ ಇದನ್ನು ವೇದವ್ಯಾಸರೇ ಹಿಂದಕ್ಕೆ ಅಲ್ಲಗಳೆದಿದ್ದಾರೆ. ಪಾಂಡವರ ಪರಿಶುದ್ಧಿಯನ್ನು ವೇದವ್ಯಾಸರು ಭೀಷ್ಮ ದ್ರೋಣಾದಿಗಳ ಮುಂದೆ ಉಚ್ಚರಿಸಿ ಹೇಳಿದ್ದಾರೆ. ಅಷ್ಟಾದರೂ ದುರ್ಯೋಧನ ತನ್ನ ತಪ್ಪುಗಳ ಸಮರ್ಥನೆಗೆ ಇದನ್ನೊಂದು ಕಾರಣವನ್ನಾಗಿ ಇಟ್ಟುಕೊಂಡಿದ್ದ. ಇವರು ಸಿಂಹಾಸನಕ್ಕೆ ಕೂತುಕೊಳ್ಳುವುದಕ್ಕೆ ಯೋಗ್ಯ ವ್ಯಕ್ತಿಗಳಲ್ಲ. ಎರಡನೇದ್ದು ಆತನ ದೃಷ್ಟಿ ಇರುವುದೇನು? ಪಾಂಡವರು ನಮಗೆ ಸೋತವರು ಕಾಡಿನಲ್ಲಿ ವನವಾಸ ಅಜ್ಞಾತವಾಸಗಳನ್ನು ಕ್ರಮ ಪ್ರಕಾರ ಮುಗಿಸ್ತೇವೆ ಅಂತ ಹೋದವರು, ಆದರೆ ಮುಗಿಸಲಿಲ್ಲ. ಇದು ಎರಡನೇದ್ದು ಕುಂಟು ನೆಪ. ಇದಕ್ಕೆ ಅವನನ್ನು ಪ್ರಿಯಾನೃತ ಅಂತ ಕರೆದದ್ದು ಇದಕ್ಕೋಸ್ಕರ. ಸುಳ್ಳು ಹೇಳುವುದರಲ್ಲಿ ಭಾರಿ ಖುಷಿ ಅವನಿಗೆ ಅಂತ. ಇಲ್ಲಿ ಆದದ್ದಾದ ಇವರು ಮುಗಿಸಲಿಲ್ಲ. ಯಾಕೆ ಮುಗಿಸಲಿಲ್ಲ ಅಂತ ಇದರ ಬಗ್ಗೆ ಭಾರಿ ಚರ್ಚೆ ನಡೆದಿತ್ತು ಹಿಂದಕ್ಕೆ. ನಮ್ಮ ಈ ಉಪನ್ಯಾಸದಲ್ಲೂ ಆ ಚರ್ಚೆ ನಡೆದಿದೆ. ಸೌರಮಾನ ಚಾಂದ್ರಮಾನ ಅನ್ನುವ ಭೇದ, ವರ್ಷ ಮುಗಿದಿದೆಯೋ ಇಲ್ಲವೋ ಅನ್ನುವುದರ ಬಗ್ಗೆ ಭೀಷ್ಮದ್ರೋಣಾದಿಗಳಲ್ಲಿ ನಡೆದ ಚರ್ಚೆ. ಭೀಷ್ಮದ್ರೋಣರೇ ವರ್ಷ ಮುಗಿದಿದೆ. ಯಾಕೆಂತೇಳಿದರೆ ವನವಾಸ ಅಜ್ಞಾತವಾಸ ಅನ್ನೋದು ವ್ರತ. ಒಂದು ವ್ರತದಲ್ಲಿ 1 ವರ್ಷ ನಡೆಸುವುದು ಅನ್ನುವುದಕ್ಕೆ ಲೆಕ್ಕಾಚಾರ 360 ದಿವಸ ಅನ್ನುವ ಲೆಕ್ಕಾಚಾರ. ಅದು ಬಿಟ್ಟು ತಾರೀಖನ್ನು ಇಟ್ಟುಕೊಂಡು ವರ್ಷ ಲೆಕ್ಕಾಚಾರ ಅಲ್ಲ, ಅಥವಾ ಸೌರಮಾನದ ಲೆಕ್ಕವನ್ನಿಟ್ಟುಕೊಂಡು ಪತ್ತನಾಜೆಗೆ ಶುರು ಮಾಡಿ ಪತ್ತನಾಜೆಗೆ ಮುಗಿಸುವುದು ಅಂತ ಈ ವರ್ಷದ ಲೆಕ್ಕಾಚಾರವೂ ಅಲ್ಲ. 360 ದಿವಸದ ವ್ರತ. ನಾನೊಂದು
ಮೌನವಾಗಿರ್ತೇನೆ, 1 ವರ್ಷ ಮೌನವಾಗಿರ್ತೇನೆ ಅಂತ ಒಂದು ವ್ರತವನ್ನು ಶುರು ಮಾಡಿದರೆ ಭಾರಿ ಒಳ್ಳೆಯದು. ಕೆಲವು ಮನೆಯಲ್ಲಿ ಇಂಥ ವ್ರತಗಳನ್ನೆಲ್ಲ ಮಾಡಿದರೆ ಉಳಿದವರು ನೆಮ್ಮದಿಯಲ್ಲಿರ್ತಾರೆ. ಅಂದರೆ 1 ವರ್ಷ ಮೌನವಾಗಿರ್ತೇನೆ ಅಂತ ವ್ರತ ಶುರು ಮಾಡೋದು. ಶುರು ಮಾಡಿ ಯಾವಾಗ ಮುಗಿಸಬೇಕು? ತಾರೀಖು ಲೆಕ್ಕಾಚಾರದಲ್ಲಿ ಮುಗಿಸುವುದಲ್ಲ, ಸರಿಯಾಗಿ 360 ದಿವಸಕ್ಕೆ. 365 ಕಾಲು ದಿವಸ ಅಲ್ಲ, 364 ದಿವಸ ಅಲ್ಲ, ಸರಿಯಾಗಿ 360 ದಿವಸ. ಆ ದಿವಸಕ್ಕೆ ಆತ ತಾನು ಮಾಡಿದ ಸಂಕಲ್ಪವನ್ನು ಕೃಷ್ಣಾರ್ಪಣ ಅಂತ ಹೇಳಬೇಕು. ಅಲ್ಲಿಗೆ ಒಂದು ಸಂವತ್ಸರ ವ್ರತ ಅನ್ನೋದು ಪೂರ್ಣವಾಗ್ತದೆ. ಧರ್ಮಶಾಸ್ತ್ರ ಹೀಗಿದೆ, ವ್ಯವಸ್ಥೆಯೂ ಹೀಗಿದೆ, ಎಲ್ಲ ವ್ರತಗಳು ಹಾಗೆ ನಡೀತಾ ಇದ್ದಾವೆ. ಅಜ್ಞಾತವಾಸವೂ ಕೂಡ ಒಂದು ವ್ರತ. ಆ ವ್ರತವನ್ನು ಆ ಲೆಕ್ಕಾಚಾರದ ಪ್ರಕಾರ ಮುಗಿಸಿ 4 ದಿವಸಗಳಾಗಿದ್ದಾವೆ. ನೀನು ಹಠ ಯಾಕೆ ಮಾಡ್ತಿದ್ದ? ದುರ್ಯೋಧನನಿಗೆ ಭೀಷ್ಮರೇ ಹೇಳಿದರು, ಇದು ಧರ್ಮ ಪ್ರಕಾರ ಅವರ ವ್ರತ ಮುಗಿದಿದೆ. ಆದರೆ ಇವನು ಪ್ರಗ್ರಹಂ ಗತಃ ಅಂತ ಹಿಂದೆ ಹೇಳಿದ ಅಲ್ವ ವಿದುರ, ಅದು ಇಲ್ಲಿ ಸ್ಪಷ್ಟ ಕಾಣಿಸ್ತದೆ. ದುರಾಗ್ರಹ, ಅವರ ವ್ರತ ಮುಗಿದಿಲ್ಲ, ನಮಗೆ ಮಧ್ಯದಲ್ಲೇ ವಿರಾಟ ನಗರದಲ್ಲಿ ಸಿಕ್ಕಿಕೊಂಡಿದ್ದಾರೆ, ಅವರು ಮತ್ತೆ ವನವಾಸಕ್ಕೆ ಹೋಗಬೇಕು, ರಾಜ್ಯ ಕೇಳುವುದೇ ತಪ್ಪು. ಈ ಭಾವವನ್ನು ಮತ್ತೊಮ್ಮೆ ತಾನು ಉಚ್ಚರಿಸ್ತಾನೆ. ಅಂದರೆ ದುರ್ಯೋಧನ ತಾನು ಮಾಡ್ತಾ ಇರತಕ್ಕಂಥ ಅಧರ್ಮವು ಸರಿ ಅನ್ನುವುದನ್ನು ಸಭೆಯಲ್ಲಿದ್ದ ಯಾವ ಶ್ರೇಷ್ಠರು ತಪ್ಪು ಅಂತ ಹೇಳಿದರೂ ಒಪ್ಪದೇ ಸಾಧಿಸ್ತಾನೆ. ಅದು ದುರ್ಯೋಧನನಲ್ಲಿರ್ತಕ್ಕಂಥ ದೊಡ್ಡ ದೋಷ. ಆದರೆ ಅದಕ್ಕೆ ಉಘೆ ಉಘೆ ಅಂತ ಹೇಳಿ ಚಪ್ಪಾಳೆ ತಟ್ಟುವುದಕ್ಕೆ ಒಂದು ಗುಂಪನ್ನು ಸಿದ್ಧಪಡಿಸಿದ್ದಾರೆ. ಅವನು ಏನು ಹೇಳಿದರೂ ಕೂಡ ಎಷ್ಟು ಚಂದ ಹೇಳಿದ, ನೋಡಿ 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 ಅಂತ ಎಲ್ಲರ ಮುಖ ನೋಡುವುದು, ಚಪ್ಪಾಳೆ ತಟ್ಟುವುದು. ಅದು ದುರ್ಯೋಧನ, ಕರ್ಣ ಇವರೆಲ್ಲ ಅದಕ್ಕೋಸ್ಕರವೇ ಕೂತಿರೋದು. ಇನ್ನೂ ವಿಶೇಷ ಉಂಟು. ಈತ ಯಾವ ಸಿಂಹಾಸನದಲ್ಲಿ ಕೂತಿದ್ದಾನೆ, ಆ ಸಿಂಹಾಸನದಲ್ಲಿ ಅದು ಡಬಲ್ ಸೀಟ್, ಅದು 1 ಸೀಟ್ ಅಲ್ಲ, ಒಂದು ಅಂದರೆ ಅಷ್ಟು ದಪ್ಪ ಇದ್ದ ಅಂತ ಅರ್ಥ ಅಲ್ಲ. ಅವನು ಯಾವ ಆಸನದಲ್ಲಿ ಕೂತಿದ್ದಾನೋ ಅದರಲ್ಲೇ ಕರ್ಣ ಕೂತುಕೊಳ್ಬೇಕಂತೆ. ಕರ್ಣನಿಗೆ ಪ್ರತ್ಯೇಕ ಆಸನ ಇಲ್ಲ. ಇವನು ಕೂತಲ್ಲೇ ಅದೇ ಆಸನದಲ್ಲಿ ಅವನು ಕೂತು ಇವನು ಹೇಳ್ತಾ ಇದ್ದ ಹಾಗೆ ಸ್ವಲ್ಪ ಅವ ಮಧ್ಯದಲ್ಲಿ ಚುಚ್ಚುವುದು, ಇನ್ನೂ ಸ್ವಲ್ಪ ಅದನ್ನು ಗಟ್ಟಿ ಹೇಳು, ಇನ್ನೂ ಹೇಳು ಅಂತ. ಕರ್ಣ ಇವನಿಗೆ ಅದು ಬೆಂಕಿಗೆ ತುಪ್ಪದ ಹಾಗೆ. ಕರ್ಣ ಪಕ್ಕದಲ್ಲಿದ್ದುಕೊಂಡು ಈತನಲ್ಲಿ ಇನ್ನಷ್ಟು ಅನರ್ಥಗಳನ್ನು ಮಾಡಿಸ್ತಾನೆ. ಕರ್ಣ ಅನರ್ಥ ಮಾಡುವುದಕ್ಕೆ ದುರ್ಯೋಧನ ಕಾರಣ. ಇವರಿಬ್ಬರು ಜೊತೆ ಸೇರಿ ಮಾಡಿದ ಅನರ್ಥಗಳು ರಾಶಿ ರಾಶಿ. ಅದಕ್ಕೆ ಕೃಷ್ಣ ತನ್ನ ಸಂಧಾನದ ಕೊನೆಯಲ್ಲಿ ಕರ್ಣನನ್ನು ಕರ್ಕೊಂಡು ಹೋಗ್ತಾನೆ. ಇವರಿಬ್ಬರಲ್ಲೂ ಸ್ವಲ್ಪ ಏನಾದರೂ ಮಾಡಿಸಬೇಕು ಅಂತ ಕೃಷ್ಣನ ಉದ್ದೇಶ ಇತ್ತು. ಆ ರೀತಿಯಲ್ಲಿ ದುರ್ಯೋಧನ ಕೃಷ್ಣನ ಮುಂದೆ ತಾನು ಮಾಡಿದ್ದು ಸರಿ ಅಂತ ಸಮರ್ಥಿಸಿಕೊಂಡ ಅನ್ನುವ ವಿಷಯದಲ್ಲಿ ಇವತ್ತು ನಿಲ್ಲಿಸುವ. ಅವನು ಮಾಡಿದ್ದು ತಪ್ಪು ಯಾಕೆ ಅನ್ನುವುದನ್ನು ಕೃಷ್ಣ ಹೇಗೆ ನಿರೂಪಿಸ್ತಾನೆ ಅನ್ನೋದು ಮುಂದಿನ ಕಥೆ. ಅದನ್ನು ನಾಳೆಯ 6 ಗಂಟೆಗೆ ಸೇರಿದಾಗ ಮತ್ತೆ ಅವಲೋಕನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.